ಗಿಯ 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 ಗಿಯ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಚಾಲುಕ್ಯ ಕೂಟದ ಜನಪದ ಜಾತ್ರೆಯ ಮಧ್ಯಾಹ್ನದ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತ. ನಮ್ಮ ಜನ್ಮಭೂಮಿಯ ಜೊತೆಗೆ ಇರುವಂತಹ ನಮ್ಮ ನಂಟು, ನಾವು ಬೆಳೆದು ಬಂದಂತಹ ವಾತಾವರಣ, ಉತ್ತರ ಕರ್ನಾಟಕದ ಉಡುಗೆ ತೊಡುಗೆ, ಆಹಾರ ಪದ್ಧತಿ, ಸಂಗೀತ, ಸಾಹಿತ್ಯ ಇವೆಲ್ಲವುಗಳನ್ನು ಪ್ರದರ್ಶಿಸುವುದೇ ನಮ್ಮ ಚಾಲುಕ್ಯ ಕೂಟದ ಇಂದಿನ ಜನಪದ ಜಾತ್ರೆ. ಈ ನಮ್ಮ ಉತ್ತರ ಕರ್ನಾಟಕದ ಜನಪದ ಜಾತ್ರೆ ಒಂದು ವಿಭಿನ್ನವಾದ ಕಾರ್ಯಕ್ರಮ ಎಂದು ಹೇಳಬಹುದು. ಹೌದು, ಉತ್ತರ ಕರ್ನಾಟಕ ಎಂದ ತಕ್ಷಣ ಎಲ್ಲರಿಗೆ ನೆನಪಿಗೆ ಬರುವುದು ಕರ್ನಾಟಕದ ಉತ್ತುಂಗದಲ್ಲಿರುವ ಭೂಪ್ರದೇಶದ ಮತ್ತು ವಿಭಿನ್ನ ಶೈಲಿಯ ಭಾಷೆಯ ಸೊಗಡು. ಉದರದಿಂದುದಯಿಸಿದ ಉಕ್ತಿಗಳ ಉತ್ತರ ಕರ್ನಾಟಕದ ಮಾತುಗಳು ನಮ್ಮ ಸ್ವಲ್ಪ ಬಿರುಸು ಅನಿಸಿದರೂ ಕೂಡ ಅವು ತರಾಳದಿಂದ ಬರುವ ಮಾತುಗಳು. ಉತ್ತರ ಕರ್ನಾಟಕ ಬರೀ ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿಲ್ಲ, ಇದು ಒಂದು ಸಂಸ್ಕೃತಿ. ತನ್ನ ಮೂಲವನ್ನು ಮರೆಯದೆ ಆ ಶ್ರೀಮಂತ ಸಂಸ್ಕೃತಿಯ ಜೊತೆಗೆ ಉಪಮಾತೀತವಾಗಿ ಮುನ್ನಡೆಯುತ್ತಿರಲು ಕಾರಣವಾದ ಅಂಶಗಳು ಇಲ್ಲಿನ ಜಾನಪದ ಸಾಹಿತ್ಯ, ದಾಸ ಸಾಹಿತ್ಯ ಹಾಗೂ ವಚನ ಸಾಹಿತ್ಯ ಎಂದು ಹೇಳಿದರೆ ತಪ್ಪಾಗಲಾರದು. ವಿಶ್ವಮಾನವ ತತ್ವವನ್ನು ಸಾರಿದ ಆದಿಕವಿ ಪಂಪ, ಕುಮಾರವ್ಯಾಸರು, ರನ್ನ, ಹರಿಹರ ನಾಗವರ್ಮ, ನೃಪತುಂಗ, ರಾಘವಾಂಕ, ಕುಮಾರವ್ಯಾಸ, ತ್ರಿಪದಿ ಬ್ರಹ್ಮ ಸರ್ವಜ್ಞ, ಬಸವೇಶ್ವರ ಈ ನವರತ್ನಗಳನ್ನು ನೀಡಿದ ಶ್ರೇಯಸ್ಸು ಉತ್ತರ ಕರ್ನಾಟಕದ್ದು. ಹಲವಾರು ಉನ್ನತ ಕವಿಗಳನ್ನು, ಸಾಹಿತಿಗಳನ್ನು ನೀಡಿರುವುದಲ್ಲದೆ ಸದ್ಯದಲ್ಲೇ ಕನ್ನಡಕ್ಕೆ ದೊರೆತಿರುವ ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ಅರ್ಧ ಪಾಲು ನಮ್ಮ ಉತ್ತರ ಕರ್ನಾಟಕದ್ದು. ಬ್ರಿಟಿಷರ ವಿರುದ್ಧ ಹೋರಾಡಿ ಪ್ರಾಣ ನೀಡಿದ ವೀರರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಮಹದೇವ ಮೈಲಾರಪ್ಪ ಮುಂತಾದ ಸ್ವತಂತ್ರ ಹೋರಾಟಗಾರರು ಕೀರ್ತಿ ಪತಾಕೆ ಹಾರಿಸಿದ್ದು ಇದೇ ಉತ್ತರ ಕರ್ನಾಟಕದಲ್ಲಿ. ಅಷ್ಟೇ ಅಲ್ಲದೆ ರಾಷ್ಟ್ರದಲ್ಲಿ ಅತಿ ದೊಡ್ಡ ರಾಷ್ಟ್ರಧ್ವಜ ಆರೋಹಣ ನಡೆಯುವಂತಹ 6 ಐತಿಹಾಸಿಕ ನಗರಗಳಲ್ಲಿ ನಮ್ಮ ಚೆನ್ನಮ್ಮನ ಕಿತ್ತೂರು ಎನ್ನುವುದು ನಮಗೆಲ್ಲ ಹೆಮ್ಮೆಯ ವಿಷಯ. ಹಾಗೆಯೇ ಪ್ರಸಿದ್ಧ ಸಂಗೀತಗಾರರಾದ ಪಂಚಾಕ್ಷರಿ ಗವಾಯಿಗಳು, ಭಾರತ ರತ್ನ ಭೀಮ್ಸೇನ್ ಜೋಶಿ, ಗಂಗೂಬಾಯಿ ಹಾನ್ಗಲ್ ಮತ್ತು ಮಲ್ಲಿಕಾರ್ಜುನ್ ಮನ್ಸೂರ್ ಮುಂತಾದ ಸಂಗೀತ ಕಲಾವಿದರು ಹಿಂದೂಸ್ತಾನಿ ಸಂಗೀತವನ್ನು ಉತ್ತುಂಗಕ್ಕೆ ಕೊಂಡೊಯ್ದರು ಎಂದು ಹೇಳಿದರೆ ಅತಿಯೋಕ್ಶಕ್ತಿ ಆಗಲಾರದು. ಇನ್ನು ಶಿಲ್ಪಕಲೆಗಳ ಬಗ್ಗೆ ಹೇಳುವುದಾದರೆ ಸುಂದರ ಕೆತ್ತನೆಯ ಹಾಗೂ ಅದ್ಭುತ ಶಿಲ್ಪಕಲೆಯಿಂದ ಕೂಡಿರುವ ಹಲವಾರು ದೇವಾಲಯಗಳು, ಬಾದಾಮಿ, ಐಹೊಳೆ ಇಲ್ಲಿನ ಇತಿಹಾಸ ವೈಭವವನ್ನು ಎತ್ತಿ ತೋರಿಸುತ್ತವೆ. ಪಟ್ಟದಕಲ್ಲು, ಹಂಪಿ ಯುನೆಸ್ಕೋದಿಂದ ಗುರುತಿಸಲ್ಪಟ್ಟಿದ್ದು, ವಿಜಯನಗರದ ಗೋಲಗುಮ್ಮಟ ಇಲ್ಲಿನ ಇನ್ನೊಂದು ಅನುಪಮ ಕಾಣಿಕೆ. ಧಾರ್ಮಿಕ ಮಹತ್ವದ ಶಕ್ತಿ ಕೇಂದ್ರಗಳಾದ ಬನಶಂಕರಿ ದೇವಸ್ಥಾನ, ಸವದತ್ತಿ ರೇಣುಕಾ ದೇವಸ್ಥಾನ, ಕೂಡಲ ಸಂಗಮ, ಗಾಣಗಾಪುರ ಮೊದಲಾದ ಪ್ರಸಿದ್ಧ ಕ್ಷೇತ್ರಗಳು ಇರುವುದು ಈ ಭಾಗದಲ್ಲಿಯೇ. ಕಿನ್ನಾಳದ ಗೊಂಬೆಗಳು, ಬೀದರಿನ ಬಿದರಿಕಲೆ, ಕಲಘಟಗಿಯ ತೊಟ್ಟಲಿಗಳು ಜನರನ್ನು ಆಕರ್ಷಿಸುವ ಕರಕುಶಲ ವಸ್ತುಗಳಾದರೆ ಇಲ್ಲಿನ ಇಳಿಕಲ್ ಸೀರೆಗಳು, ಗುಳೇದ ಗುಡ್ಡದ ಕಣಗಳು, ಕಸೂತಿ ಸೀರೆಗಳು ಮಹಿಳೆಯರನ್ನು ಆಕರ್ಷಿಸುವ ಉಡುಪುಗಳು. ಬೆಳಗಾವಿ ಕುಂದ, ಧಾರವಾಡ ಪೇಡ, ಗೋಕಾಕ್ ಕರ್ದಂಡ್, ಸವಣೂರು ಖಾರ, ಬ್ಯಾಡ್ಗೆ ಮೆಣಸಿನಕಾಯಿ, ಹಾವೇರಿ ಯಾಲಕ್ಕಿ ಮಾಲೆಗಳು ಅಪಾರವಾದ ಬೇಡಿಕೆ ಇದ್ದು ಮಾರುಕಟ್ಟೆಯಲ್ಲಿ ತಮ್ಮದೇ ಆದ ಸ್ಥಾನವನ್ನು ಪಡೆದಿವೆ. ಹೆಸರಾಂತ ಶೈಕ್ಷಣಿಕ ಕೇಂದ್ರಗಳನ್ನು ಹೊಂದಿರುವ ಉತ್ತರ ಕರ್ನಾಟಕ ಇನ್ನೂ ಅನೇಕ ಯಶಸ್ವಿ ಉದ್ಯಮಿಗಳನ್ನು, ಕ್ರೀಡಾಪಟುಗಳನ್ನು, ಕಲಾವಿದರನ್ನೂ ಕೂಡ ಈ ಸಮಾಜಕ್ಕೆ ಕೊಟ್ಟಿರುತ್ತದೆ. ಹೀಗೆಯೇ ಹೇಳುತ್ತಾ ಹೋದರೆ ಇಲ್ಲಿನ ವಿಶೇಷತೆಗಳ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಹೌದು ಸ್ನೇಹಿತರೆ, ಇಲ್ಲಿನ ವಿಶೇಷತೆಗಳು ಮುಗಿಯುವುದೇ ಇಲ್ಲ. ನಮ್ಮದು ಎನ್ನುವ ಅಭಿಮಾನವೇ ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಅಡಿಪಾಯ. ಆದ್ದರಿಂದ ಶತಶತಮಾನಗಳ ಇತಿಹಾಸ ಇರುವ ಈ ಭಾಗದ ಅನೇಕ ರೀತಿಯ ಉತ್ಪಾದನೆಗಳನ್ನು ಎಲ್ಲರಿಗೂ ಪರಿಚಯಿಸುವುದರ ಜೊತೆಗೆ ಅವುಗಳೊಂದಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಸಹ ಒದಗಿಸಿಕೊಡುವುದು ಮಸ್ಕತ್ನ ಚಾಳುಕ್ಯ ಕೂಟದ ಮುಖ್ಯ ಉದ್ದೇಶವಾಗಿದೆ.
ಈಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ ಗಂಗಾವತಿ ಪ್ರಾಣೇಶ್ ಹಾಗೂ ಬಸವರಾಜ್ ಮಹಾಮನೆ ಇವರಿಗೆ ಚಾಲುಕ್ಯಕೂಟ ಮಸ್ಕತ್ ವತಿಯಿಂದ ಸನ್ಮಾನ. ಚಾಲುಕ್ಯಕೂಟದ ಎಲ್ಲ ಕಾರ್ಯಕಾರಿ ಸಮಿತಿಗಳು ಅತಿಥಿಗಳನ್ನ ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ಸಮಿತಿಯ ಎಲ್ಲ ಸದಸ್ಯರು ಅತಿಥಿಗಳನ್ನ ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ವಿನಂತಿ. ಮುಖ್ಯ ಅತಿಥಿಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಇಂದಿನ ಜನಪದ ಜಾತ್ರೆಯ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಗಂಗಾವತಿ ಪ್ರಾಣೇಶ್ ಹಾಗೂ ಬಸವರಾಜ್ ಮಹಾಮನೆ ಇವರಿಗೆ ಚಾಲುಕ್ಯಕೂಟ ಸಮಿತಿಯಿಂದ ಶಾಲು ಹೊದಿಸಿ ಸನ್ಮಾನ. ಮಹೇಶ್ ಪುರೋಹಿತವರು ಎಲ್ಲಿದ್ದರೂ ಬೇಗ ವೇದಿಕೆ ಮೇಲೆ ಬರಬೇಕು. ಇವರಿಗೆ ಹಾವೇರಿಯ ಏಲಕ್ಕಿ ಮಾಲೆಯ ಸನ್ಮಾನ. ಈಗ ಬಸವರಾಜ್ ಮಹಾಮನೆ ಇವರಿಗೆ ಶಾಲೆ ಹೊದಿಸಿ ಸನ್ಮಾನ. ಮಂಜುನಾಥ್ ಸಂಗತಿಯವರಿಗೆ ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ಸನ್ಮಾನ. ಸ್ನೇಹಿತರೆ, ನಿಮಗೆಲ್ಲ ಒಂದು ಪ್ರಶ್ನೆ. ಈಗ ನೀವೆಲ್ಲ ಬೇಜಾರಾದಾಗ ಏನು ಮಾಡ್ತೀರಿ ಅಂತ. ನಿಮಗೆಲ್ಲ ತುಂಬ ಬೇಜಾರಾಗಿರುತ್ತೆ. ಅವಾಗ ನೀವೆಲ್ಲ ಏನು ಮಾಡ್ತೀರಾ? ಮನೆಯಲ್ಲಿ ಬೇಜಾರಾಗಿದ್ರೆ ಏನು ಮಾಡ್ತೀರಾ? ನಾ ಹೇಳ್ತೀನಿ ಜಯ, ನಾ ಹೇಳ್ತೀನಿ ಹಿಮ. ಹೌದಾ ನಿರ್ಮಲವ್ವ, ಹೇಳ್ಬಾ ಏನು ಮಾಡ್ತೀಯ ಅಂತ ಹೇಳ. ನನಗೆ ಬೇಜಾರಾದಾಗ ನಾ ಏನು ಮಾಡ್ತೀನಿ ಅಂದ್ರೆ ಓದೋದು, ಬರೆಯೋದು, ಗಾರ್ಡನಿಂಗ್ ಮಾಡೋದು, ಗೆಳತಿಯರ ಜೊತೆ ಮಾತಾಡೋದು. ಹೌದಾ? ಹಂಗಿತ್ತ ನೀನು ನಗಬೇಕಂದ್ರೆ ಏನು ಮಾಡ್ತಿದ್ದಿ? ಇದೆಲ್ಲ ಟೈಮ್ ಪಾಸ್ ಮಾಡೋಕ್ಕಾಯ್ತು. ಗಾರ್ಡನಿಂಗ್ ಮಾಡೋದು, ಓದೋದು ಎಲ್ಲ ಆಯ್ತು. ನೀನು ನಗಬೇಕು, ಮನಸ್ಫೂರ್ತಿಯಾಗಿ ನಗಬೇಕು ಅಂದ್ರೆ ಏನು ಮಾಡ್ತಿದ್ದಿ? ನಾನು ನಗಬೇಕಂತಂದ್ರೆ ನಮ್ಮ ಗಂಗಾವತಿ ಪ್ರಾಣೇಶ್ ಅವ್ರದ್ದು, ಮಹಾಮನೆಯವ್ರದ್ದು ಯೂಟ್ಯೂಬ್ ವಿಡಿಯೋ ನೋಡ್ತೀನಿ, ನಗ್ತೀನಿ ಇಷ್ಟ. ಹೌದು, ನಾನು ಹಂಗ ಮಾಡ್ತೀನಿ ನೋಡಿ. ಮನೆಯೊಳಗೆ ಭಾಳ ಬೇಜಾರಾಗಿತ್ತೆ, ಏನಾರ ಖುಷಿ ಮನಸ್ಸಿಗೆ ಖುಷಿ ಆಗ್ಬೇಕು ಅಂತಂದ್ರೆ ನಾವು ಗಂಗಾವತಿ ಪ್ರಾಣೇಶ್ ಅವ್ರದ್ದು ಮತ್ತು ಬಸವರಾಜ್ ಮಹಾಮನೆ ಅವ್ರದ್ದು ವಿಡಿಯೋ ನೋಡ್ತೀವಿ. ಹಂಗಿತ್ತಂದ್ರೆ ಅವರೆಲ್ಲ ಇವತ್ತು ನಮ್ಮ ಜಾತ್ರೆಗೆ ಮುಖ್ಯ ಅತಿಥಿಗಳಾಗಿ ಬಂದಾರ. ಅವ್ರದ್ದು ನಾವೆಲ್ಲರಿಗೂ ಪರಿಚಯ ಮಾಡಿಕೊಡೋಣ. ಮಾಡೋಣಲ್ಲ ಬಾ. ಅಲ್ಲ, ಅವರು ಈಗಾಗಲೇ ಎಲ್ಲರಿಗೂ ಚಿರಪರಿಚಿತರಾಗಿದ್ದಾರ. ಅವರ ಪರಿಚಯ ಮಾಡಿ ಕೊಡ್ಬೇಕಾಗ್ತದೆ ಅಂತ ಅನಿಸ್ತತಿ. ನನಗೇನು ಅನ್ಸಂಗಿಲ್ಲ, ನಿಮಗೆ ಅನಿಸ್ತತಾ? ಇಲ್ಲ, ಆದ್ರೂ ಅವರು ಎಲ್ಲರಿಗೂ ಚಿರಪರಿಚಿತರಾಗಿದ್ದಾರ. ಆದ್ರೂ ಕೂಡ ಕೆಲವೊಂದು ಗೊತ್ತಿಲ್ಲದಂತಹ ವಿಷಯಗಳನ್ನ ನಾವು ನಿಮಗೀಗ ತಿಳಿಸಿಕೊಡ್ತೇವೆ ಅಂತ. ಮೊದಲಿಗೆ ಮೊದಲನೇದಾಗಿ ಬಸವರಾಜ್ ಮಹಾಮನೆ ಅವರ ಪರಿಚಯ. ಮೊದಲಿಗೆ ನಮ್ಮ ಬಸವರಾಜ್ ಮಹಾಮನೆಯವರ ಪರಿಚಯ. ಬಸವರಾಜ್ ಮಹಾಮನೆಯವರು ಮೂಲತಃ ಯಾದಗಿರಿ ಜಿಲ್ಲೆಯವರು. ಇವರು ಜುಲೈ 1, 1976ರಲ್ಲಿ ಜನಿಸಿ ಮಹಾಮನೆಯವರು BA ಪದವೀಧರರಾಗಿದ್ದಾರೆ. 2000ನೇ ಇಸ್ವಿಯಲ್ಲಿ ಗಂಗಾವತಿ ಪ್ರಾಣೇಶ್ ಅವರ ಹಾಸ್ಯ ಸಂಜೆಯನ್ನ ಯಾದಗಿರಿಯಲ್ಲಿ ಇವರು ಏರ್ಪಡಿಸಿದ್ದರು. ಅದರ ಮೂಲಕ ಇವರು ಕೂಡ ಹಾಸ್ಯ ರಂಗಕ್ಕೆ
ಪ್ರವೇಶ ಪಡೆದಿರ್ತಾರೆ. ಪ್ರಾಣೇಶ್ವರ ಭಾಷಣದಿಂದ ಮಹಾಮನೆಯವರು ಪ್ರಭಾವಿತರಾಗಿ ಅವರನ್ನೇ ಗುರುವಾಗಿ ಸ್ವೀಕರಿಸಿದ್ದಾರೆ. ಅದೇ ರೀತಿ ಅವರು ಹಾಸ್ಯ ಸಂಜೆಯನ್ನೆಲ್ಲ ಮಾಡಿಕೊಂಡು ತಮ್ಮ ಪ್ರವೃತ್ತಿಯಾಗಿ ಹಾಸ್ಯವನ್ನೇ ತನ್ನ ಪ್ರವೃತ್ತಿಯಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಆ ಪ್ರವೃತ್ತಿ ಮುಂದೆ ವೃತ್ತಿಯಾಗಿ ಅವರ ಜೊತೆಗೇನೆ ಕಾರ್ಯಕ್ರಮ ಕೊಡುವಷ್ಟು ಮಟ್ಟಿಗೆ ನಮ್ಮ ಬಸವರಾಜ ಮಹಾಮನೆಯವರು ಈಗ ಬೆಳೆದು ನಿಂತಿದ್ದಾರೆ. ಇವರು 1,000ಕ್ಕೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಪೂರೈಸಿ ಕೇವಲ ಕರ್ನಾಟಕದಷ್ಟೇ ಅಲ್ಲ ವಿದೇಶಗಳಲ್ಲೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇವರು ಇನ್ನೊಂದು ವಿಶೇಷತೆ ಏನಂದರೆ ನಮ್ಮ ಜಾತ್ರೆಯಲ್ಲಿನೂ ಬೀದರ್ ಗುಲ್ಬರ್ಗದವ್ರು ತುಂಬ ಜನ ಇದ್ದಾರೆ. ಅವ್ರ ಭಾಷೆನೆಲ್ಲ ನೋಡಿರ್ಬೇಕಲ್ಲ. ಅದೇ ರೀತಿ ಗುಲ್ಬರ್ಗ ಜಿಲ್ಲೆಯ ಆಡು ಭಾಷೆಯನ್ನು ನಮ್ಮ ಕರ್ನಾಟಕದ ತುಂಬ ಪಸರಿಸಿದ್ದಾರೆ. ಯಾರು ಅಂತಂದರೆ ನಮ್ಮ ಬಸವರಾಜ ಮಹಾಮನೆಯವರು. ಇವರ ಬಗ್ಗೆ ಇನ್ನೊಂದು ಕುತೂಹಲಕಾರಿಯಾದಂಥ ಪ್ರಶ್ನೆಯನ್ನು ನಿಮಗೆಲ್ಲ ಕೇಳ್ತೇವೆ. ಯಾರಿಗಾದರೂ ಗೊತ್ತಿದ್ದರೆ ಉತ್ತರ ಹೇಳೋದಕ್ಕೆ ಪ್ರಯತ್ನ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಬಸವರಾಜ ಮಹಾಮನೆಯವರು ಯಾದಗಿರಿಯಲ್ಲಿ ಒಂದು ಸ್ವಂತ ಮನೆಯನ್ನು ಕಟ್ಟಿಸಿದ್ದಾರೆ. ಆ ಸ್ವಂತ ಮನೆಗೆ ಏನು ಹೆಸರಿಟ್ಟಿರಬಹುದು ಅಂತ ಯಾರಾದರೂ ಗೊತ್ತಿದ್ರೆ ಹೇಳಿ, ಇಲ್ಲ ನೀವು ಸ್ವಲ್ಪ ಊಹೆ ಏನಾದರೂ ಮಾಡಿ ಹೇಳೋದಕ್ಕೆ ಪ್ರಯತ್ನ ಮಾಡಬಹುದು. ಯಾರಾದರೂ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀರಾ? ಏನು ಹೆಸರಿಟ್ಟಿರಬಹುದು ಬಸವರಾಜ ಮಹಾಮನೆಯವರು ತಮ್ಮ ಸ್ವಂತ ಮನೆಗೆ ಏನು ಹೆಸರಿಟ್ಟಿರಬಹುದು ಅಂತ ಹೇಳಿ? ಏನೋ ಬರ್ತಾ ಇದೆ ಆ ಕಡೆಯಿಂದ, ಯಾರೋ ಏನೋ ಹೇಳ್ತಾ ಇದ್ದಾರೆ. ಪ್ರಾಣೇಶ್ ಅಂತ. ಮತ್ತೆ ಏನಾದ್ರು ಇನ್ನು ಬೇರೆ ಯಾರಾದರೂ ಟ್ರೈ ಮಾಡ್ತೀರಾ? ಸ್ವಲ್ಪ ಹತ್ತಿರದಲ್ಲಿದೆ ನಿಮ್ದು ಉತ್ತರ, ಹೇಳಿ. ಗಂಗಾವತಿ ಪ್ರಾಣೇಶ್ ಅಂತ ಇಟ್ಟಿರ್ಬೋದು ಅಂತ ನಿಮ್ಮ ಊಹೆ ಅಲ್ಲ? ಇನ್ನು ಸ್ವಲ್ಪ ಹತ್ತಿರ. ಯಾರೋ ಬೀಚಿ ಅಂದ್ರು, ಯಾರೋ ಪ್ರಾಣೇಶ ಅಂತ ಹೇಳಿದ್ರು, ಯಾರೋ ಗಂಗಾವತಿ ಪ್ರಾಣೇಶ ಅಂದ್ರು. ಸರಿಯಾದ ಉತ್ತರ ಬೀಚಿ ಪ್ರಾಣೇಶ್ ನಿಲಯ. ಇದರಿಂದ ನಮಗೆ ಏನು ಗೊತ್ತಾಗ್ತೈತಿ ಅಂತ ಹೇಳಂದ್ರೆ ಅವರ ಗುರುವಿನ ಬಗ್ಗೆ ಇರುವಂತಹ ಭಕ್ತಿಯನ್ನ ಅವರು ತಮ್ಮ ಮನೆಗೆ ಹೆಸರಿಟ್ಟು ಅದನ್ನ ಗುರುಭಕ್ತಿಯನ್ನ ತೋರಿಸ್ಕೊಂಡಿದ್ದಾರೆ. ಈಗ ಗಂಗಾವತಿ ಪ್ರಾಣೇಶ್ ಅವರ ಪರಿಚಯ ನಿಮ್ಗೆಲ್ರಿಗೂ ಗೊತ್ತಿದೆ. ಎಲ್ಲರೂ ಹೆಸರನ್ನ ಕೇಳಿದಿರ. ಅವ್ರು ಯಾವ ಊರಿನವರು, ಅವ್ರು ಏನು ಮಾಡ್ತಾ ಇದ್ದಾರೆ ಎಲ್ಲ ಗೊತ್ತಿದೆ. ಆದರೂ ಕೆಲವೊಂದು ವಿಷಯಗಳು ನಿಮ್ಗೆ ಗೊತ್ತಿಲ್ಲ. ಅವನ್ನೆಷ್ಟು ನಾವು ತಿಳಿಸ್ಕೊಡ್ತೇವೆ. ಮೊದಲಿದಾಗಿ ನಮ್ಮ ಗಂಗಾವತಿ ಪ್ರಾಣೇಶ್ ಅವರು ಮೂಲತಃ ನಮ್ಮ ಕೊಪ್ಪಳ ಜಿಲ್ಲೆಯ ಭತ್ತದ ನಾಡು ಯಾವುದು? ಗಂಗಾವತಿ ಊರಿನವರು. ಅವರು 1961 ಸೆಪ್ಟೆಂಬರ್ 8ರಂದು ಜನಿಸಿದ್ದಾರೆ. ಅದೇ ರೀತಿ ಗಂಗಾವತಿ ಪ್ರಾಣೇಶ್ ಅವರು BCom ಪದವೀಧರರಾಗಿದ್ದಾರೆ. ಅವರ ತಾಯಿಯ ಸಾಹಿತ್ಯ ಅಭಿರುಚಿಯನ್ನ ಬೆಳೆಸಿಕೊಂಡಂತಹ ಗಂಗಾವತಿ ಪ್ರಾಣೇಶ್ ಅವರು 1982ರಿಂದ ಸಾಹಿತ್ಯ ಸೇವೆಯನ್ನ ಪ್ರಾರಂಭ ಮಾಡಿಕೊಂಡಿರ್ತಾರೆ. ಹಾಸ್ಯಕ್ಕೆ ಮೀಸಲಾದ ಭಾಷಣ. ಎಲ್ರಿಗೂ ಭಾಷಣ ಮಾಡ್ಲಿಕ್ಕೆ ಬರುತ್ತೆ, ಎಲ್ರಿಗೂ ಹಾಸ್ಯ ಮಾಡ್ಲಿಕ್ಕೆ ಬರುತ್ತೆ. ಆದ್ರೆ ಇಷ್ಟು ಜನ ಕ್ರೌಡಿಗೆ ನಗಿಸೋದಂದ್ರೆ ತುಂಬಾ ಕಷ್ಟ ಅಲ್ವಾ? ಅದೇ ರೀತಿ ಹಾಸ್ಯಕ್ಕೆ ಮೀಸಲಾದ ಭಾಷಣಗಳ ಹಾಸ್ಯ ಸಂಜೆ ಎನ್ನುವಂತ ವಿನೂತನ ಕಾರ್ಯಕ್ರಮವನ್ನ ಉತ್ತರ ಕರ್ನಾಟಕದಲ್ಲಿ ಆರಂಭಿಸಿರುವಂತ ಕೀರ್ತಿ ನಮ್ಮ ಪ್ರಾಣೇಶ್ ಅವ್ರದ್ದು. ಇವರು ಮೊದಲಿಗೆ ಈ ಹಾಸ್ಯ ಸಂಜೆ ಕಾರ್ಯಕ್ರಮವನ್ನ ಕಲಬುರಗಿ ಆಕಾಶವಾಣಿಯಿಂದ ಪ್ರಾರಂಭ ಮಾಡಿದ್ರು. ಅದು ಮುಂದೆ ಎಲ್ಲ ಕನ್ನಡ ವಾಹಿನಿಗಳಲ್ಲೂ ಕೂಡ ಪ್ರಸಾರವಾಗುತ್ತಾ ಬಂದಿದೆ. ಸುಮಾರು 4-5 ಚಾನಲ್ಗಳಲ್ಲಿ ಅದು ಹಬ್ಬಿಕೊಂಡಿದೆ. ಜಿ ಕನ್ನಡ, ಆಮೇಲೆ ಸುವರ್ಣ ಚಾನಲ್, ಇದೇ ರೀತಿ ಹಲವಾರು ಕನ್ನಡ ವಾಹಿನಿಗಳಲ್ಲಿ ಹಾಸ್ಯ ಸಂಜೆ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ. ನಿಮಗೆ ಯಾರ್ಯಾರಿಗೆ ಗೊತ್ತಿದೆ? ಯಾವ್ಯಾವ TV ಚಾನಲಲ್ಲಿ ನೀವು ಪ್ರಾಣೇಶ್ ಅವ್ರನ್ನ ನೋಡಿದ್ದೀರಾ? ಹೇಳ್ತೀರಾ? ಅವ್ರು 2 ಚಾನಲ್ ಹೇಳಿದ್ರು. ಈಗ ಆಕಾಶವಾಣಿ ಹೇಳಿದ್ರು, ಆಮೇಲೆ TV9 ಅಂತ ಹೇಳಿದ್ರು, ಮತ್ತೆ ಸುವರ್ಣ ಅಂತ ಹೇಳಿದ್ರು, ಮತ್ತೆ ಇನ್ನೊಂದಿಷ್ಟಿದಾವೆ. ಹೇಳ್ತೀರಾ? ಹರಟೆ, ಉದಯ TV. ಪ್ರಾಣೇಶ್ ಅವ್ರಿಗೆ ಕೊಡ್ಬೇಕಾ? 1-2 ನಿಮಿಷ ಮುಗಿಸ್ಬಿಡ್ತೇವೆ, ಬೇಗ ಮುಗಿಸ್ಬಿಡ್ತೇವೆ. ಅಷ್ಟೇ ಅಲ್ಲದೆ ಜಿ ಟಿವಿಯಲ್ಲಿ ಬರುವಂತಹ ವೀಕೆಂಡ್ ವಿತ್ ರಮೇಶ ಕಾರ್ಯಕ್ರಮದ ಸಾಧಕರ ಪಟ್ಟಿಯಲ್ಲಿ ನಮ್ಮ ಗಂಗಾವತಿ ಪ್ರಾಣೇಶ್ ಅವರ ಹೆಸರು ಸೇರಿಕೊಂಡಿದೆ ಅಂತ ಹೇಳೋದಕ್ಕೆ ನಮಗೆ ತುಂಬಾ ಅಭಿಮಾನ ಆಗುತ್ತೆ ಸ್ನೇಹಿತರೆ. ಇದುವರೆಗೆ ಅವರು 450 ಹೆಚ್ಚು ಊರುಗಳನ್ನು ಸುತ್ತಾಡಿದ್ದಾರೆ. ಅದೇ ರೀತಿ 4000ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಾರೆ ನಮ್ಮ ಪ್ರಾಣೇಶ್ ಸರ್. ಇನ್ನು 2000ಕ್ಕೂ ಹೆಚ್ಚು ಸಂಸ್ಥೆಗಳಲ್ಲಿ ಅವರಿಗೆ ಸನ್ಮಾನ ಸಿಕ್ಕಿದೆ. ಅದೇ ರೀತಿ ಇವರಿಗೆ ತುಂಬಾ ಪ್ರಶಸ್ತಿಗಳು ಸಿಕ್ಕಿದಾವೆ. ಹೇಮ ಹೇಳ್ತೀಯಾ? ಆರ್ಯಭಟ ಪ್ರಶಸ್ತಿ, ಮುರುಘಶ್ರೀ, ಮಾಧ್ಯಮ ಸಂವಹನ, ವಿಜಯ ವಿಠಲ, ನಗೆ ಸಾರ್ವಭೌಮ ಸೇರಿದಂತೆ 30ಕ್ಕೂ ಹೆಚ್ಚು ಪ್ರಶಸ್ತಿಗಳು ಇವರಿಗೆ ಸೇರಿವೆ.
ಇವರು ಕೇವಲ ಹಾಸ್ಯ ಭಾಷಣಗಳು ಅಷ್ಟೇ ಅಲ್ಲದೆ ತಬಲಾ ಕೊಳಲು ಸಂಗೀತದಲ್ಲಿಯೂ ಕೂಡ ಪ್ರಾವೀಣ್ಯತೆಯನ್ನು ನಮ್ಮ ಗಂಗಾವತಿ ಪ್ರಾಣೇಶ್ ಅವರು ಪಡೆದಿದ್ದಾರೆ. ಇವರು ಕೆಲವೊಂದು ಪುಸ್ತಕಗಳನ್ನು ಬರೆದಿದ್ದಾರೆ. ಒಟ್ಟಿಗೆ 7 ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾದದ್ದು ನಗಿಸುವವನ ನೋವುಗಳು, ವಾಗ್ದಾನಗಳು, ಪ್ರಾಣೇಶ ಪ್ರಪಂಚ, ಪ್ರಾಣೇಶ ಪಯಣ, ಅನಿಸಿದ್ದು ಅನುಭವಿಸಿದ್ದು, ನಕ್ಕಾವ ಗೆದ್ದಾವ, ಹೀಗೆ 7 ಪುಸ್ತಕಗಳನ್ನು ಬರೆದು ನಮ್ಮ ಪ್ರಾಣೇಶ್ ಅವರು ಹಾಗೆ 25 ಸಿಡಿಗಳನ್ನು ಹೊರತಂದಿದ್ದಾರೆ. ಜೋರಾದ ಚಪ್ಪಾಳೆ ನಮ್ಮ ಪ್ರಾಣೇಶ್ ಅವರಿಗೆ. ಇದಿಷ್ಟು ನಮ್ಮ ಗಂಗಾವತಿ ಪ್ರಾಣೇಶ್ ಅವರ ಬಗ್ಗೆ ಪರಿಚಯ. ಆದರೆ ಈಗ ನಮ್ಮ ಮಸ್ಕತ್ತಿನ SC ಶಿವಪ್ರಕಾಶ್ ಇವರು ಗಂಗಾವತಿ ಪ್ರಾಣೇಶ್ ಅವರ ಮೇಲೆ ಒಂದು ಕವನವನ್ನು ಬರೆದಿದ್ದಾರೆ. ಅದನ್ನು ನಾನು ನಿಮಗೆಲ್ಲ ಓದಿ ಹೇಳ್ತೇನೆ. ಕಿಂದರ ಜೋಗಿ ಬಂದಿಹನು ಹನುಮನೆಲದಿಂದ, ಜೋಕುಗಳ ಜೋಲಿ ಜೋಲಾಡಿಸುತ್ತಾ ಹೆಗಲ ಮೇಲಿಂದ, ಮೂರ್ತಿ ನೋಡಿ ಕೀರ್ತಿಯ ಅಳಿಯಲಾದೀತೆ, ಸೂರ್ಯನಂತೆ ಫಕ್ಕನೆ ಹೊಳೆಯುವ ನಗುವಿಗೆ ಜಾತಿ ಬಣ್ಣದ ಲೇಪವಿದ್ದೀತೆ. ನಕ್ಕು ಬಿಡಿ ಜೀವನದಲ್ಲಿ ಇಂದಿನವರೆಗೆ ಎಂದೂ ನಗದಷ್ಟು, ಬಿಗುಮಾನ ಸಂಕೋಚಗಳ ಕಿಸೆಯಲ್ಲಿಟ್ಟು ಮಣ್ಣ ಭಾಷೆಯ ಸೊಗಡನ್ನು ಆನಂದ ದಾಸಗಳಲ್ಲಿ ತೊಳೆಯಿರಿ, ಶಿವಪಾದಗಳ ಕೈಲಾಸದ ಹೊಸ್ತಿಲ ಬೇಲಟ್ಟು. ಪ್ರಾಣೇಶರನನ್ನು ನಗೆಗೆ ಪ್ರಾಣ ಸ್ವರೂಪರು, ಅಲ್ಲಿ ಇಲ್ಲಿ ಬಿದ್ದು ಹೋಗುವ ಮಾತುಗಳಿಗೆ ಜೀವಕಳೆ ತುಂಬಿ ನಗೆಯ ಬುಗ್ಗೆ ಹರಿಸುವರು. ಉಂಡು ನಗುವುದು ಸಂಕಟ, ಅಭಿನವ ಬೀಚಿಯವರ ಜೋಕುಗಳಿಗೆ ಉಪವಾಸವಿದ್ದಷ್ಟು ನಕ್ಕು ನಲಿಯುವುದು ಪರಮ ಸಂಕಟ, ಕರಳು ಬಾಯಿಗೆ ಬಂದಿತೆನ್ನುವ ಕುಕ್ಕಲತೆ. ಇದು ನಮ್ಮ ಶಿವಪ್ರಕಾಶ್ ಅವರು ಬರೆದಂತಹ ಕವಿತೆ ಗಂಗಾವತಿ ಪ್ರಾಣೇಶ್ ಅವರ ಮೇಲೆ. ಈಗ ಮೊದಲಿಗೆ ಗಂಗಾವತಿ ಪ್ರಾಣೇಶ್ ಅವರು ಹಾಸ್ಯ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಈಗ ನಗೆಯ ಜಾತ್ರೆ ಪ್ರಾರಂಭವಾಗುತ್ತದೆ. ಎಲ್ಲರೂ ನಗ್ಲಿಕ್ಕೆ ರೆಡಿ ಆಗಿದ್ದೀರಾ? ರೆಡಿ ಇದ್ದೀರಾ? ಜೋರಾಗಿ ಹೇಳ್ಬೇಕು, ಜೋರಾಗಿ. ಎಸ್. ಹಾಗಾದರೆ ನಿಮ್ಮ ಚೇರ್ಗಳನ್ನು ಹೊಟ್ಟೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳಿ. ಜೋರಾಗಿ ನಗ್ಬೇಕು ಅವ್ರು ಮಾತಾಡಿದಾಗ. ಓಕೆನಾ? ನಗ್ತೀರಾ? ಎಸ್. ನೋಡಿ, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದಿದ್ದೀರಾ. ನಮ್ಮ ಶಿವಪ್ರಕಾಶ್ ಸರ್ ಬರ್ದಂಗೆ ಕರಳುಗಳು ಬಾಯಿಗೆ ಬರ್ದಂಗೆ ಹುಷಾರಾಗಿ ಕೂತ್ಕೊಳ್ಳಿ. ಈಗ ಪ್ರಾಣೇಶ್ ಅವರು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಕಡೆಗೂ ನನಗೆ ಮೈಕನ್ನು ಬಿಟ್ಟದ್ದಕ್ಕೆ ಅನಂತ ಧನ್ಯವಾದ. ನಾನು ಎಷ್ಟೊತ್ತಾದರೂ ಮಾತಾಡಲಿ ಇವರೊಂದು ಸುಮ್ಮನೆ ಆಗಿಬಿಟ್ಟಿದ್ದೆ ಅದಕ್ಕೆ. ಯಾಕೆಂದರೆ ದಿನ ಮಾತಾಡೋರು ನಾವು, ಪಾಪ ಅವ್ರು ವರ್ಷಕ್ಕೊಂದು ಸಾರಿ ಮಾತಾಡೋರು, ವರ್ಷದ್ದನ್ನು ಒಂದೇ ಸಾರಿ ಮುಗಿಸ್ಬೇಕು ಅಂತ ಅವ್ರ ಛಲ. ನನ್ನ ಕಾರ್ಯಕ್ರಮದ ಹೆಸರು ಹಾಸ್ಯ ಸಂಜೆ. ನಿಜಕ್ಕೂ ಇಲ್ಲಿ ಹಾಸ್ಯ ಸಂಜೆಗೇನೆ ನನಗೆ ಕಾರ್ಯಕ್ರಮ ಕೊಟ್ಟಿದ್ದೀರಿ, ಭಾಳ ಸಂತೋಷ. ಇಲ್ಲಿ ನಾನು ಬರೋದಕ್ಕೆ ಕಾರಣರಾಗಿರ್ತಕ್ಕಂತಹ ಅಮರೇಶ್ ಅವರು, ನಮ್ಮ ಗಂಗಾವತಿಯವರೇ, ಪರಮೇಶ್ವರ್ ಚಬ್ಬಿ, ಜವಳಗಡ್ಡಿ ಶಿವಯೋಗಿಗಳು ಮತ್ತು ಚಾಲುಕ್ಯ ಕೂಟದ ಎಲ್ಲ ಸದಸ್ಯರು, ಇಲ್ಲಿ ಒಬ್ಬ ಹಿರಿಯ ಲೇಖಕಿ ನಮ್ಮ ಮುಂದೆ ಬಂದಿದ್ದಾರೆ, ನಮ್ಮೂರವರು ಸುಧಾ ಸರ್ನೋಬತ್ ಅಂತ. ಇವರು ಹಲವಾರು ಪುಸ್ತಕಗಳು ಪ್ರಕಟ ಆಗಿದೆ. ನಮ್ಮ ಬೆಂಗಳೂರಿನಲ್ಲಿ ಇದ್ದಂಥವ್ರವರು ಈಗ ಇಲ್ಲಿ ಬಂದರೆ ಮತ್ತೆ ಪುನಃ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಭಾಳ ಹಿರಿಯ ಲೇಖಕಿ, ಹಳೆಯ ಸುಧಾ ವಾರಪತ್ರಿಕೆಗಳಲ್ಲಿ ನೀವು ನೋಡಿದ್ರೆ ಅವ್ರ ಹೆಸರು ಸಿಗ್ತದೆ. ಈಗೂ ಅವ್ರು ಬರೀತಿದ್ದಾರೆ. ಏನು ಹೇಳಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ನೀವು ಸ್ಪೀಕರ್ ಬಿಟ್ಟು ಕುಂತು ಬಿಟ್ಟಿರಪ್ಪ, ಹೆಂಗೆ ಕೇಳ್ಬೇಕು ಇದು? ಹಾಂ, ಆ ಕಡೆ ಒಂದು ಸ್ಪೀಕರ್ ಮಾಡಬೇಕು ಅಲ್ಲ? ಕೊಡ್ತೀವ್ರಿ ಸರ್ ಈಗ. ಹಾಂ, ಓಕೆ. ನಾನು ಅಥವಾ ಮಹಾಮನಿ ಜೊತೆಯಾಗಿ ಕಳೆದ 10-15 ವರ್ಷಗಳಿಂದ ತಿರುಗಾಡ್ತಿದ್ದೀವಿ. ನಮ್ಮ ವಿಶೇಷತೆ ಏನು ಅಂದರೆ, ನಾನು ಇದುವರೆಗೂ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಸಂಖ್ಯೆ 4000, ಸುತ್ತಿದ ಊರುಗಳು 450. ನಮ್ಮ ಕರ್ನಾಟಕದ ಯಾವ ಮಿನಿಸ್ಟ್ರುಗಳು ಅಷ್ಟು ಊರುಗಳನ್ನ ನೋಡಿಲ್ಲ ಇನ್ನು. ಅಂಥ ಊರುಗಳನ್ನ ನೋಡಿದ್ದೀನಿ. ಆ ಊರ ಹೆಸರುಗಳಲ್ಲಿ ಕೂಡ ಒಂದು ವಿಶೇಷತೆ ಇದೆ. ಆ ಊರುಗಳು ಎಂತೆಂಥವು ನೀವು ಕೇಳಿಲ್ಲ, ನೀವೆಲ್ಲ ಇಲ್ಲಿರೋರು. ವಿಚಿತ್ರವಾಗಿರ್ತಕ್ಕಂಥ ಊರುಗಳು, ಮತ್ತು ಇಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಊರುಗಳು ಕೂಡ ಬೆಳಗ್ಗೆ ನಮಗೆ ಹೇಳಿದರು.
ಟಿಕೆಟ್ ಅಂತ ಕಂಡಕ್ಟರ್ ಬಂದ. ಯಾವ ಊರು ಅಂತ ಕೇಳಿದ್ರು. ತಿಂತೀನಿ ಅಂದವನು. ಬಸ್ಸಿನಾಗ ತಿನ್ನಬಾರ್ದು, ಕೆಳಗಿಳಿದು ತಿಂದು ಬಾ ಅಂದವ. ಗೊತ್ತಲ್ಲ ತಿಂತೀನಿ ಅಂದರೆ ಯಾವುದು ಅಂತ? ಲಿಂಗಸ್ಗೂರು ತಾಲೂಕಿನಲ್ಲಿ ಅದು ತಿಂತೀನಿ. ಇನ್ನೊಬ್ಬನು ನಿಂದೆಲ್ಲಿಗೆಪ್ಪ ಅಂದ ಕಂಡಕ್ಟ್ರು. ಕುಡಿತೀನಿ ಅಂದವ. ಬಸ್ಸಿನಾಗ ಕುಡಿಬಾರ್ದು, ಕೆಳಗಿಡಿ. ಕುಡಿತೀನಿ ಅಂತ ಊರಿದೆ. ಹುಡುಗಿ ಊರ ಹೆಸರು ಗೊತ್ತಿದೆ ಯಾರಾದ್ರಿಗೆ? ಇಲ್ಲಿದ್ದಾರಾ? ಬೀದರ್. ಹಾಂ, ಹುಮನಾಬಾದ್ ಹತ್ರ ಇದೆ ಹುಡುಗಿ ಅಂತ. ಇರಲಿ, ಬೇಡ ಅನ್ನಲ್ಲ. ಆದರೆ ಏನಾಗ್ತದೆ ಈಗ ಅಂದರೆ, ಬಸ್ಸುಗಳು ತುಂಬ್ಕೊಂಡು ಹೋದ್ಮೇಲೆ ಅಲ್ಲಿ ಆ ಜಾಗಕ್ಕೆ ಟೆಂಪೋ ಟ್ರ್ಯಾಕ್ಸ್ ಬರ್ತಾವೆ. ಅವ್ರು ಬರೇ ಊರ ಹೆಸರು ಕೂಗಲ್ಲ ಹುಡುಗಿ ಅಂತ, ಅದ್ರ ಟಿಕೆಟ್ ಕೂಗ್ತಾರೆ. ಟಿಕೆಟ್ ಎಷ್ಟು ಅಂತ ಏನು ಕೂಗ್ತಾರ? 10 ರೂಪಾಯಿಗೊಂದು ಹುಡುಗಿ, 10 ರೂಪಾಯಿಗೊಂದು ಹುಡುಗಿ, 10 ರೂಪಾಯಿಗೊಂದು ಹುಡುಗಿ. ಹಿಂಗೆ ಅಂದ ತಕ್ಷಣ ಮದುವೆ ಈಗ ಕನ್ಯದ ಭಾಳ ಕಷ್ಟ ನೋಡ್ರಿ ಎಲ್ಲ ಊರಾಗ. ಅಪ್ಪ 10 ರೂಪಾಯಿಗೊಂದು ಹುಡುಗಿ ಅಂತೂ ನಮ್ಮ ಮನ್ಯಾಗ 6 ಗಂಡು ಹುಡ್ರವರಿ ಲಗ್ನ ಆಗಿಲ್ಲ ಇನ್ನ ಅಂತೇಳಿ ರೊಕ್ಕ ಕೊಡಕ್ಕೆ ಹೋಗ್ತಾರೆ. ನೆಕ್ಸ್ಟ್ ಇಲ್ಕಲ್ ಫೇಮಸ್. ಯಾವುದಕ್ಕೆ ನೋಡ್ರಿ, ಗಂಡಸರಿಗೆ ಡ್ರೆಸ್ಸಿಗಾಗಿ ಯಾವ ಊರೂ ಮೀಸಲಾಗಿಲ್ಲ. ಹೌದಾ? ಇನ್ನೇನು ನಾವೇ ಚಡ್ಡಿಪುರ ಬನೀನ್ಪುರ ಅಂತ ಮಾಡಬೇಕು, ಮತ್ತು ಅಂಡರ್ವೇರ್ ಧಾಮ ಅಂತ ಹಿಂಗೆಲ್ಲ ನೋಡ್ರಿ. ಎಷ್ಟು ಇಲ್ಕಲ್, ತುಂಬ ಅದರ ಪಕ್ಕದಲ್ಲಿ ಕರಡಿ ಕೊನೆಗೆ. ಇಲ್ಕಲ್, ತುಂಬ, ಕರಡಿ, ಇವು 3 ಊರುಗಳು ಒಟ್ಟಿಗೆ ಕೂಗ್ತಾನೆ ಕಂಡಕ್ಟ್ರು. ಇಲ್ಕಲ್ ತುಂಬ ಕರಡೆ, ಇಲ್ಕಲ್ ತುಂಬ ಕರಡೆ, ಇಲ್ಕಲ್. ಈ ಬೆಂಗಳೂರವರು ಸೀರೆ ತಗೊಳಕ್ಕೆ ಬಂದರು ಅಂದರೆ ಎದೆ ಹೊಡೆದು ಬಿಡ್ತಾರೆ. ಅಯ್ಯಯ್ಯೋ, ಇಲ್ಕಲ್ ತುಂಬ ಕರಡಿ ಅಂತೆ, ಸೀರೆ ಬೇಡ, ಲಂಗ ಬೇಡ, ನಡ್ರಿ ಊರುಗಳು ಬೇಡ. ನೆಕ್ಸ್ಟ್ ಮದುವೆ ಆದ ನೂತನ ದಂಪತಿಗಳ ಬಸ್ ಹತ್ತಿರ್ತಾರೆ. ಅವ್ರ ಜೊತೆಗೆ ಬೀಗರು ಕೂಡ ಹತ್ತಿರ್ತಾರೆ. ಟಿಕೆಟ್ ಕೊಡೋಂಥ ಕಂಡಕ್ಟರ್ ಬರ್ತಾನೆ. ಶಿವನ ಪಾದ ಯಾರ್ರಿ, ಶಿವನ ಪಾದ ಯಾರ್ರಿ, ಶಿವನ ಪಾದ ಯಾರ್ರಿ. ಅದೇ ಮದುವೆ ಆದ ದಂಪತಿಗಳಿಗೆ ಶಿವನ ಪಾದಕ್ಕೆ ಯಾರು ಹೋಗ್ತೀರಿ ಅಂದರೆ ಯಾರು ಹೋಗ್ತಾರೆ? ಇದು ಆ ಊರುಗಳ ವೈಶಿಷ್ಟ್ಯ. ನೆಕ್ಸ್ಟ್ ಜನಿವಾರದವ್ರು ಯಾರ್ರಿ? ಯಾರೋ ಒಬ್ಬ ಬ್ರಾಹ್ಮಣ ಹಿಂಗೆ ತೆಗೆದು ತೋರಿಸಿದ. ಅದಲ್ರಿ, ಊರ ಹೆಸರು ಜನಿವಾರ. ಬಸ್ಸು ಆ ಸ್ಟಾಪಿಗೆ ನಿಂತ ತಕ್ಷಣ ಜನಿವಾರದವ್ರು ಹೇಳಿರಿ, ಜನಿವಾರದವ್ರು ಎಲ್ಲ ಬ್ರಾಹ್ಮಣರು ಕೆಳಗಿಳಿದ್ಬಿಟ್ರು. ನೋಡ್ತಾರೆ ಅವ್ರ ಊರಲ್ಲಿ ಏನಮ್ಮೂರೇ ಜನಿವಾರ ಊರ ಹೆಸರಿ, ನೀವು ಮೇಲೆ ಹತ್ತಿರಿ, ಮತ್ತದು ಕಷ್ಟ. ನೆಕ್ಸ್ಟ್ ಪ್ರಧಾನಿ ಅಂತ ಒಂದು ಊರಿದೆ. ಪ್ರಧಾನಿ ಯಾರು ಅಂದ ತಕ್ಷಣ ಜನ ಎಲ್ಲ ಮೋದಿ ಅಂತ ಕೂಗ್ತಾರೆ. ಉಂಡಿ, ಬಾಚಣಿಕೆ ಊರ ಹೆಸರುಗಳು. ಬಾಚಣಿಕೆ ಬೇಕೇನು ಸರ್ ಅಂತ ಅವನ ತಲೆಯಲ್ಲಿ ಒಂದು ಕೂದಲಿಲ್ಲ ಪಾಪ. ಬಾಚಣಿಕೆ. ಇನ್ನು ವಿಚಿತ್ರವಾಗಿರ್ತಕ್ಕಂಥ ವಾಕ್ಯ ಆಗ್ತಕ್ಕಂಥ ಊರುಗಳು ಏನು? ಬಂದಾಳ, ಕರ್ದಾಳ, ಬಸರಾಳ, ಹಡ್ದಾಳ. ಇವು ಊರು ನೋಡ್ರಿ ಎಷ್ಟು ಹೊಂತು ವಾಕ್ಯ ಆಗ್ತೈತೆ ಅದು. ಬಂದಾಳ, ಕರದಾಳ, ಬಸರಾಳ, ಹಡ್ದಾಳ. ಒಂದು ಕ್ರಿಯೆ ಮುಗಿದೋಯ್ತು ಅಲ್ಲಿಗೆ. ಇಂಥ ಊರುಗಳದ. ಇನ್ನು ಒಳ್ಳೊಳ್ಳೆ ಹೆಸರುಗಳ್ಯಾವುದು? ಗುಣವಂತ, ಗುಣವಂತಿ, ಕಮಲಶಿಲೆ. ಎಷ್ಟು ಚೆನ್ನಾಗಿದೆ ನೋಡವ, ಎಲ್ಲವ ನಾವು ನೋಡಿಲ್ಲ. ಇನ್ನು ದರಿದ್ರ ಊರುಗಳಲ್ಲಿ ಒಂದು 3-4 ಅವ. ಅವು ನಮ್ಮಲ್ಲಿ ಇಲ್ಲ. ಮುಂಡೇವು ಅಂತ ಒಂದು ಊರು. ಉತ್ತರ ಪ್ರದೇಶ ಅಂತೂ ಇನ್ನೂ ಅನಾಹುತರಿ. ಅಲ್ಲಿ ಊರುಗಳ ಹೆಸರು ಲೌಡಿ. ಲೌಡಿ ಕವನ್ ಅಂತಾನೆ ಕಂಡಕ್ಟ್ರು. ಒಂದು 4 ಹುಡ್ರೆ ಎದ್ದು ಹೋಗ್ತಾರೆ. ಮತ್ತೆ ಏನು ಮಾಡ್ತಾರೆ, ಅನಿವಾರ್ಯ. ನೆಕ್ಸ್ಟ್ ಈಗ ತಾನೇ ಬರೆಸಿದ್ರೆ ನಾವು ಬೆಳಗ್ಗೆ ಬರ್ತಿರ್ಬೇಕಾದ್ರೆ ಇಲ್ಲಿವು ಇಲ್ಲಿ ಅದ ಅಂತ ಇವ್ರದ ಯಾವ್ಯಾರು ಬರ್ಸಿದ ಇಲ್ಲಿ ಮಜಾ ಆದವ್ರದ್ದು ಏನು ಮೂತ್ರ ಮಾತ್ರ. ನಮ್ಮ ಕಡೆ ಬಂತಂದ್ರೆ ಮೂತ್ರನೇ ಅಂತ ಕೂಗ್ತಾನೆ ಕಂಡಕ್ಟರ್. ನೆಕ್ಸ್ಟು ಗೂಬ್ರಾ ಅದು ಒಂದು ಊರು. ಇನ್ನೂ ಕೊನೆಯದಂತೂ ಹೇಳಬಾರ್ದು ಹಂಗೈತಂತಿ ಊರಾಗ. ಏನು ಅನಿವಾರ್ಯ ಹೇಳಬೇಕು ಅಲ್ಲ ಹೇಳ. ಇದು ನಮ್ಮ ಕಡೆ ಬೇಡ್ರಪ್ಪ, ಯಾಕಂದ್ರೆ ಭಾಳ ಮಂದಿ ಟೈಟಾಗೇ ಕುಂತಿರ್ತಾರ. ಅವ ಹಿಂಗೆ ಕೂಗಿದ್ಗಳಿಗೆ ಇಲ್ಲೇ ಇಳಿತೀವಿ ತಡಿ ಓ ಮಾರಾಯ ಅಂತಾರ. ಅಂದರೆ ಜೀವನದಲ್ಲಿ ಅದಕ್ಕೆ ಹೇಳೋದು, ದೇಶ ತಿರುಗು ಕೋಶ ಓದು. ಇಲ್ಲಿ ಎಷ್ಟು ಜನ ಕಾದಂಬರಿ ಕಥೆಗಳು ಓದ್ತಿರೋ ಗೊತ್ತಿಲ್ಲ. ಎಲ್ಲರೂ ಸೀರಿಯಲಿಗೆ ನಿಂತುಬಿಟ್ಟಿರಿ. ದಯವಿಟ್ಟು ಓದುವ ಹವ್ಯಾಸವನ್ನು ಹಚ್ಚಿಬಿಟ್ರು. ನಮ್ಮ ಹಿರಿಯ ಲೇಖಕಿಯವರಾಗಲೇ ಪರಿಚಯ ಮಾಡಿಸಿದೆ ನಾನು, ಸುಧಾ ಸರ್ನೋಬತ್ ಅವರು ಓದಿ ಆಮೇಲೆ ಬರೆಯೋದಕ್ಕೆ ಶುರು ಮಾಡಿದ್ರು. ಯಾರು ಓದ್ತಾರೋ ಅವರು ಬರೆಯಬಲ್ಲರು. ನಾನು ಯಾರೂ ಓದಂಗಿಲ್ಲ ರೀ, ನಾನು ಭಾಳ ಬರ್ದೀನಿ ಅಂತಿರ್ತಾರೆ ಕೆಲವರು. ಅವರು ಓದಬಾರ್ದು.
ಹಾಂ, ಅವರು ಓದ್ದೆ ತಾವು ಬರೆದದ್ದು ಇನ್ನೊಬ್ಬರು ಓದ್ಬೇಕಂದ್ರೆ ಹೆಂಗ್ರಿ ಇದು? ಹೌದಾ? ಅದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ನಿಂತಿರ್ತಕ್ಕಂಥದ್ದು ಬೀಚಿಯವರು ಬರೆದಂಥ 62 ಕಾದಂಬರಿಗಳನ್ನು ಓದಿದ ಮೇಲೆ. ಅಲ್ಲಿವರೆಗೂ ನಾನು ಭೈರಪ್ಪ, ಕಾರಂತರು ಎಲ್ಲರೂ ಓದ್ತಿದ್ದೆ. ಅವು ಯಾವ ಹೇಳಕ್ಕೆ ಬರಲ್ಲ. ಅವರು ಬೀಚಿಯವರು ಓದಿದ ಮೇಲೆ ಅದನ್ನು ಇನ್ನೊಬ್ಬರಿಗೆ ಹೇಳಬೇಕು ಅಂತ ಅನಿಸ್ತು ನನಗೆ. ಅಲ್ಲಿಂದ ಶುರುವಾಯಿತು. 30-35 ವರ್ಷ ಆಯಿತು ಸ್ನೇಹಿತರೆ. ಇವತ್ತು ಇಂಥ ದೇಶಕ್ಕೆ ಬಂದು ನಾನು ಮಾತಾಡೋದು ಯೋಗ ಬಂದಿತ್ತು ಅಂದರೆ ಅದು ಬೀಚಿಯವರ ಕಾದಂಬರಿಗಳಿಂದ. ಹಾಸ್ಯ ಕಾದಂಬರಿಗಳು ಭಾಳಷ್ಟು ಜನ ಪುರುಷೋತ್ತಮರ ಪತ್ತೇದಾರಿ ಕಾದಂಬರಿ ಓದ್ತಾರೆ, ಓದಿ ಒಳಗೊಳಗೆ ಭಯ ಪಡ್ತಿರ್ತಾರೆ. ಇನ್ನು ಕೆಲವು ಕಾದಂಬರಿ ಇದ್ದರೆ ಅವಾಗ ರಾತ್ರಿ ವೇಳೆ ಓದಬೇಡಿ ಅಂತ ಬರೆದಿರ್ತಿದ್ರ ಮೇಲೆ. ಜ್ಞಾಪಕ ಇದೆಯಾ ನಿಮಗೆ? ಹಳಬ್ರಿಗೆ ಯಾರಿಗಾದ್ರು? ಯಾಕೋ ಏನೋ ಗೊತ್ತಿಲ್ಲ, ನಾನಂತೂ ಓದಲೇ ಇಲ್ಲ ಅವನ್ನ. ಯಾಕೆ ಓದ್ಬೇಡ ಅಂತ ಅನ್ಬಿಡ, ಆ ಲೇಖಕನೇ ಹಿಂಗೆ ಬರ್ದಾನ ಅಂದಮೇಲೆ ಮತ್ತೆ ಯಾಕೆ ಓದ್ಬೇಕಂತ. ಹೀಗೆ ನನಗೆ ತುಂಬ ವಿಶೇಷ ಅನಿಸಿದ್ದು ಈ ಭಾಗದ್ದು. ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ಅನೇಕ ಘಟನೆಗಳು ನಮ್ಮ ಗಾದೆ ಮಾತುಗಳಲ್ಲಿ ಹಾಸ್ಯ ಅದ ರೀ. ಬ್ರಾಹ್ಮಣರು ಹೆಚ್ಚಾಗಿ ಅನ್ನೋದು ಏನು ಗೊತ್ತದ ನಿಮ್ಗೆ? ಬಂದದ್ದಲ್ಲ ಬಾರಿಸಿದ್ದಲ್ಲ ಅಂತಾರೆ. ಕೇಳಿರ? ಇಲ್ಲಿ ಬರ್ತಾರ, 15 ದಿನ 20 ದಿನ ಇರ್ತಾರೆ, ಆಮೇಲೆ ಮತ್ತೆ ಹೋಗ್ಬಿಡ್ತಾರೆ. ಮಗ ಕರೆಸಿದ ಅಂತೇಳಿ ಒಂದು ತಿಂಗಳು ಬರ್ತಾರೆ, ಬೇಸರ ಆಗ್ಬಿಡ್ತದ. ಅಲ್ಲಿ ಹೋಗಿಂದ ಏನಪ್ಪ ಕುಲಕರ್ಣಿ ಹೋಗಿ ಬಂದೆ ಮಗನವ್ರಿಗೆ, ಏನು ಹೋದ್ಬಿಡಪ್ಪ ಬಂದದ್ದಲ್ಲ ಬಾರಿಸಿದ್ದಲ್ಲ, ಸುಳ್ಳ ವಿಮಾನಕ್ಕೆ ರೊಕ್ಕ ಬಡ್ದದ್ದಾತು, ಅದ ರೊಕ್ಕ ಡಿಪಾಸಿಟ್ ಇಟ್ಟಿದ್ರೆ ಬಡ್ಡಿ ಬರ್ತಿತ್ತು ಅಂದ್ಬಿಡ್ತಾರೆ. ಈ ಬಂದದ್ದಲ್ಲ ಬಾರಿಸಿದ್ದಲ್ಲ ಹೆಂಗೆ ಬಂತು ಅಂದರೆ, ಹಿಂದಕ್ಕೆ ನಮ್ಮ ಕಡೆ ದೇಸಾಯರಂತಿದ್ದರು. ಹೆಂಗೆ ಗೌಡ್ರು ಅಂತ ಇರ್ತಾರೋ ಹಂಗೆ ದೇಸಾಯರಂತಿದ್ರು. ಆ ದೇಸಾಯರು ಊರಾಗ ಯಾರ ಮನೆಗೂ ಅಡುಗೆ ಮಾಡೋದಕ್ಕೆ ಬಿಡ್ತಿರಲ್ಲ, ನಮ್ಮ ಮನೆಗೆ ಊಟ ಮಾಡ್ರಿ ಅಂತ ಊಟಕ್ಕೆ ಹಾಕ್ತಿದ್ರು ಜನರಿಗೆ. ಗಂಟಿ ಬಾರಿಸ್ತಿದ್ರು, ಮೆಣೆದಾಳ ಅಂತಂದ್ರೆ ನಮ್ಮಲ್ಲಿ ಇವತ್ತಿಗೂ ತಾವರಿಗೆ ಹತ್ರ. ಅಲ್ಲಿಗೆ ಜಾಂಗ್ಟಿ ಬಾರಿಸಿದ್ರೆ ಅದ್ರ ಅರ್ಥ ಏನು ಅಂದ್ರೆ, ಊರಾಗ ಯಾರಾದರೂ ಹಸ್ದವ್ರಿದ್ರೆ ದೇಸಾಯರ ಮನೆಗೆ ಊಟಕ್ಕೆ ಬರ್ರಿ ಅಂತ ಊಟದ ಗಂಟೆ ಅದು. ಅಷ್ಟು ಶ್ರೀಮಂತರಿದ್ರು. ಹಂಗೆ ಗಂಟಿ ಬಾರಿಸಿ ಊಟಕ್ಕೆ ಕರೆಯೋದು. ಅವ್ರ ಮನ್ಯಾಗ ಒಬ್ಬ ಆಚಾರ್ಯ ಇದ್ರು, ಪಂಡಿತರು, ದೇವ್ರ ಪೂಜೆ ಮಾಡೋರು. ಅವ್ರು ಭಾಳ ವೈಭವದ ಮೇಲೆ ಅವರು ಅಲ್ಲೇ ಇದ್ದರು. ಕಡೆಗೆ ಏನಾಯ್ತು, ಒಂದಿನ ಅವ್ರು ಇದ್ದಕ್ಕಿದ್ದಂತೆ ಇಷ್ಟು ದೇಸಾಯರು ಎಲ್ಲರಿಗೂ ಊಟಕ್ಕೆ ಹಾಕ್ತಾರ, ಇಷ್ಟು ಜನರನ್ನು ಕರೆದು ಉಪಚಾರ ಮಾಡ್ತಾರಂದ್ರೆ, ನಾನು ಒಂದು ದಿವಸ ಒಂದು 10 ಜನ ಬ್ರಾಹ್ಮಣರಿಗಾರ ಅಥವಾ 10 ಜನ ಸಜ್ಜನರಿಗಾರ ಅಥವಾ 10 ಜನ ಶರಣರಿಗಾರ ಊಟ ಹಾಕಬೇಕು ಅನ್ನೋ ತಲೆಯಾಗ ಬಂತ್ರಿ. ಮನೆ ಇಲ್ಲ ಮಠ ಇಲ್ಲ ಅವ್ರಿಗೆ, ದೇಸಾಯರ ಮನ್ಯಾಗ ಅವರಿದ್ದಾರೆ. ಎಲ್ಲರ ಕಳವು ಮಾಡಿ ಆದರೂ ಚಿಂತಿಲ್ಲ, ನಾವು ಊಟಕ್ಕೆ ಹಾಕ್ಬೇಕಂತ ಬಂತು ಅವ್ರ ತಲೆಯಾಗ. ಕಳವು ಮಾಡೋದಕ್ಕೆ ಯಾರ ಮನೆ? ದೇಸಾಯರ ಮನಿನ. ಹೌದಾ? ಒಂದು ಏಕಾದಶಿ ಬರ್ತಿ ಎಲ್ಲರೂ ಭಜನೆ ಗಿಜನಿ ಮಾಡಿ ಮಲಗಿಬಿಟ್ಟಿದ್ರು, ನಿದ್ದೆ ಹತ್ತಿಬಿಟ್ಟಿತ್ತು. ಮುಂಜಾನೆ 5:30 ಮೇಲೆ ದ್ವಾದಶಿ ಬರ್ತದೆ ಅಂತ ಹೇಳಿ ಎಲ್ಲರೂ ಮಲಗಿಬಿಟ್ರು. ಅವಾಗಿಯೂ ಆಚಾರ್ಯ ಎಲ್ಲರೂ ಮಲಗ್ಯಾರ, ಇವತ್ತು ನಾನು ಬಿಡಬಾರ್ದು, ಏನಾರ ಎಷ್ಟು ನಗ ನಾಣ್ಯ ಲೂಟಿ ಮಾಡಿ ನಾನು ಅಡುಗೆ ಮಾಡಿ ಬ್ರಾಹ್ಮಣರಿಗೆ ಉಣಿಸ್ಬೇಕು ಅಂಥೇಳಿ ಹೊಂಟ್ರಿ ಎದ್ದು. ಅವಾಗೆಲ್ಲ ಇದನ್ನು ಡ್ಯೂಟಿಗೆ ಹಚ್ತಿದ್ರು. ಮನ್ಯಾಗ ಲೈಟ್ ಇಲ್ಲ, ಕಂದೀಲಿಲ್ಲ, ಪೆಟ್ರೋಲ್ ಮಾರ್ಕ್ಸ್ ಇಲ್ಲ. ದೊಂದಿ ಕಟ್ಟಿಗೆಗೆ ಬಟ್ಟೆ ಸುತ್ತಿ ಅದಕ್ಕೊಂದಿಷ್ಟು ಎಣ್ಣೆ ಹೇಗೆ ಹಚ್ಚಿ ಮನ್ಯಾಗ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಡ್ತಿದ್ರು. ರಾತ್ರಿ ಭಾಳ ಇಡ್ತಿದ್ರು ರೀ. ಕೊನೆಗೆ ಅವ್ನು ಆರಿಸಿ 1-2 ಬೆಳಕಿಗೆ ಇಡ್ತಿದ್ರು. ಇವ್ರು ಎದ್ದು ನೋಡ್ತಾರೆ, ಆಗಲಿ ಮುಂಚೆ 4:15 ಬ್ರಾಹ್ಮಿ ಮುಹೂರ್ತ. ಮೊದಲೇ ಬ್ರಾಹ್ಮಣ ಆಚಾರಿ, ದ್ವಾದಶಿ ಶುರುವಾಗಿಬಿಟ್ಟದ. ಹಾಂ, 1-2 ತಂಬಿಗೆ ಸ್ನಾನ ಮಾಡಿದ್ರು ಚಲೋ ಅಂದ್ಕೊಂಡ್ರು. ತಾವು ಬಂದಾರ ಕಳ್ತನಕ್ಕೆ. ಅಲ್ಲೇ ಬಸ್ಸಲತ್ರಿ ಹೋದ್ರಿ, ಬಸ್ಸಲ್ದಾಗ ಹೋಗಿ ಸ್ನಾನ ಮಾಡಿದ್ರು. ಮೆಲ್ಲಕ್ಕೆ ನೀರು ಹಾಕ್ಕೊಂಡ್ರು, ಮೆಲ್ಲಕ್ಕೆ ದೇವ್ರ ಮನೆ ಹುಡುಕೋತ ಬಂದರು. ದೇವ್ರ ಮನ್ಯಾಗ ಕೂತರು, ಅಲ್ಲಿ ಮಡಿ ಪಂಚಾಯತ್ ಎಳ್ಕೊಂಡ್ರು, ಉಟ್ಕೊಂಡ್ರು, ದೀಪ ಹಚ್ಚಿದ್ರು ಅಲ್ಲೊಂದು ಇಲ್ಲೊಂದು. ಗಂಟಿ ಬಾರಿಸೋ ಪ್ರಸಂಗ ಬರ್ತದೆ ಮೊದಲು, ಪೂಜಾ ಮೊದಲು. ಏನು? ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಂ ಅಂತ. ದೇವತೆಗಳೇ ಬರ್ರಿ, ರಾಕ್ಷಸರೇ ಹೊರಗೆ ಹೋಗ್ರಿ ಅಂತ ಗಂಟಾ ವಾದನ ಮಾಡ್ಬೇಕು. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಂ ಅಂತೇಳಿ ಡಣ ಗಂಟೆ ಬಿಡ್ಬಿಟ್ರು. ಮರ್ತ ಬಿಟ್ಟಾರ ತಾವು ಕಳವಿಗೆ ಬಂದೀವನ್ನು. ಅಂದ್ರೆ ಸಂಪ್ರದಾಯ ಹೆಂಗಿರ್ತದೆ ಅಂತ ನೋಡ್ರಿ ಹಳೆಯ ಮಂದಿ. ಆಗ ಮಾರ್ತನೆ ಗಮನಾರ್ಥಂತು ರಾಕ್ಷಸ ಡಾನ್ ಅಂದ್ರು. ಎಲ್ಲರೂ ಏನಿದೆ, ಯಾರು ಇಷ್ಟು ಜಲ್ದಿ? ಎಲ್ಲರೂ ಎದ್ದು ಒಂದು ದೊಂದಿ ತೊಗೊಂಡು ಅವ್ರು ಹಿಡ್ಕೊಂಡು ಮಾರಿ ಕಾಣಿಸೋದಕ್ಕೆ ಕಂಬಕ್ಕೆ ಕಟ್ಟಿ ಮಾರಿಗೆ ದೊಂದಿ ಹಿಡಿತಾರ್ರಿ. ಅವ್ರ ಮನೆಯ ಆಚಾರ. ಏನು ರೀ ಆಚಾರ ಇದು ಅಂತ ದೇಸಾಯರು ಕೇಳಿದ್ರಿ. ಏನಿದು, ಯಾಕೆ ಹಿಂಗೆ? ಅವ್ರು ನಾನು ಏನೂ ಕೇಳಬೇಡ್ರಿ ದೇಸಾಯರ, ನಾ ಬಂದದ್ದಲ್ಲ ಬಾರಿಸಿದ್ದ. ಅದಕ್ಕೆ ಮಕ್ಕಳಿಗೆ ಗಾದೆ ಮಾತು ಏನಂತ ಹೇಳ್ರಿ ಅಂತ ಕೇಳಿದಾಗ ದಯವಿಟ್ಟು ಇಂಥವನ್ನು ಹೇಳ್ರಿ ಮಕ್ಕಳಿಗೆ. ಹಾಂ, ಹಿಂಗೆ ಬಂತಪ್ಪ ಈ ಗಾದೆ ಮಾತು ಅಂತ. ಹಾಗೆ ಊರ ಹೆಸರುಗಳನ್ನ ನಾನು ಅಷ್ಟು ಹೇಳಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಊರ ಕೊನೆಯದು ಉತ್ತರ ನೋಡ್ರಿ, ಅವ್ನು ನೆನಪು ಮಾಡಿದ್ರು. ಅವ್ನು ಹೇಳಬಾರ್ದು ಪಾಪ ಅಂತ ತಿಳ್ಕೊಂಡಿದ್ದು ನಾನು.
ಆಗಲೇ ಏನು ಹೇಳಿದೆ, ಉತ್ತರ ಪ್ರದೇಶದ ಊರು ಲೌಡಿ. ಇನ್ನೊಂದು ಊರು ಅದ ರೀ ಉತ್ತರ ಪ್ರದೇಶದಾಗ ಐತದು. ಮೋದಿಗೆ ಕೈ ಮುಗಿದ ಆ ಊರವ. ಮೋದಿಯವರ ಎಲ್ಲ ಊರ ಹೆಸರು ಚೇಂಜ್ ಮಾಡಿರಿ, ನಮ್ಮ ಊರ ಹೆಸರು ಚೇಂಜ್ ಮಾಡಿ. ಏನಪ್ಪ ಬೋಸುಡಿ ಹಾಂ ಏನಂತ ಟಿಕೆಟ್ ಹಂಗೆ ಬೋಸುಡಿ ಕವನ್ ಬೋಸುಡಿ ಕವನ್ ಬೋಸುಡಿ ಕವನ್ ಬೋಸುಡಿ ಕವನ್ ಅಂತ ಬರ್ತಾನೆ ರವ ಟಿಕೆಟ್ನವ. ಹಾಂ ಬೋಸುಡಿ ವಾಲ ಚಡೋ ಬೋಸುಡಿ ಚಡೋ ಹತ್ತದು. ಊರು ಬಂದ್ಕೊಳ್ಳೆ ಬೋಸುಡಿ ವಾಲ ಉತ್ತರೋ ಬೋಸುಡಿ ವಾಲ ಉತ್ತರೋ. ಗತಿ ಏನು ಹಿಂಗಾದ್ರೆ? ಹಾಂ ಅದಕ್ಕೆ ಜೀವನದಲ್ಲಿ ಹಾಸ್ಯಗಳು ನಮಗೆ ವಸ್ತುಗಳನ್ನ ಕೊಡುವಷ್ಟು ಬೇರಾವ ಸಾಹಿತ್ಯವೂ ಕೊಡೋದಿಲ್ಲ ಅಂತ ನಮ್ಮ ಮಾತು. ಎರಡನೆಯದು ನಮ್ಮ ಬೀಚಿಯವರು ಬರೆದಾಳ, ಅಕ್ಕನ ಬಳಗವಿರುವಲ್ಲಿ ಭಾವನ ಸಮಾಜ ಹುಡುಕುತ್ತಾ ಬರುತ್ತದೆ. ಎಷ್ಟು ಚಂದದ ರೀ. ಭಾವಂದ್ರ ಸಮಾಜ ಇಲ್ಲ, ಅಕ್ಕನ ಬಳಗ ಒಂದೇ ಅದ. ಇವರು ಜೋಡಿಸ್ತಾರೆ. ಅಕ್ಕನ ಬಳಗವಿರುವಲ್ಲಿ ಭಾವನ ಸಮಾಜ ಹುಡುಕುತ್ತಾ ಬರುತ್ತದೆ, ಇದರ ಪೂರ್ಣ ಫಲವೇ ಶಿಶುವಿಹಾರ. ಹೆಣ್ಮಕ್ಳು ಭಾಳ ಮಾತುಗಾರರು ನೋಡ್ರಿ. ಬರೀ ನೀವ ಅನೌನ್ಸ್ ಮಾಡಿದ್ರಿ, ಹಾಡು ಹಾಡಿದ್ರಿ, ಹಾಂ ಪ್ರಿಂಟ್ ಟೈಪ್ ಮಾಡ್ಕೊಂಬಂದು ಓದಿದ್ರಿ, ಒಂದರ ಗಂಡು ಪ್ರಾಣಿ ಸುಳಿತಾನಿಲ್ಲ. ಅದಕ್ಕೆ ಮನೆಯಾಗೂ ಅವಕಾಶ ಇರೋದಿಲ್ಲ. ಇಲ್ಲಿ ಇವತ್ತು ಮೈಕ್ ಕಷ್ಟಪಟ್ಟು ಮಂದಿನ ಕರೆಸಿ, ನನ್ನ ಕರೆಸಿ, ಮಾಮನಿನ ಕರೆಸಿ, ಅದಕ್ಕೂ ನಡ್ರಿ ಕಡೆ ಅದು ನೋಡ್ಕೊಳ್ರಿ. ನಾವೆಲ್ಲ ಅನೌನ್ಸ್ ಮಾಡಿ ನಾವು ಎಷ್ಟೋ ಜನರಿಗೆ ಕೆಳಗೆ ಮಾತ್ರ ಮ್ಯಾಗ ಹತ್ತಿರ ಅಂದ್ರೆ ಸಹಿತ ಕೇಳಿಸೋಲ್ತವ್ರಿಗೆ. ಕೆಳಗೆ ನಿಂತ ಮುಗಿಸ್ಬಿಟ್ರು ಅವರೆಲ್ಲ. ಮ್ಯಾಲೆ ನಿಂತಿದ್ರೆ ಇನ್ನಿಷ್ಟು ಮಂದಿ ಕಾಣಿಸ್ತಿದ್ರು. ಹೌದಾ? ಅದಕ್ಕೆ ಹೆಣ್ಮಕ್ಳು ಹೇಳು ಏನು ಇವರೆಲ್ಲ ಸೇರಿ ಇಂಥೊಂದು ಕಾರ್ಯಕ್ರಮ ಆಗಿಂದ ಸ್ವಲ್ಪ ಫಂಡ್ ಉಳಿತು, ಪ್ರಾಣೇಶ್ವರ ಕಾರ್ಯಕ್ರಮ ಮಾಡಿದ್ವಿ, ಅದಕ್ಕೆ ಹಿಂಗೆಲ್ಲ ನಾವು ಪಟ್ಟಿ ಎತ್ತಿದ್ವಿ ಅಥವಾ ಕಾಣಿಕೆ ಸ್ವೀಕರಿಸಿದ್ವಿ, ರೊಕ್ಕ ಉಳಿತು, ಎಲ್ಲರೂ ಹೋಗೋಣ ಅಂತ ಒಂದು 10 ಮಂದಿ ರೆಡಿ ಆದ್ರು. ಹಿಂಗೆ ಕೆಳಗೆ ನಿಂತೇನು ಮಾತಾಡಿದ್ರು ಅವರೆಲ್ಲ. ಮಾತಾಡಿ ಏನು ಮಾಡಿದ್ರು, ಎಲ್ಲಿಗೆ ಹೋಗಿ ಅಮೇರಿಕಕ್ಕೆ ಹೋಗೋಣ. ನಾವಿಲ್ಲೇ ಫಾರಿನಾಗೆ ಇದ್ದೀವಿ ಈಗ, ಆದ್ರೆ ಅಮೇರಿಕಕ್ಕೆ ಹೋಗೋಣ. ಅಮೇರಿಕಾದಾಗ ನಯಾಗರ ಫಾಲ್ಸ್ ನೋಡೋ ಹಂಗದ ಅಂತ ಎಲ್ಲರೂ ಸೇರಿ ಮಾತಾಡಿ ಇಷ್ಟಿಷ್ಟು ಮಾತಾಡಿಕೊಂಡು ಹೊಂಟ್ರಿ ಅಮೇರಿಕಕ್ಕೆ. ಎಲ್ಲ ನೋಡಿದ್ರು ನಯಾಗರ ಫಾಲ್ಸ್ ಹೋಗಲೇಬೇಕು. ನಯಾಗರ ಫಾಲ್ಸ್ ಮುಂದೆ ಹೋಗಿ ನಿಂತರು. ನೋಡ್ತಾ ಅಲ್ಲಿ ಇವು ಬಂದ ಯಾರು ಗೈಡ್, ಮೇಡಮ್ ಇದು ಸಾಮಾನ್ಯ ಅಲ್ಲ, ನಯಾಗರ ಫಾಲ್ಸ್ ಆಕಾಶದ ಶಿವನ ತಲೆಯಿಂದ ಗಂಗೆ ಬೀಳ್ತಾಳೆ ಅನ್ನೋ ಶಬ್ದ. ಇದ್ರ ಶಬ್ದ ಎಷ್ಟೈದು ಗೊತ್ತಿದೇನ್ರಿ? 40 ಕಿಲೋಮೀಟರ್ಗಳ ಆಚೆ ಕೇಳಿಸ್ತೈತೆ, ದಬ್ಬ 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 ಬೀಳೋದು. ಅವಾಗ ಬೆಣ್ಮಗಳು, ಮತ್ತು ನಮಗೇನು ಕೇಳಿಸವಲ್ತಲ್ಲೋ ಮರಾಯ ಅಂತ ಅವ ಅಂದ. ನೀವು ಸ್ವಲ್ಪ ಮಾತಾಡ್ಸೋದು ನಿಂದ್ರಿ ಅಮ್ಮ, ಕೇಳಿಸ್ತದ ಅಂದ. ಹಾಂ ಇಲ್ಲಿ ಅನೇಕರ ಸಂಘ ಸಂಸ್ಥೆಗಳನ್ನ ಕಟ್ಟಿರಿ ನೀವು. ಅಧ್ಯಕ್ಷ ಹೆಣ್ಮಕ್ಳು ಸಂಘ ಕಟ್ಟಾರಲ್ರಿ? ಹಾಂ 3 ವರ್ಷ ಅಧ್ಯಕ್ಷ ಪದವಿ ಬಿಡುವುದೇ ಇಲ್ಲ ಅವರು. ನಾನು ಹಾಕ್ನಿ ಅಂದಕ್ಕೆ ಈ ಜೊತೆಗೆ ಮಾತು ಬಿಡ್ತಾರಾಗಲಿ, ಸಂಘ ಬಿಡೋದಿಲ್ಲ ಅವರು. ಆಕಿ ಏನೇ ಸಮಸ್ಯೆ ಬರಲಿ ವ್ಯಾನಿಟಿ ಬ್ಯಾಗ್ನಾಗ ನೀವು ತೆಗಿತಿದ್ಲು, ನೋಡುತ್ತಿದ್ಲು, ಒಳಗಿಡ್ತಿದ್ಲು. ಎಲ್ಲರಿಗೂ ಏನೇನು ಮಂತ್ರ ಮಾಡ್ಕೊಂಬಂದ್ರು, ಏನು ತಾಯಿ ತೈತೋ ಏನು ನೋಡೋಣ. ಪತ್ರಕರ್ತರನ್ನೆಲ್ಲ ಕರೆಸಿದ್ರಿ. ಏನ್ರಿ ಮೇಡಮ್ ಸಂಘದೊಳಗೆ ಎಷ್ಟು ಸಮಸ್ಯೆಗಳು ಬಂದರೂ ಒಂದು ಫೋಟೋ ತೆಗಿತೀರಿ, ನೋಡ್ತೀರಿ, ಮತ್ತು ನೀವ ಮುಂದುವರಿಸ್ತೀರಿ, ಏನು ನಿಮ್ಮ ಗುಟ್ಟು, ಯಾರ್ದದ ಫೋಟೋ ಅಂದಾಗ ನನ್ನ ಗಂಡಂದ್ರಿ ಅಂದ್ಲಾಕಿ. ಎಂಥ ಪತಿಭಕ್ತಿ ಈಕಿ. ಹಾಂ ಗಂಡನ ಫೋಟೋ ಇಟ್ಕೊಂಡು 3 ವರ್ಷ ಅಧ್ಯಕ್ಷಣೆ ಆದಲ್ಲ, ಏನಾಕಿ ಗಂಡನ ಶಕ್ತಿ ಯಾಕ್ರಿ, ಏನಿದು ಗಂಡನ ಫೋಟೋದಲ್ಲಿ ಅಂತ ದೈವತ್ವ ಏನದ ನಿಮ್ಮ ಗಂಡ, ಯಾರು ಅವತಾರ ಅಂತ ಕೇಳಿದ್ರು. ಅದಕ್ಕಾಗಿ ಕೇಳಿಲ್ಲ, ಇಂಥವ್ನು ಕಟ್ಕೊಂಡು 18 ವರ್ಷನ ಜೀವನ ಮಾಡೀನಂತ. ಈ ಒಂದು ಅಧ್ಯಕ್ಷಗಿರಿ ಹೆಚ್ಚ ನನಗೆ ಅನಿಸ್ತದ್ರಿ. ಊಟ ಹೇಳಿದ್ರೆ ಮತ್ತೆ ಬರೇ ಗಂಡಸರು ಸೇರ್ರಿ ನಿಮ್ಮ ಬಗ್ಗೆ ಹೇಳ್ತೀನಿ. ಹೆಣ್ಮಕ್ಳು ಅಲ್ಪ ಸಂತೋಷಗಳು. ಆದರೆ ನಾವು ದಾಂದು ಮೈ ಮೇಲೆ ಬಟ್ಟೆ ಹಾಕ್ಕೊಂಬರ್ತೀವಿ. ಅವ್ರು ನೋಡಿ ಏನು ಒಂದು ರೇಷ್ಮೆ ಸೀರೆ ಉಟ್ಕೊಂಬಂದ್ರೆ ಎಲ್ಲರಿಗೂ ಅದನ್ನು ತೋರಿಸ್ತಾರೆ. ಹಾಂ ಏನಾರ ವಿಶೇಷತೆ ನಮ್ಮನ್ನು ಎಲ್ಲರೂ ನೋಡಲಿ ಅಂಥೇಳಿ ಅವ್ರು ರೆಡಿ ಆಗ್ತಾರೆ. ನಾವು ಗಂಡಸರು 70,000 75,000 85,000 ಸ್ಕಾಚ್ ಕುಡಿತೀವಿ ರೀ. ಮನೆಗೆ ಬರೋದ್ರಾಗ ಕಣ್ಣು ಗಲ್ಲ ಎಲ್ಲ ಉಬ್ಬಿಬಿಟ್ಟಿರ್ತಾವೆ. ಮುಂಜಾನೆ ಆಗೋದ್ರಾಗ ಏನು ಹೆಂಡ್ತಿ ಕೈಲಿ ಬಡಿಸ್ಕೊಂಡಾನ ಅನ್ನಂಗೆ ಬಾತ್ ಬಿಟ್ಟಿರ್ತದೆ ರೀ. ಏನಪ್ಪ ನಿನ್ನ ಪಾರ್ಟಿ ಜೋರು ಅನ್ನೋದ್ರೆ ಮಾತಾಡಬೇಡ ಅಂತಾರೆ. ಹೌದಲ್ಲ? 70,000 ಸ್ಕಾಚ್ ಕುಡ್ದು ಬಂದ್ರೆ ಪಿಟ್ ಅನ್ಲಾರ್ದವ್ರು ನಾವು. ನೀವೇನಮ್ಮ 10 ರೂಪಾಯಿಗೆ 3 ರಬ್ಬರ್ ಬ್ಯಾಂಡ್ ತಂದಿರ್ತೀರಿ. ಇಡೀ ಓಣಿ ಮಂದಿಗೆ
ಇಲ್ಲೋಡ ಮಂದಾಕಿನಿ ರಬ್ಬರ್ ಬ್ಯಾಂಡಾಗ ಇಷ್ಟು ತಗಲ ಮಾಡಿದ್ರೆ ಹರಿಯೋದಿಲ್ಲ. ಇಲ್ಲೋಡ ತಲೆಯಿಂದ ಹಾಕ್ಕೊಂಡು ಕಾಲಾಗ ಇಷ್ಟು ತೆಗಿಬೇಕ ಅಂದ್ರೆ ಹಾಂ ಯಾರು ಗ್ರೇಟ್ರಪ್ಪ. ಹಾಂ ನಾನು ಇಲ್ಲೇ ಕೂತು ಒಂದು ಬರ್ರಿ ಭಾಳ ಹಿಂದೆ ಬರೆದು ಮರ್ತು ಬಿಟ್ಟಿದ್ದೆ. ಅದು ಮಹಾಮನೆಯವ್ರು ನೆನಪು ಮಾಡಿ ಹೇಳಿದ್ರಿ. ಏನು ಉತ್ತರ ಕರ್ನಾಟಕದವರು ಹೆಂಗೆ ಅಂದ್ರೆ ಇದನ್ನು ಸ್ಲೋಗನ್ ಮಾಡ್ಕೋಬೇಕು ಅನಿಸ್ಬಿಟ್ಟಿತ್ತು ನನಗೊಂದ್ಸಲ. ಏನು ನಮ್ಮವರು ನಮ್ಮ ಉತ್ತರ ಕರ್ನಾಟಕದವರು ಬಿಸಿಲನ್ನೇ ಬೆಳದಿಂಗಳೆಂದು ತಿಳಿದವರು. ಬಿಸಿಲು ನಾಡು ನೋಡ್ರಿ ನಮ್ಮ ಹಾಂ ಬಿಸಿಲನ್ನೇ ಬೆಳದಿಂಗಳೆಂದು ತಿಳಿದವರು, ಜೋಳದ ರೊಟ್ಟಿಯನ್ನೇ ಪಿಜ್ಜಾ ಎಂದು ತಿನ್ನುವವರು, ಚಳಿಗೆ ಮಳೆಗೆ ಅಂಜದವರು. ಅರ್ಥ ಆತ್ರಿ ಅಲ್ಲ? ನಮ್ಮವರು ಇವರು, ನಮ್ಮವರು ಉತ್ತರ ಕರ್ನಾಟಕದವರು ಬಿಸಿಲನ್ನೇ ಬೆಳದಿಂಗಳೆಂದು ತಿಳಿದವರು, ಜೋಳದ ರೊಟ್ಟಿಯನ್ನೇ ಪಿಜ್ಜಾ ಎಂದು ತಿನ್ನುವರು, ಚಳಿಗೆ ಮಳೆಗೆ ಅಂಜದವರು, ಬೇರೆ ಯಾರಾದರೂ ತಮಗೆ ಟೊಪ್ಪಿಗೆ ಹಾಕುವ ಮುನ್ನ ತಾವೇ ಟೊಪ್ಪಿಗೆ ಇಟ್ಟುಕೊಳ್ಳುವವರು. ಚನ್ನ ಮಲ್ಲಿಕಾರ್ಜುನನೇ ಎನ್ನ ಗಂಡನಯ್ಯ ಎಂದಳು. ಶಾಬಾಷ್. ಚನ್ನ ಮಲ್ಲಿಕಾರ್ಜುನನ ಗಂಡನಯ್ಯ ಎಂದಳು ಅಕ್ಕ ಮಹಾದೇವಿ. ಚೆನ್ನಾಗಿರುವವರೆಲ್ಲ ನನ್ನ ಗಂಡಂದಿರಯ್ಯ ಎನ್ನುತ್ತಿದ್ದಾಳೆ ನಮ್ಮ ಮನೆಯ ಮೂದೇವಿ. ಎಷ್ಟು ಚೆನ್ನಾಗಿದೆ. ನೀವೇ ಪೂರ್ಣ ಮಾಡಬೇಕು ಇವು ಕೆಲವು. ಹಿಮಾಲಯದ ತಪ್ಪಲಲ್ಲಿ ಗದಗುಡುವ ಚಳಿಯಲ್ಲಿ ಯೋಗಿಯೊಬ್ಬನಿದ್ದನು. ಅವನು ಕೇಳಿದರೆ ಮಾಸ್ತರ್ ಜಪವ ಮಾಡುತ್ತಿದ್ದನು, ತಪವಗೈಯುತ್ತಿದ್ದನು, ಅವನೊಬ್ಬ ಯೋಗಿಯಾಗಿದ್ದನು ಅಂತೆಲ್ಲ ಹೇಳಿದರು. ಆದರೆ ನಮ್ಮ ಸಿದ್ಧಿಗೆ ಎದ್ದು ನಿಂತ್ಕೊಂಡು ಇನ್ನೊಮ್ಮೆ ಹೇಳ್ರಿ ಸರ ಅಂದ. ಗಿರೀಶಕರಗಳ ಮಧ್ಯದಲ್ಲಿ ಹಿಮಾಲಯದ ತಪ್ಪಲಲ್ಲಿ ಗದಗೊಡುವ ಚಳಿಯಲ್ಲಿ ಯೋಗಿ ಒಬ್ಬನಿದ್ದನು, ಅವನು ಬೀಡಿ ಸೇದುತ್ತಿದ್ದನು ಅಂದ. ಹುಚ್ಚ ಅಂತ ಹುಚ್ಚರ ಅಲ್ಲಿ ಜಪ ತಪ ಮಾಡ್ಕೊಂಡು ಕುಂತ್ರೆ ಶಟದ್ ಹೋಗ್ತಾನೆ ರೀ. ಅಲ್ಲಿ ಬೀಡಿ ಸೇದಿದ್ರೆ ಆರಾಮಿರ್ತಾನೆ. ಅದಕ್ಕೆ ನಾ ಇದು ವಾಸ್ತವ ಪ್ರಜ್ಞೆ ಅಂತ ಅವಂದು. ನೆಕ್ಸ್ಟ್ ಈ ಹಳ್ಳ್ಯಾಗ ಇಲ್ಲೆಲ್ಲ ಭಾಳ ಜನ ಇದ್ದೀರಿ. ಗೌಡರು ಭಾಳ ಅಗ್ದಿ ಖಡಕ್ ಇರ್ತಾರೆ. ಭಾಳ ಖಡಕ್ ಅಂದ್ರೆ ಭಾಳ ಖಡಕ್. ಅವ್ರಿಗೆಲ್ಲರೂ ಊರೆಲ್ಲ ಅನಿಸ್ತಿರ್ತದೆ. ಊರೆಲ್ಲ ಅನಿಸ್ತಿದ್ರೆ ಸಹಿತ ಅವರು ಕೆಲವು ಗೌಡರು ಭಾಳ ಇದನ್ನು ಮಾಡ್ತಾರೆ. ಏನು ತಮ್ಮ ಆ ಊರಾಗ ಒಂದು ಪದ್ಧತಿ ಇತ್ತು. ಏನು ಒಂದು ಹನುಮಂದೇವ್ರ ಗುಡಿ ಇತ್ತು ಊರೊಳಗೆ. ಆ ಹನುಮಂದೇವ್ರ ಗುಡಿಗೆ ಎಲ್ಲರೂ ನಮಸ್ಕಾರ ಮಾಡಿ ಹೋಗ್ತಿದ್ರು. ಗೌಡ್ರನ ಕಂಡುಗಳೇ ಆ ಕಡೆ ಹೋಗ್ಬಿಡ್ತಿದ್ರು. ಇವ ಏನು ಮಾಡಿದ, ಹನುಮಂದೇವ್ರ ಗುಡಿ ಕಟ್ಟಿ ಮೇಲೆ ಕುಂತ. ಹೋಗೋರೆಲ್ಲ ನನಗೆ ನಮಸ್ಕಾರ ಮಾಡಿ ಹೋಗ್ಬೇಕಂತ ಹಾಂ ಕೂಂತೇನೆ ರೀ. ಬಂದ್ರೊಬ್ರು ನಮಸ್ಕಾರ ಮಾಡಿ, ಹನುಮಪ್ಪಗೆ 3 ಕಲ್ಲೋಗಿ ನನಗೆ ನಮಸ್ಕಾರ ಮಾಡಂದವ. ಏನು ರೀ ಇದು? ಬೇಕಾ ಊರಾಗಿರ್ತೀಯ ಇಲ್ಲ? ಕಲ್ಲ ಬಿಂಚಿ ಆರಿಸಿ ಇಟ್ಕೊಂಡಿದ್ದೀನಿ ರೀ ಗೌಡ. ಹನುಮಪ್ಪಗೆ ಅವನು ಒಯ್ಯೋದು, ಗೌಡಿಗೆ ನಮಸ್ಕಾರ ಮಾಡೋದು, ಹೋಗೋದು. ಹಿಂಗಾರಿ ಏನು ಅನಿವಾರ್ಯ. ಯಾಕಂದ್ರೆ ಹನುಮಪ್ಪ ಸಹಾಯಕ್ಕೆ ಬರೋದು ನೋಡ್ರಿ, ನಮಗೆ ಗೌಡ ಸಹಾಯಕ್ಕೆ ಬರ್ತಾನೆ. ಹಿಂಗೆ ಮಾಡಿ ಎಲ್ಲರೂ ಹೋದರು. ರಾತ್ರಿ ಒಬ್ಬವ ಮಾತ್ರ ರೈತ ಬಂದಾಗ ಅವ ಗೌಡ ಆಕಳು ಸತ ಕದ್ಬಿಟ್ಟು ಅಂತ ಅವಾಗ ಅವ ಮೂಲಿಕಲ್ಲಿ ಹೋಗೋದು ಗೌಡಿಗೆ ನಮಸ್ಕಾರ ಮಾಡಿಬಿಟ್ಟೇನ್ರಿ. ರಾತ್ರಿ ಕನಸಿನಾಗ ಹನುಮಪ್ಪ ಬಂದು ನೋಡ್ರಿ. ಏನೋ ನನಗೆ ಕಲ್ಲೋಗಿತ್ತೇನ? ಇಲ್ಲೋ ಮರಾಯ, ನಾನು ಗೌಡ ಗಂಜಿ ಮೂಲ್ಯಾಗ ಹೋಗೋದು ನೋ ಮರಾಯ ಅದನ್ನ. ನಿನಗೆ ಒಗಿಲಿಲ್ಲ ಅಂದಾಗ ಹುಚ್ಚ, ನಾನು ಗೌಡ ಗಂಜಿ ಮೂಲ್ಯಾಗ ಕೂತಿದ್ದೆ. ನೀ ಹನುಮಪ್ಪ ಹೋಗೋದಿದ್ರೆ ನಾನು ಏನೂ ಚಿಂತೆ ಮಾಡ್ತಿದ್ದಿಲ್ಲ ಅಂದಾಗ. ಈ ಸತ್ತಾಗ ಅಳೋದು ಬಾಡ್ರಿ ನಮ್ಮಲ್ಲಿ. ಅಬ್ಬಬ್ಬಬ್ಬ ಹಾಡಾಡಿಕೊಂಡು ಅಳ್ತಾರೆ. ಏನು ನಡೆದೈತಿ ಹಿಂಗ. ರೊಟ್ಟಿ ಬಡ್ಕೊತ ಕುಂತಿದ್ಲು ಹೇಳ್ತಿ ಮುದುಕಿ. ಈಗೆಲ್ಲ ನೀವೆಲ್ಲ ಈ ಕಡೆ ಬಂದಿದ್ದು ನಿಮ್ಮ ಅಪ್ಪ ಅಮ್ಮ ಮುದುಕಿ ಇಬ್ಬರೇ ಇರ್ತಾರೆ. ನಾವು ಅಲ್ವಪ್ಪ ನಿಂದು ಯಾವುದಿದು ಊರು? ಮಸ್ಕತ್ತು ಅಲ್ಲೇ, ಬಿಸ್ಕತ್ತು ಅಲ್ಲೇ, ಚಾಕ್ಲೇಟು ಅಲ್ಲೇ, ನಮ್ಮ ಊರಾಗ ನಾನು ಇರ್ತೀನಪ್ಪ ಅಂತಾರೆ. ಅವೆರಡೇ ಅಲ್ಲಿ ಇರ್ತಾರೆ. ಎರಡಕ್ಕೂ ಜಗಳನೂ ಆಡ್ತಿರ್ತಾರೆ, ಹೊಂದಿಕೊಂಡು ಇರ್ತಾರೆ. ಹಿಂಗೊಮ್ಮೆ ಜಗಳ ಬಂತು. ರೊಟ್ಟೆಗೆ ಏನು ಮಾಡಿ ಅಂತ ಕೇಳ್ದೆ ಗಂಡ. ಪುಂಡಿ ಪಲ್ಯ ಮಾಡಿ. ನನಗೆ ಬದ್ನಿಕಾಯಿ ಪಲ್ಯ ಬೇಕು. ಬದ್ನಿಕಾಯಿ ಇಲ್ಲೋ ಮರ, ಯಾವ್ದಾರು ಒಂದು ತಿನ್ನ. ಎಲ್ಲ ಬದ್ನಿಕಾಯಿ ಹಠ ಗಂಡಿನ. ತರಕ್ಕೆ ಹೋಗ್ತೀನಿ ನಾನು, ತಂದು ಕೊಡ್ತೀನಿ, ಅದ್ರಾಗ ಮಾಡು ಹೋಗಂತ. ರೊಟ್ಟಿ ಬಡ್ಕೊಂತ ಕುಂತ್ಲು. ತರಕ್ಕೆ ಹೋದಾಗ ಹಿಂಗೆ ಜಗಳಾಡಿ ಹೋದಕ್ಕೂ ಸ್ವಲ್ಪ ಹಾರ್ಟ್ನೊಳಗೆ ಏನೋ ಪ್ರಾಬ್ಲಮ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಸತ್ತು ಹೋಗ್ಬಿಟ್ಟಿತ್ತು. ಪಾಪ ಶವ ಎಲ್ಲ ತೊಗೊಂಬಂದು ಮನ್ಯಾಗ ಇಟ್ಟರು. ಬಂದವ್ರಿಗೆಲ್ಲ ಮುದುಕಿ ಹಾಡಾಡ್ಕೊಂಡು ಒಳಕತ್ತಿತ್ತು. ಏನಾಗಿತ್ತವ? ಯಪ್ಪ ರೊಟ್ಟಿ ಬಡ್ಕೊಂಡು ಕುಂತಿದ್ದೆ, ಬದ್ನಿಕಾಯಿ ಬಗ್ಸಿದ, ತರಕ್ಕೆ ಹೋದ, ವಾಪಸ್ಸ ಬರಲಿಲ್ಲ. ಅಯ್ಯಯ್ಯೋ ನಿಂತ್ಲ. ಇನ್ನೊಬ್ಬಾಕಿ ಬಂದ್ಲು. ಯವ್ವ ಏನಾಗಿತ್ವೆ ಗೌಡ್ಗ? ಯಪ್ಪ
ರೊಟ್ಟಿ ಬಡ್ಕೊಂತ ಕುಂತಿದ್ದೆ. ಬದ್ನಿಕಾಯಿ ಹಿಂಗೆ ಆ ಊರಾಗ 2,000 ಜನಸಂಖ್ಯೆ ಇತ್ತು ರೀ. 1800 ಜನ ಬಂದರು. ಈ ಕಡೊಬ್ರು ಬರಕ್ಕೆ ಹತ್ಬಿಟ್ರಿ. ಕೊಡಿಗೆ ಹಾಕಿ ಸೊನ್ನೆ ಶುರು ಮಾಡಿಬಿಟ್ಲು. ಏನಾಗಿತ್ತವ? ಏನಾಗಿತ್ತವ? ರೊಟ್ಟಿ ಬಡ್ಕೊಂಡು ಕುಂತಿದ್ದೆ. ಬದ್ನಿಕಾಯಿ ಕೇಳಿದೆ, ತರಕ್ಕೆ ಹೋದ, ವಾಪಸ್ ಬರಲಿ. 2 ಕೈ ಬಡ್ದು ಸಾಕಾತ್ರಿ, ಎಲ್ಲ ಸಾಕಾತು, ಓಡಾಟ ಆತು. ಕಡೆಗೆ ಒಬ್ಬ ಹುಡುಗ ಬಂದು ಏನವ ಅಂದ. 1000 ಮಂದಿಗೆ ಹೇಳೀನಿ. ತೋ ನಾನು ಅದನ್ನು ಕೇಳಂಗಿಲ್ಲ, ನೀ ಕಾಳಜಿ ಬಿಡು. ಮತ್ತೆ ಏನು ಕೇಳ್ತಿ? ರೊಟ್ಟಿ ಬಡ್ಕೊಂತ ಕುಂತಿದ್ದಿ, ಬದ್ನಿಕಾಯಿ ತರಕ್ಕೆ ಹೋದ, ವಾಪಸ್ ಬರಲಿಲ್ಲಲ್ಲ, ಅವತ್ತು ರೊಟ್ಟಿಯಾಗಿ ಏನು ಮಾಡಿದಿ ನೀನು ಅಂತ ಕೇಳಿದೆ ಅವ. ಅವಾಗ ಅಯ್ಯೋ ಪುಂಡ್ಯ ಪಲ್ಯನ ಮಾಡ್ಕೊಂಡು ತಿನ್ನೋ, ಬಾ ಸರ್ದಾರ ಕುಂದ್ರ ಬಾ ಅಂದ್ಲಂತವ. ಅಂದರೆ ಎಲ್ಲವನ್ನ ಸ್ವೀಕರಿಸುವಂಥ ಮನೋಭಾವ ವಯಸ್ಸಾದ ಮೇಲೆ ಬರ್ಬೇಕ್ರಿ. ಬಾಲ್ಯದಲ್ಲಿ ಆಯುಷ್ಯ ವರ್ಧನೆ ಜಾಸ್ತಿ ಆಗ್ತದೆ. ಇತ್ತೀಚೆಗೆ ನೋಡ್ರಿ, ನಮ್ಮ ಹಿರಿಯರೆಲ್ಲ 58-60 ವರ್ಷಕ್ಕೆ ಸತ್ತಾರೆ. ಆದರೆ ನಾವು 64 ವರ್ಷ ಇನ್ನೂ ನಿಂತು ಮಾತಾಡ್ತೀವಿ. ಬಟ್ ಏನಿದೆ ಇದು ಗುಣನೋ ಅಥವಾ ಏನು ಗಾಳಿನೇ ಹೆಂಗೈತೆ, ಆಯುರ್ಮಾನ ಜಾಸ್ತಿ ಆಗೈತಿ ಈಗ. ಯಾಕ್ರಿ? ಚಿಕ್ಕ ವಯಸ್ಸಲ್ಲಿ ಸಾಯೋರು ಭಾಳ ಕಡಿಮೆ. ಕೊರೋನಾದಾಗ ಏನು ಹೋದ್ರು ಪಾಪ. ಆದರೆ ಇವತ್ತು ಆಯುಷ್ಯ ವರ್ಧನೆ ಯಾಕೆ ಜಾಸ್ತಿ ಆಗತ್ತರ? ದಿನಕ್ಕೆ ಅರ್ಧ ಗಂಟೆಗಳ ಕಾಲ ನಗರಿ. ಒಬ್ಬರು ಮಾತಾಡ್ದು ಜೋಕ್ ಕೇಳ್ಕೊಂಡು ನಗೋದು, ಅದನ್ನು ಪ್ರಾರಂಭಿಸಿ. ಲಾಫಿಂಗ್ ಕ್ಲಬ್ ಅಂತಿರ್ತಾವೆ, ಸುಮ್ಮನೆ ನಗ್ತಾರೆ. ಅದು ಒಳ್ಳೆಯದೇ, ಆದ್ರೆ ಸ್ವಲ್ಪ ಪಕ್ಕಡಿ ಬ್ಯಾನ್ ಆಗ್ತಾವೆ ಅದಕ್ಕೆ. ಈಗ ನ್ಯಾಚುರಲ್ ನಗೋದಕ್ಕೂ ಇದಕ್ಕೂ ವ್ಯತ್ಯಾಸ ಆಕತಿಲ್ಲ ರೀ. ಅನ್ನೋದಕ್ಕೆ ಈಗ ನೀವು ನಗೋದಕ್ಕೂ ವ್ಯತ್ಯಾಸ ಐತಿಲ್ಲ. ಹೆಣ್ಮಕ್ಳಿಗೆ ಆಯುಷ್ಯ ಜಾಸ್ತಿ, ಲಾಂಜೆವಿಟಿ ಅಂತ ನಾವೇನು ಕರಿತೀವಿ. ಇದು ನಾನು ಕಂಡುಕೊಂಡು ಫಾರ್ಮುಲಾ ರೀ. ನಾ ಯಾರ ಮನೆಗೆ ಹೋಗ್ಲಿ ಗಂಡನ ಫೋಟೋಕ್ಕೆ ಆಹಾರ ಇರ್ತದೆ ರೀ. ಏನವ ಯಜಮಾನ್ರು? 30 ವರ್ಷ ಆಯ್ತು. ಹುಡ್ರು ಇಟ್ಟಿದ್ದು ಯಾರ ಮನೆಗೂ ನಮಗೆ BP ಶುಗರ್ ಅಷ್ಟು ಅವ್ರಿಗೆ ಏನೇನಿಲ್ಲ. ಯಾಕೆ? ನಗ್ತಾರ, ಮಾತಾಡ್ತಾರ, ಫ್ರೆಂಡ್ಸ್ ಅದಾರ. ಈ ಲಗ್ನ ಪತ್ರ ಕೊಡ್ಲಕ್ಕೆ ಬರ್ತಾರೆ ನಮ್ಮಲ್ಲಿ. ಇದು ಗಂಡ ಹೊರಗೆ ಕೂತಿರ್ತದೆ ಕಟ್ಟಿಗೆ. ಆಂಟಿ ಅದಳಂದ್ರೆ ಒಳಗೆ. ಯಾಕ? ನಮ್ಮ ಮಾವನ ಲಗ್ನ ಕೊಡ ನಗಂಗೆಲ್ಲ ಮಾತಾಡಂಗಿಲ್ಲ. ಒಳಗೆ ಹೋಗ್ತಾವ್ರಿ. ಒಳಗೆ ಹೋದ್ರೆ ಒಮ್ಮೆಲೆ ಯಾರ್ದು ಏನು ಅಂತ ಕೇಳಂಗಿಲ್ಲ. ಬಾಪುಟ ಬಿಸಿಲಾಗ ಬಂದಿಲ್ಲಪ್ಪ, ಶರ್ಬತ್ ಮಾಡ್ಲಾನ, ಮುಂಜಾನೆ ಉಪ್ಪಿಟ್ಟೈತೆ ಫ್ರಿಜ್ನಾಗ ಕೊಡ್ಲಾನ, ತಿನ್ನಿಸಿ ಉಣಿಸಿ ಕುಡಿಸಿ ಆಮೇಲೆ ಎದಕ್ಕೆ ಬಂದಿ ಅಂತ ಕೇಳ್ತೀವಿ. ಇವ ಡೈರೆಕ್ಟ್ ಪೊಲೀಸ್ ಅನ್ಕೋರಿ ಒಂದು. ಹಿಂಗಾಗಿ ಒಳಗೆ ಹೋಗ್ತಾರೆ. ಈಗ ಯಾರ ಸತ್ರು ಅಂದ್ರೆ ರೀ ಅವಾಗ ಹೇಳ್ತಾರೆ, ಆಕೆಗೆ ಹೇಳಂಗಿಲ್ಲ ರೀ. ಇವ ರೆಡಿಯಾಗಿ ಬಗಲಾಗ ಪಂಜಾನೋ ಟವಲ್ ಇಟ್ಕೊಂಡು ಕುಂತಿರ್ತಾನೆ ರೀ. ಗೌಡ್ರು ಹೋಗ್ಯಾರಂತ ನಡಿ ಅಂತ ಅವ್ರಿಗೆ. ನಗತೀರಮ್ಮ, ನಿಮಗೆ ಸ್ನೇಹಿತರದಾರ, ಮಾತಾಡಿಸ್ತಾರ. ನಗು ಆಯುಷ್ಯವನ್ನು ವೃದ್ಧಿ ಮಾಡ್ತಾರೆ. ಲಾಫ್ಟರ್ ಈಸ್ ದಿ ಬೆಸ್ಟ್ ಮೆಡಿಸಿನ್. ಪ್ಯಾರಾಲಿಸಿಸ್ಗೆ ಏನು ಗೊತ್ತೈತೆ ನಿಮಗೆಲ್ಲ? ಪಾರ್ಶ್ವವಾಯು ಅಂತಾರೆ, ಹೌದಾ? ಪ್ಯಾರಾಲಿಸಿಸ್ ಆದ ಹೆಣ್ಮಕ್ಳನ್ನ ನಾನು ಇವತ್ತಿನವರೆಗೂ ನೋಡಿಲ್ರಿ. ಬ್ರಹ್ಮ ಸೃಷ್ಟಿ ಮಾಡ್ಯಾನ ಇಲ್ಲ ಗೊತ್ತಿಲ್ಲ. ಯಾಕ್ರೆ ಎಲ್ಲೂ ಪ್ಯಾರಲೈಸ್ ಆಗಂಗಿಲ್ಲ. ಇವು ಏನಿದ್ರು ನಮ್ದು ಟಿಂಗ್. ಇವು ಹೆಂಗಂದ್ರೆ ಊರು ಚಿಂತೆ ಹಚ್ಕೊಂಡು ಯಾರೋ ಸ್ವರ್ಗಿದ್ರಂತಾರಲ್ಲ ಹಂಗ್ರಿ ಇವು. ಗಂಡೊಬ್ಬ ಹಿಂಗೆ ಅಡ್ಡಾಡಕತ್ತಿದಂತ. ಏನಾಗ್ಯದ? ನಾ ಮಕ್ಕಳುಗಳಿಗೆ ಆ ಕಡೆ ತಿರುಗಿ ಮಲಗ್ತಾನ, ಹುಡ್ರನ್ನ ಮಾತಾಡ್ಸೋದಲ್ಲ, ನಗಂಗಿಲ್ಲ. ಏನಾಗಿರ್ಬೇಕು ಇವಾಗ ಅಂತೇಳಿ 1-2 ತಿಂಗಳ ಕಾದಳ್ರಿ ಆಕಿ. ಕಾದು ಇಲ್ಲ ಏನೋ ಆಗ್ಬಿಟ್ಟತಿ ಇವಾಗ, ನನ್ನ ಮೇಲೆ ಏನಾರು ಅನುಮಾನ ಬಂದದೇನು ಎಲ್ಲ ಕೇಳಿ. ಹಂಗೇನಿಲ್ಲ. ಮತ್ತು ಹಿಂಗೆ ಯಾಕದ್ರಿ ನನಗೆ ಗೊತ್ತಿಲ್ಲ. ಮನಃಶಾಸ್ತ್ರಜ್ಞ ಹತ್ರ ಕರ್ಕೊಂಡು ಹೋದ್ಲಂತ್ರಿ. ಕರ್ಕೊಂಡೋಗಿ ತೋರಿಸಿದ್ಲು. ಏನೂ ಆಗಿಲ್ಲಮ್ಮ ನಿನ್ನ ಗಂಡಗ ಅಂತ ಹೇಳಿದ. ಆದರೂ ಸ್ವಲ್ಪ ಪರ್ಸ್ನಲ್ ಅದಮ್ಮ ಕೇಳ್ತೀನಿ, ಹೊರಗೆ ಹೋಗು ಅಂದಾಕಿಗೆ. ಒಳಕಂತ ಅತ್ಕೊಂತ ಹೊರಗೆ ಹೋದ್ಲಾಕಿ. ಕೇಳಿದೆ, ಏನು ರೀ ಭಾಳ ಆ್ಯಕ್ಟಿವ್ ಇದ್ರಿಂತ ನೀವು, ಯಾಕೆ ಹಿಂಗಾಗಿರೀಗ? ಏನು ಚಿಂತೆ ನಿಮ್ಗೆ? ಹೇಳ್ತಿ ಏನ್ರಿ ಅನುಮಾನ ಐತೆ ಅನ್ನಕ್ಕೆ ಬರೀ ದೇವ್ರಿ ಆಕಿ ಇನ್ನು ನಾನಾ ಬಾಂಡ. ಮತ್ತು ಏನು ಚಿಂತೆ? ರೊಕ್ಕ ಮಕ್ಕಳು ದುಡಿಯಾಕತ್ಯಾರ್ರಿ, ಏನು ಚಿಂತೆ? ಮತ್ತು ಯಾಕಿಲ್ರಿ? ನೆಕ್ಸ್ಟ್ ಮೋದಿ ಬರ್ತಾರ ಇಲ್ಲ ಅನ್ನೋದು ನನಗೆ ಚಿಂತೆ ಆಗಿದೆ. ಅದಕ್ಕೆ ನಿಮ್ಮ ಗಂಡಂದ್ರೆ ಸುಡುಗಾಡು ಮಾರಿ ಮಾಡಿದ್ರೆ ಅವ್ರಿಗೆ ಅಂಥ ಚಿಂತೆ ಇರ್ತಾವಾಗಲಿ, ನಿಮ್ಗೆ ಏನೂ ಇರೋಂಗಿಲ್ಲಮ್ಮ. ಊರು ಚಿಂತೆ ಮಾಡಿ ಮುಲಾಸರಿದ ಅಂತ ನೋಡ್ರಿ. ಹಂಗೆ ನಮ್ಮದು ಪರಿಸ್ಥಿತಿ. ಸುಮ್ಮನೆ ಚಿಂತೆ ಮಾಡ್ತೀವಿ. ಆಗ ನೋಡ್ರಿ ಅಮರೇಶ್ ಆದರ್ಶ ವ್ಯಕ್ತಿ ರೀ. ನಮ್ಮ ಊರನ್ನ ಹೆಮ್ಮೆ ಅದು, ರತ್ನ ಅಂತೀವಿ ನಾವು. ಅವರು ತಮ್ಮ ಕೆಲಸ ತಾವು ಮಾಡ್ಕೊಂಡಿದ್ದು ಭಾಳ ಕಮ್ಮಿ. ಯಾಕ್ರಿ? ಅವರು ಫೋನ್ ಮಾಡಿದ್ರಂತೂ ಗಮನ ಇಟ್ಟು ಕೇಳ್ತಿರ್ತೀವಿ ನಾವು. ಮಾಸ್ತರ್ ಹೇಳ್ದಂಗೆ ಒಂದೊಂದು ವಿಷಯ 3 ಸಲ ಹೇಳ್ತಾರೆ ಅವರು. ತಲೆಯಾಗ ಹೊಕ್ಕತೆ ಇಲ್ಲ ಎತ್ಗ ಅಂತ.
ಇಲ್ಲಿಯೂ ಅಷ್ಟೇ ನೋಡ್ರಿ, ನಾವೆಲ್ಲ ಕಾರ್ನಾಗ ಸ್ವಲ್ಪ ನೀವೆಲ್ಲ ಇದನ್ನ ಮಾಡೋ ಮುಂದೆ ರೆಸ್ಟ್ ಮಾಡ್ತಿದ್ವಿ, ಹೊರಗೆ ಕಾಯಕತ್ತಾರೆ, ನಾವು ಮಕ್ಕೊಂಡಿವಿ, ಈ ಕಡೆ ಹೋಗ್ರಿ ಅಂತಾರೆ. ಕಾರ್ನ ನಾವು ಮಕ್ಕೊಂಡ್ವಿ, ಮಂದಿನ ಆ ಕಡೆ ಇಲ್ಲಿ ಮಕ್ಕೊಂಡ ಅಂಥ ಸೇವಾ ಮನೋಭಾವನೆ ವ್ಯಕ್ತಿ ಬಹಳ ಅಪರೂಪ ರೀ. ಅವ್ರಿಗೊಂದು ಚಪ್ಪಾಳೆ. ಯಾವ ತೊಗೊಂಡು ಮುಗಿಸ್ಬೇಕು. ಹಾಂ, ಲಕ್ವಾ ಪ್ಯಾರಲೈಸ್ ಟಿಂಗ್ ಅಂತ ನಿಂದ್ರು ನಾವೇ ಯಾಕ ಅಂತ ನಾ ಕೇಳಿದೆ. ನಾವು ಕೈಕಾಲುಗಳು ನಡೆಸೋಲ್ಲ, ವಾಕಿಂಗ್ ಮಾಡಿದ್ರೆ ಹೆಂಗ್ರಿ ನಾವು ಹೆಣದಿಂದ ಹೋಗೋರು ಹೋದಂಗೆ ಹೋಗ್ತಿರ್ತೀವಿ. ಅವ್ರು ನೋಡ್ರಿ ವಾಕಿಂಗ್ ಹೋಗ್ಬೇಕು ಅಂತ ಹಿಂದಿನ ದಿವಸ ಮೀಟಿಂಗ್ ಕರೀತಾರೆ. ಸುಶೀಲಾ, ಮಂದಾಕಿನಿ, ನರ್ಮದಾ, ಕಮಲಾ, ಸಾವಿತ್ರಿ, ಸತ್ಯವತಿ, ಪಮ್ಮ, ಹೇಮ ಎಲ್ಲರೂ ಬರ್ರಿ. ಯಾಕ ನೋಡು, ನಮಗೂ ಮೈ ಭಯಂಕರ ಬರಕತ್ತೈತಿ. ನಮ್ಮ ಗಂಡಂದ್ರೆ ಇನ್ನೂ ಹೊಂಚಿ ಕಡ್ಡಿದ್ದಂಗೆ ಅದಾರ. ಹಾಂ, ನಾವು ವಾಕಿಂಗ್ ಹೋಗ್ಬೇಕು ನಾಳಿಂದ, ನಾವು ಸೀರಿಯಲ್ ಕಮ್ಮಿ ಮಾಡ್ಬೇಕು, ವಾಕಿಂಗ್ ಹೋಗ್ಬೇಕು. ನೋಡ್ರಿ, ನಾಳೆ ಬೆಳಗ್ಗೆ ಹೋಗೋಣ ಅಂತ ಡಿಸಿಷನ್ ತೊಗೊಂಡು ಒಬ್ರು ಯಾರೋ ಲೀಡರ್ ಮಾಡ್ತಾರೆ. ನೋಡಿ, ಡ್ರೆಸ್ ಕೋಡ್ ಎಲ್ಲರೂ ಸೀರೆ ಅಂದರೆ ಸೀರೆ, ನೈಟಿ ಅಂದರೆ ನೈಟಿ, ಚೂಡಿದಾರ ಅಂದರೆ ಚೂಡಿದಾರ. ಡ್ರೆಸ್ ಕೋಡ್ ಮಾಡಿಕೊಂಡು ವಾಕಿಂಗ್ ಹೋಗ್ತಾರೆ. ಇವು ಗಂಡಸು ಪಟ್ಟಿ ಡ್ರೈವರ್ ಮೇಲೆ. ಯಾಕ್ರಿ ಪಾಟೀಲ್ರ ಡ್ರೈವರ್ ಮೇಲೆ ವಾಕಿಂಗ್ ಮಾಡಕತ್ತೀರ? ನಮ್ಮ ಮನೆ ಯಾರು ನೋಡ್ತಾರೆ? ನಮ್ಮ ಮನೆ ಯಾರು ನೋಡ್ತಾರೆ ಅನ್ನೋದೇ ದೊಡ್ಡ ಮೈನಸ್ ಪಾಯಿಂಟ್ ನಮ್ಮದು. ಇವ್ರು ಹಂಗಲ್ಲ, ಜನ ನಮ್ಮನ್ನೇ ನೋಡ್ತಾರೆ ಅಂತ ಆಸೆ ಇಟ್ಕೊಂಡು. ಹೌದಾ? ಈ ಬುದ್ಧಿ ನಮಗೆ ಬಂದಿನ ನಾವು ಉದ್ಧಾರ ಆಗ್ತೀವಿ ಅಮ್ಮ. ಹಾಂ, ಪ್ಯಾರಲೈಸಿಸ್ ಅಟ್ಯಾಕ್ ಯಾಕೆ ಬರ್ತಾರೆ? ಕೈ ಬಾಯಿ ಬಳಸಂಗೆ ಇಲ್ರಿ ಗಂಡಸು. ಇಲ್ಲಿ ಕುಂತಿರ್ತಾರೆ. ಎಷ್ಟೋ ಜನ ಕಾರ್ಯಕ್ರಮ ನೋಡ್ಕ್ರಿ, ಬೆಂಗಳೂರಾಗ ದೊಡ್ಡ ದೊಡ್ಡ ಕ್ಲಬ್ಗಳಿಗೆ ಹೋಗಿರ್ತೀವಿ ನಾವು. ಬಿದ್ದು ನಗಂಗಿಲ್ಲ, ಚಪ್ಪಾಳೆ ತಟ್ಟಕ್ಕಿಲ್ಲ ರೀ. ಆದರೂ ಒಂದು 3 ಆಫೀಸರ್ ಚಪ್ಪಾಳೆ ತಟ್ಟಿದ್ರೆ ಹೆಂಗ್ರಿ? ಈ ಬಳ್ಳಿಗೆ ಈ ಬಳ್ಳು ಅದು ಇಲ್ಲೇ ರೀ. ಒಂದು ಜೋಕ್ ಹೇಳಿ ನಿಂದಿರ್ತೀವಿ, ನಾನು ಮನೆ ಹಿಂಗೆ ಮಾಡಿದ್ರು. ಏನು ಮುಗಿಸಂತಾನೋ ಏನು ನಮ್ಮನ್ನು ಏನು ಹೇಳ್ತಾನೋ ಗೊತ್ತಾಗಲ್ತ್ರಿ. ಶಾಲೆ ಹುಡುಗರು ಸನ್ನಿ ಮಾಡ್ತಿರ್ತಾರೋ, ಟೀಚರ್ ಹಿಂಗಾದ್ರೆ ಹಂಗೆ ಮಾಡಿ ಚಪ್ಪಾಳೆ ಅಂತಾರೆ ಅದು. ನೋಡಿ, ಹಿಂಗೆ ಬಿದ್ದು ನಕ್ರ ಚಪ್ಪಾಳೆ ತಟ್ಟಿದ್ರೆ ಮೂಡು ಬರ್ತೈತೆ ಮಾತಾಡೋದು. ಇಲ್ಲಕ್ರಿ ಏನು ಬರ್ತೈತೆ? ಬೆಂಗಳೂರಾಗ ಕೆಲವು ಕಡೆ ಭಾಳ ಕಷ್ಟ ರೀ, ಬರೀ ಹಿಂಗೆ. ಇನ್ನು ಹೆಣ್ಮಕ್ಳಿಗೆ ಯಾಕೆ ಪ್ಯಾರಲೈಸ್ ಆಗೋದಿಲ್ಲ? ಇಡೀ ದೇಹವನ್ನು ಬಳಸ್ತಾರೆ ಅವರು ಎಲ್ಲ ಕೆಲಸಕ್ಕೆ. ಈಗ ಯಾರ ಗಂಡಸ್ಬೇಕು ಒಬ್ಬಗೆ ಆಗ್ಲಾರ್ದವ, ಒಟ್ಟ ನಿಮ್ದು ಸಂಘದಾಗ ಸೇರ್ಲಾರ್ದವ, ಪಟ್ಟಿ ಕೊಡ್ಲಾರ್ದವ, ಕೆಲಸ ಮಾಡ್ಲಾರ್ದವ ಇದ್ದಂದ್ರೆ ಅವ ಕಾರ್ಯಕ್ರಮಕ್ಕೆ ಪ್ರಾಣೇಶ್ ಬಂದಾನ ಅಂತೇಳಿ ಬಂಧುಗಳು ಒಬ್ರಿಗೊಬ್ರು ನೋಡಿ ಈಗ ಬಂದವ ಅಂತ ಇಷ್ಟ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಇವರು ಅದು ಹೆಣ್ಮಗಳು ಎಂದೂ ಸಂಘಕ್ಕೆ ಬರಲಾರ್ದಕ್ಕಿ ಬಂದ್ಬಿಟ್ಲಂದ್ರೆ ಬಾಯಿ ಹೊಡಿತೈತ್ರಿ ಫಸ್ಟ್, ಹಿಂಗಾಗ್ಬಿಡ್ತದೆ ಬಾಯಿ. ಇವ್ರದ್ದು ಆಗೋದಿಲ್ಲ. ಯಾಕಂದ್ರೆ ಇವರು ಅದಕ್ಕೂ ಎಕ್ಸಸೈಸ್ ಮಾಡಿ ಅದಕ್ಕೂ ಎಕ್ಸಸೈಸ್ ರೀ. ನಮಗೆ ಹಂಗೆ ಮಾಡೋದು ಬರೀ ನಾವು ಬ್ರಷ್ ಮಾಡೋ ಮುಂದೆ ಒಂದ, ಬೇರೆ ಟೈಮ್ ನಮಗೆ ಇಲ್ಲ ಮಾಡೋದು ಹಾಂ. ಅದು ಲಕ್ವ ಹೊಡ್ಯಾಕಿಂತ ಸಬದಾಗ ಬರ್ತೈತೆ ರೀ ಪ್ಯಾರಲೈಸಿಸ್. ಬಂದು ಸೈಡ್ ನಿಂತಿರ್ತೈತಿ ಹಿಂಗೆ. ಇದು ಗಣಮಗ ಹಿಂಗೆ ಮಾಡ್ತಿರ್ತಾನೆ. ಈಕೆ ಬಿದ್ದಂತಿರ್ತಾಳ, ಚಪ್ಪಾಳಿ ತರ್ತಿರ್ತಾಳ. ಇದು ಸುಮ್ಮನೆ ಕುಂತಿರ್ತಾನೆ ಹೊಡೆಯೋದಕ್ಕಂತ ಹೇಳ್ಬೋದು. ಹೌದಾ? ಅದಕ್ಕೆ ಸ್ನೇಹಿತರೆ, ಹಾಸ್ಯವನ್ನು ಎಂಜಾಯ್ ಮಾಡಬೇಕಾದ್ರೆ ನಮ್ಮ ದೇಹದ ಎಲ್ಲ ಅವಯವಗಳು ಕೆಲಸ ಮಾಡೋದು. ಹೆಣ್ಮಕ್ಳು ನನ್ನ ಕಾರ್ಯಕ್ರಮಕ್ಕೆ ಇಡೀ ಕರ್ನಾಟಕದಲ್ಲಿ ಹೆಣ್ಮಕ್ಳೇ ಅತಿ ಹೆಚ್ಚು. ಬಂದ ತಕ್ಷಣ ಗಂಡಸರು ಸೀಟ್ ಬಿಟ್ಟು ಕೊಡ್ತಾರೆ. ಹೆಂಡ್ತಿ ಕರಿತಿರ್ತಾಳೆ, ಬರ್ರಿ ಕೂತು ಬಿಡು ಬರ್ರಿ ಇಲ್ಲೇ ಅಂತಾಳೆ. ನಾ ಯಾವಾಗ ಹೋಗ್ತೀನೋ ನನಗೆ ಗೊತ್ತಿಲ್ಲ. ಹಾಂ, ಒಂದಕ್ಕಿನಲ್ಲಿ ಕೂಡಿಸಿ ದೂರ ನಿಂದಿರ್ತಾನೆ ರೀ ಅವ. ಟೈಮ್ ಆಗಿಬಿಡ್ತೈತೆ ರೀ, 9:30 10 ಆಗಿಬಿಡ್ತೈತೆ. ಆವಾಗ ನಿಮ್ಮ ಯಜಮಾನ್ರಿ ಇಲ್ಲಿ ಅಂತ ಕೇಳ್ತಾರೆ. ಅಲ್ಲಿ ನಿಂತಾನ ನಾನು ನೋಡೋದಿಲ್ಲ ಅವನ್ನ. ಯಾಕೆ ನೋಡಿದಂದ್ರೆ ಸಾಕು, ಹೇಳ ನೀರ ಮಾಡ್ತಾನೆ ರೀ ಅವ. ಹಾಂ, ಬಿಡಂಗಿಲ್ಲ. ತಿರುಗಿ ನೋಡಿಲ್ದ ಸತ್ಲಂತಾನ ಹಾಕಿ. ಹಾಂ, ಯಾಕಂದ್ರೆ 7ಕ್ಕೆ ಅಲ್ಲಿ ಕುಂದಿರ್ಸ್ತಾನೆ ಹೋಗ್ಬಿಟ್ಟಿರ್ತಾನೆ ರೀ. ಅವು 2 ತಾಸಿಗೆ ಸಾಕಾಗಿಬಿಡ್ತೈತೆ. ಸರ್ವ ಅಂತಾನೆ ನೋಡಂಗಿಲ್ಲ. ಅದಕ್ಕೆ ನೀನ ಟೈಮ್ ಅಲ್ಲೇವೆ ಮತ್ತೆ ಹುಡ್ರು ಬಂದ್ಬಿಟ್ಟಿರ್ತಾರೆ ಸಾಲಿಂದ. ಸಾಲಿ ನೀ ಹೆಂಗೆ ಹೊಯ್ಕೋ ಅಂತಾಳೆ ಅನ್ಕೊಂಡು. ಅದಕ್ಕೆ ಜೀವನದಲ್ಲಿ ಸತಿಪತಿಗಳಿಬ್ಬರ ಸಂವಾದ, ಸತಿಪತಿಗಳಿಬ್ಬರ ಒಂದು ಹಾಸ್ಯ
ಆ ಮನೆಯನ್ನು ಬೆಳಗ್ತಂತ ಹೇಳ್ತಾ ಸಮಯ ಹತ್ರ ಇಲ್ಲಿ ಭಾಳ ಇವತ್ತಿನ ಅಡುಗೆ ಮಾತ್ರ ಭಾಳ ಚೆಂದ ಆಗಿತ್ತು. ಯಾರು ಮಾಡಿದ್ದೀರಿ? ಎಲ್ಲರ ಮನೆಯಿಂದ ಮಾಡ್ಕೊಂಬಂದಿದ್ದೀರಾ? ಹಾಂ, ಇಲ್ಲೇ ಮನ್ಯಾಗ್ರಿ. ವಾಹ್, ಒಂದೇ ಒಂದು ಅದು ಏನು ತರಕಾರಿ ಫೇಲ್ ಆಗಿದ್ದಿಲ್ಲ. ಭಾಳ ಚಂದಿತ್ತು, ಅದ್ಭುತವಾಗಿ ವಿವಾಹ ಭೋಜನವಿದು ಅನ್ನಂಗಿತ್ತು. ಇಲ್ಲೇ ಇರಲಿ, ಅದು ನಮ್ಮದು. ಆದರೆ ಟಿ ವಿಯಾಗೂ ಕೂಡ ಹೊಸ ರುಚಿ ಅಂತ ಕಲಿಸ್ತಾರಮ್ಮ. ಅದನ್ನು ನೋಡಿ ಯಾರು ಅಡುಗೆ ಮಾಡಿರ ಪಾಪ ಚಲೋ ಹೇಳ್ಕೊಡ್ತಾರ. ವೆರಿ ಗುಡ್. ಹಾಂ, ಅಮ್ಮವ್ರು ಹೇಳ್ತಿರ ಕೈ. ಹಾಂ, ಹೊಸ ರುಚಿ ನೋಡ ಗಂಡ ಮಕ್ಕಳಿಗೆ ಬಡಿಸಿ ಹಾಕಿನ್ರಿ. ಮತ್ತೆ ಯಾರು ಈ ಕಡೆ 2, 3, 4 ಈ ಗಂಡು ಮಕ್ಳು ಬ್ಯಾಡ್ರು ಯಪ್ಪ, ನಾ ಹೆಣ್ಮಕ್ಳಿಗೆ ಕೇಳಕತ್ತೀನಿ. ನಿಮ್ಮ ಮತ್ತು ಅನುಭವ ಅವ್ರು ಬಿಡಂಗಿಲ್ಲ ನೋಡ್ರಿ. 1, 2, 3, 4, 5, 6, 7, 8, 9 11 ಜನ ಸಿಕ್ಕರಿ. ಬರೇ ಸೀರಿಯಲ್ ನೋಡಬಾರ್ದು, ಹೊಸ ರುಚಿನೇ ನೋಡ್ಬೇಕು ಅನ್ನೋದಕ್ಕೆ ಇವ್ರ ಉದಾಹರಣೆ. ಈ ಕಡೆ ಆತು, ಈ ಕಡೆ 10 ಮಂದಿ ಸಿಕ್ಕರು. ನಡಿ 25 ಆತು ಒಟ್ಟು. ಈಗೇನು ಟಿ ವಿ ನೋಡಿ ಹೊಸ ರುಚಿ ಮಾಡ್ತೀನಿ ಅಂತ ಕೈ ಎತ್ತಿಲ್ರಿ. ಇವರು ಟಿ ವಿ ನೋಡಿ ಮಾಡಿದ ಅಡುಗೆನ ಉಂಡು ಬಂದು ಬದುಕಿದ ಗಂಡಸರಿದ್ದೀರೇನು ಇಲ್ಲಿ ಯಾರು? ಯವ್ವ, ಟಿ ವಿ ನೋಡಿ ಅಡುಗೆ ಮಾಡಬಾರ್ದ್ರವ. ಮನ್ಯಾಗ ಅತ್ತಿ ನಿಮ್ಮ ಅವ್ವ ಇದು ಅವರಿಂದ ಕಲ್ತ್ಕೊಂಬರ್ಬೇಕು. ಏನು ಕಲಿಸ್ತಾರೆ? ಬನ್ನಿ ಹೊಸ ರುಚಿ ಕಲಿಯೋಣ. ಆಯ್ಕೊಂದು 50,000 ರೂಪಾಯಿ ರೇಷ್ಮೆ ಸೀರೆ ಉಟ್ಕೊಂಬಂದಿರ್ತಾಳೆ. ಈಗ ಅಡುಗೆ ಕಲ್ಸೋಕ್ಕೆ ಫ್ರಾಕ್ ಹಾಕೊಂಬಂದಿರ್ತಾಳೆ. ಸ್ಲೀವ್ಲೆಸ್ ಬ್ಲೌಸು, ಫ್ರಾಕು, ಕಣ್ಣಿಗೆ ಒಂದು ಜಂಪಿ ಕೂದಲು ಬಿದ್ದುಬಿಟ್ಟಿರ್ತಾರೆ. ಅದನ್ನು 2 ಸೆಕೆಂಡ್ ಟೆಂಗ್ ಅಂತ ಅವ ಕೂದಲನ ಅನ್ನದಾಗ ಬರೋದು ನಮಗೆ. ಹಿಂಗೆ ಮಾಡ್ಕೊಂಡು ನಿಂತು ನಾನಂದು ಈಕಿ ಉಂಡ್ರೆ ಸಾಕಾಗ್ಯದ. ಕೊಳ್ಳಾಗಿ ಎಲು ಬೆದ್ದು ಬಿಟ್ಟವ್ರಿ ಇಂತಲೇ. ಕೊಳ್ಳಾಗ ಒಂದು ಸಣ್ಣದು ಎಳಿದು ಬಂಗಾರದ ಕಣ್ಣೊಳಗೆ ಒಂದು ಕಣ್ಣು ಮುಚ್ಚೈತೆ. ಬಂದ್ಲು. ಬನ್ನಿ ಮೇಡಮ್, ಇವತ್ತು ನಮ್ಮ ಮಸ್ಕತ್ನಲ್ಲಿ ಎಲ್ಲ ಜನ ಸೇರಿದ್ದಾರೆ, ವಿಶೇಷ ಕಾರ್ಯಕ್ರಮ ನಡೆದಿದೆ. ಇವರಿಗೆಲ್ಲ ಯಾವ ಅಡುಗೆ ಹೇಳ್ಕೊಡ್ತೀರಾ? ನಾನು ಇವತ್ತು ಇವರಿಗೆಲ್ಲ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ವೈಟ್ ರೈಸ್ ಹುಡ್ರು ಮಾಡ್ತಾವ್ರಿ. ವೈಟ್ ಹೇಳಿ ಮೇಡಮ್, ವೈಟ್ ರೈಸ್ ಮಾಡೋದು ಗೊತ್ತೇ ಇಲ್ಲ ನಮಗೆ, ಹೇಗೆ ಮಾಡಿ? ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನಿಗೆ ಹೋಗಬೇಕು. ನಾವೇನು ಪೈಖಾನೆಗೆ ಹೋಗ್ತೀವೇನು? ಕಿಚನಿಗೆ ಹೋಗ್ಬೇಕಾ? ಪಕ್ಕದಕ್ಕೆ ಎಲ್ಲದಕ್ಕೆ ಹಿಂಗೆ ರೀ. ಸೆಕೆಂಡ್ ಸ್ಟೆಪ್ ಅಂದ್ಬಿಟ್ಟು ಸ್ಟವ್ ಹಚ್ಚಬೇಕು. ಯವ್ವ, ನಾವು ಮನೆಗೆ ಬೆಂಕಿ ಹಚ್ತಿದ್ವಿ. ಮನೆಗೆ ಬೆಂಕಿ ಹಚ್ಚಿ ಮಾಳೆ ಮ್ಯಾಗ ಗಂಡನ ಕೂಡಿಸಿ ಆತನ ಬುಡಕ್ಕೆ ಇಟ್ಕೊಂಡ ಸ್ಟವ್ ಹಚ್ಚಬೇಕು. ಆಮೇಲೆ ಪಾತ್ರೆ ಇಡಬೇಕು. ಪಾತ್ರೆಯಲ್ಲಿ ಬಿಸ್ಲರಿ ವಾಟರ್ ಹಾಕಬೇಕು, ಗೊತ್ತಾ? ವಾಟರ್ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಬೇಕಾ? ಎಲ್ಲಿವರೆಗೂ? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಂದ್ರೆ ಏನೋ ಅದಕ್ಕೆ ಕನ್ನಡದ ಶಬ್ದ ಐತಲ್ಲ, ಏನದು? ನೀರು ಕುದಿಯೋದಕ್ಕೆ ಏನು ಶಬ್ದ ಐತೆ? ಗೋಳ್ಳಿ ಬರೋದು. ಒಂದು ಗೋಳ್ಳಿ ಬರ್ತಾವ ಬಿಡು, ಶಬ್ದ ಕೇಳಕತ್ತೀನಿ ನಾನು. ಕಥ ಕಥ ಅಲ್ಲ, ಕೊತ್ತ ಪತ ಪತ ಅಂತ ನೋಡಿ ಅವನಲ್ಲ. ಏನು ಅಭ್ಯಾಸ ಬರ ಅವ್ರು. ಊಟದ ನಂತರದ್ದು ಹೇಳಕತ್ತೆ ನಾನು. ಕಥ ಅಥವಾ ಕೊತ. ರನ್ನನ ಗದಾಯುದ್ಧದಲ್ಲಿ ಬರ್ತದ. ಭೀಮನನ್ನು ನೋಡಿರ್ತಕ್ಕಂಥ ದುರ್ಯೋಧನ ನೋಡಿರ್ತಕ್ಕಂಥ ಭೀಮನ ರಕ್ತ ಕುದಿದಂತೆ ಕಥನೆ ಕುದಿಯಿತು. ಕೊತ. ಓಕೆ, ಹೌದಾ? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು ಅಂದ್ರೆ ಕುದಿಬೇಕು. ಮೇಡಮ್, ಎಷ್ಟು ಬಬಲ್ಸ್ ಬರಬೇಕು? ನೋಡು, ಈ ಥರ 1000s ಟುಗೆದರ್ ಜನ ಇದ್ದಾಗ 100s ಟುಗೆದರ್ ಬಬಲ್ಸ್ ಬರುತ್ತೆ. ನಿಮ್ಮ ಮನೇಲಿ ನೀವು ನಿಮ್ಮ ಗಂಡ ಹೆಂಡತಿ ಇಬ್ಬರೇ ಗೂಬೆ ಥರ ಇರೋದ್ರಿಂದ 6 to 8 ಬಬಲ್ಸ್ ಬಂದರೆ ಸಾಕು. ಓಕೆ ಮೇಡಮ್, ಒಂದು ಕ್ವಶನ್. ಏನು? ಒಂದು ವೇಳೆ ಬಬಲ್ಸ್ ಬರದೇ ಇದ್ದರೆ ಕೈ ಇಟ್ಟು ನೋಡಬೇಕು. ಅವಾಗಲೇ ಸುಟ್ಟ ಗಾಯಕ್ಕೆ ಬಳಸಿ ಬರ್ನಾಲ್. ಎಂತೆಂತ ಇಷ್ಟೆಲ್ಲ ಮಾಡಿ ಅಡುಗೆ ಮಾಡಿ ಉಣ್ಣಾಕ ಕುಂತಿರ್ತೀವಿ. ಟಿ ವಿ ಮುಂದೆ ಕುಂತ್ಕೊಂಡು ಮಾತ್ರ ಊಟ ಮಾಡಬೇಡ್ರಮ್ಮ. ಅಲ್ಲಬತ್ತು ಟೈಲೆಟ್ ಅಡ್ವರ್ಟೈಸ್ಮೆಂಟ್ ಅದ್ರಾಗ ಅನ್ನ ಸಾಂಬಾರು ಕಲಿಸಿ ಕುಂತಿರ್ತೀವಿ. ಡಿಂಗ್ ಡಾಂಗ್ ಬೆಲ್ಲಕೈತಿ. ಯಾರು? ಅಬ್ಬಾಸ್. ನಿಮ್ಮ ಟೈಲೆಟ್ನ ಹಳದಿ ಕಲೆ ಹಾಗೇ ಇದೆಯೇ? ಉಣ್ಣಾಕ ನಾವು ಕುಂತಿರ್ತೀವಿ. ಇನ್ನೊಂದೈತೆ, ಒಂದು ಚರ್ಗಿ ತೊಗೊಂಡು ಹುಡುಗಿ ಬರ್ತೈತ್ರ ಒಂದು, ಮಗಳೇ ಎಲ್ಲಿಗೆ ಹೊರಟೆ? ನಾನು ಬೈಲಲ್ಲಿ ಶೌಚ ಮಾಡಲು ಹೋಗ್ತೀನಿ. ನೀವು ಬೈಲಲ್ಲಿ ಶೌಚ ಮಾಡ್ಯ, ಮತ್ತೇನು ಪಡಸಲೇ ಕುಂದಿರ್ಬೇಕನವ ಅಂತ ಅವ್ರು. ಇವೆಲ್ಲ ಮಧ್ಯಾಹ್ನ 12:30 1 ಟೈಮಿಗೆ ಬರ್ತಾರೆ. ಅದಕ್ಕೆ ಊಟ ಮಾಡುವಾಗ ಮಾತಾಡಬಾರ್ದು ಅಂತ ಹೇಳ್ತಾರೆ. ಕುಳಿತು ಊಟ ಮಾಡಬೇಕು. ಇವತ್ತು ಅನಿವಾರ್ಯ ನಿಂತು ಮಾಡಿರಿ.
ಕುಳಿತು ಊಟ ಮಾಡಬೇಕು. ಪದ್ಮಾಸನ ಸ್ಥಿತಿಯಲ್ಲಿ ಭುಜವನ್ನು ಬೆನ್ನನ್ನು ನೇರವಾಗಿಸ್ಕೊಂಡು ಊಟ ಮಾಡೋದು ಭಾಳ ಶ್ರೇಷ್ಠ ಅಂತ ಹೇಳ್ತಾರೆ. ಆಮೇಲೆ ಬಾಳೆ ಎಲೆಯಲ್ಲಿಯೇ ಊಟ ಶ್ರೇಷ್ಠ ಅಂತ ಹೇಳ್ತಾರೆ. ಈಗ ಬೇಕಾದಷ್ಟು ತಾಟು, ಪೇಪರ್ ಪ್ಲೇಟು, ಇವು ಪ್ಲಾಸ್ಟಿಕ್ ಪ್ಲೇಟ್ಗಳನ್ನು ಮಾತ್ರ ಮಾಡಬಾರ್ದು ಅಂತ ಹೇಳ್ತಾರೆ. ಅನಿವಾರ್ಯ, ಇಷ್ಟು ಜನರಿಗೆ ಬಾಳೆ ಎಲೆಯಲ್ಲಿ ತಿರ್ತೀರಿ. ಆ ಗಿಡ ಫಲ ಕೊಡೋದೇ ಎಷ್ಟೋ ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಬಾಳೆ ಗಿಡ. ಈ ಕಾಲಕ್ಕೆ ಅನಿವಾರ್ಯ. ಆದರೆ ಸಾಧ್ಯವಾದಷ್ಟು ತಿಂಗಳದಲ್ಲಿ ಒಂದು 2-3 ದಿವಸ ಆದರೂ ಎಲೆಯಲ್ಲಿ ಊಟ ಮಾಡೋಂಥದ್ದು. ವಿಶೇಷವಾಗಿ ಬೆಳ್ಳಿ ತಟ್ಟೆಯಲ್ಲಿ ಊಟ. ಆ ಯೋಗ ನಿಮಗೆ ದೇವರು ಕೊಡಲಿ ಅಂತ ಹಾರೈಸ್ತೀನಿ. ಬೆಳ್ಳಿ ತಟ್ಟೆಯಲ್ಲಿ ಮಾಡುವ ಊಟ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಊಟ. ನಿಮಗೆಲ್ಲ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡುವಂಥ ಸೌಭಾಗ್ಯ ಸಂಪತ್ತನ್ನು ಈ ದೇಶ ಕೊಡಲಿ ಅಂತ ಹಾರೈಸ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದ್ಸಲ ಜೋರಾಗಿ ಚಪ್ಪಾಳ ಪ್ರಾಣೇಶ್ವರಿಗಿರಲಿ. ಎಲ್ರಿಗೂ ಬಸವರಾಜ್ ಮಾಮನಿ ಮಾಡೋ ನಮಸ್ಕಾರ. ನಾನು ಮಸ್ಕಟ್ಗೆ ಇದು ಬರ್ತಾ ಇರೋದು 2ನೇ ಸಲ. ಮೊದಲ ಸಲ ಒಂದು 12-13 ವರ್ಷದಿಂದ ಬಂದಿದ್ದಂತ ಕಾಣಿಸ್ತದ. ನಮ್ಮ ಅನಿಲ್ ಬಾಸ್ಗಿ ಅವರು ಆ ಟೈಮಲ್ಲಿದ್ದರು, ಅಧ್ಯಕ್ಷರಾಗಿದ್ದರು. ರಾಮಚಂದ್ರ ಅವರೆಲ್ಲ ಸ್ನೇಹಿತರು ಕರೆಸಿ ಸುಧಾ ಬರ್ಗರು ಮತ್ತು ನಾನು ಬಂದಿದ್ವಿ. ಅದಾದ ಮೇಲೆ ಪ್ರಾಣೇಶ್ವರ್ ಜೊತೆ ಬರುವಂಥ ಒಂದು ಯೋಗ ಬಂತು. ಪ್ರಾಣೇಶ್ವರ್ ಜೊತೆ ಮೊಟ್ಟ ಮೊದಲ ಕಾರ್ಯಕ್ರಮ ಕೊಟ್ಟದ್ದು ನನ್ನ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ. ಮಸ್ಕಿಯಿಂದ ಇವತ್ತು ಮಸ್ಕತ್ವರೆಗೂ ಬಂದಿದ್ದೀನಿ. ಅದು ಭಾಳ ಸಂತೋಷ ಅನಿಸ್ತದೆ ನನಗೆ. ನಾನು ಒಂದು ಲೇಖನ ಕೂಡ ಬರೆದೆ, ಮಸ್ಕಿಯಿಂದ ಮಸ್ಕತ್ವರೆಗೆ ಅಂತಂದು, ಪ್ರಾಣೇಶ್ವರ ಹುಟ್ಟಹಬ್ಬದ ಸಂದರ್ಭದಲ್ಲಿ. ಇವತ್ತು ಅವ್ರ ಜೊತೆ ಬಂದದ್ದು ಭಾಳ ಸಂತೋಷ ಅನಿಸ್ತದೆ. ನೀವೆಲ್ಲ ಚಪ್ಪಾಳ ತಟ್ಲಾಕೈತಿರಿ, ನಗಲಾಕೈತಿರಿ, ಭಾಳ ಸಂತೋಷ. ಹೆಣ್ಮಕ್ಳು ವಿಶೇಷವಾಗಿ ಚಪ್ಪಾಳ ತಟ್ಟಕೈತಿರಿ, ಭಾಳ ಸಂತೋಷ ಅನಿಸ್ತದೆ ನನಗೆ. 4-5 ದಿವಸದಿಂದ ಒಂದು ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿದ್ದೆ. ಎಲ್ಲ ಹೆಣ್ಮಕ್ಳು ನಗ್ತಾ ಇದ್ರು, ಚಪ್ಪಾಳ ತಟ್ತಿದ್ರು. ಒಬ್ಬಕ್ಕೆ ಮಾತ್ರ ಸುಮ್ಮನೆ ಕೂತಿದ್ಲು. ಆ ಹೆಣ್ಮಗಳು ಕೇಳಿದೆ, ಯಾಕಮ್ಮ ನೀ ನಗವಲ್ಲಿ ಚಪ್ಪಾಳೆ ತಟ್ಟವಲ್ಲಿ ಯಾಕೆ ಅಂತ ಕೇಳಿದೆ. ಅದಕ್ಕೆ ಆ ಹೆಣ್ಮಗಳಲ್ಲೂ, ನಿನ್ನ ಮಾತಿಗೆ ನಾ ಸತ್ರು ನಗಂಗಿಲ್ಲ, ಚಪ್ಪಾಳೆ ತಟ್ಟಂಗಿಲ್ಲ ಅಂದ್ಲಕ್ಕಿ. ಯಾಕಂತ ಕೇಳಿದೆ. ನಿನ್ನ ಮುಖ ನಮ್ಮ ಅತ್ತಿದ್ದಂಗೆ ಆದಂಗೆ ಅಂದ್ಲಕ್ಕಿ. ಅವ್ರ ಅತ್ತಿ ಮುಖ ಕಂಡಂಗಾಗಿತ್ತಂತ್ರಿ. ಒಟ್ಟು ನಗ್ತಿದ್ದಿಲ್ಲ ಆ ಹೆಣ್ಮಗಳು, ಚಪ್ಪಾಳೆ ತಡ್ತಿದ್ದಿಲ್ಲ. ಇಲ್ಲೆಲ್ಲ ಹೆಣ್ಮಕ್ಳು ನಗಲಾಕೈತಿರಿ, ಚಪ್ಪಾಳೆ ತಟ್ಲಾಕೈತಿರಿ, ಭಾಳ ಸಂತೋಷ. ನಿಮ್ಮ ಅತ್ತಿ ಮುಖ ಕಂಡಂಗಾಗಿದ್ರೆ ದಯವಿಟ್ಟು ಚಪ್ಪಾಳೆ ತಟ್ಟು ನಗಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ, ಎಷ್ಟೋ ಜನ ಗಂಡಸರು ಚಪ್ಪಾಳೆ ತಟ್ಲಾಕೈತೇವ ಪಾಪ, ಅವ್ರ ಅತ್ತಿ ನೆನ್ಸ್ಕೊಂಡ್ರ ಅವ್ರು. ಭಾಳ ಸಂತೋಷ ಬಂಧುಗಳೇ. ಈ ಒಂದು ಕಾರ್ಯಕ್ರಮ ವಿಶೇಷ ಏನಂತಂದ್ರೆ, ನಾವು ಪ್ರಾಣೇಶ್ವರು 4,000 ಕಾರ್ಯಕ್ರಮ ಕೊಟ್ಟರೆ, ಸುಮಾರು ನಾ 2,000ಕ್ಕಿಂತ ಹೆಚ್ಚು ಕಾರ್ಯಕ್ರಮ ಕೊಟ್ಟಿದ್ದೀನಿ. ಇವತ್ತೇನು ಸ್ವಾಗತ ಮಾಡಿರಿ ಇಲ್ಲಿ ಕೋಲಾಟದ ಮೂಲಕ, ಅದು ನಾವು ಜೀವನ ಪರ್ಯಂತ ಎಂದೂ ಮರೆಯುವುದಿಲ್ಲ ಅಂತ ಈ ಒಂದು ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯ ಸ್ವಾಗತ, ಒಳ್ಳೆ ಊಟ, ಉತ್ತರ ಕರ್ನಾಟಕ ಊಟ ಸ್ಪೆಷಲ್, ಭಾಳ ಚೆನ್ನಾಗಿ 30 kg ಮಾಲ್ದಿ ಮಾಡಿ ಎಲ್ಲ ಭಾಳ ಚಂದ ಮಾಡ್ಯಾರ. ಅಗ್ದಿ ಟಾಪ್ ಲೆವೆಲ್ ಊಟ ಇವತ್ತು ಸಿಕ್ಕದ. ಎಲ್ಲರೂ ಭರ್ತಿಯಾಗ್ಯಾರ ನಿಜವಾಗಿ ಹೇಳ್ಬೇಕಂತಂದ್ರೆ. ಉತ್ತರ ಕರ್ನಾಟಕದವರು ಊಟನ ಭಾಳ ಆ ಸ್ವಾದವನ್ನು ಸವಿಬೇಕು ಅನ್ನೋದು ಭಾಳ ಇರ್ತದೆ ಮನುಷ್ಯಕ್ಕೆ. ಪ್ರಾಣೇಶ್ವರು ಬ್ರಾಹ್ಮಿನ್ಸು, ನಾನು ಲಿಂಗಾಯತ. ನಾನಂದೆ, ಅರೆ ಗುರುಗಳೇ, ಅವರು ನಮ್ಮ ಲಿಂಗಾಯತ್ ಮಂದಿದ ಊಟ ಭಾಳ ಇಷ್ಟಪಡ್ತಾರೆ. ನಿಮ್ಮ ಮಂದಿಯಾಗ ಸಾರು ಖಾರ ಬ್ಯಾಳಿ ಅಂತೇಳಿ ಮಾಡ್ತಾರೆ, ಭಾಳ ಇಷ್ಟ ಆಗ್ತಂತಾರೆ. ನಾನು ಅವ್ರಿಗೆ ಅಂತೀನಿ, ನಿಮ್ಮ ಮಂದಿ ಊಟ ನನಗೂ ಭಾಳ ಲೈಕ್ ಆಗ್ತದೆ ಸರ್, ಎಲ್ಲೇನ ಕರ್ಕೊಂಡು ಹೋಗ್ರಿ ಅಂತ ಅಂತಿದ್ದೆ ನಾನು. ಒಂದ್ಸಲ ಇವ್ರ ಮಂದಿ ಮಠಕ್ಕೆ ಹೋಗಿದ್ದೀವಿ ನಾವು. ಹೋದಂಥ ಸಂದರ್ಭದಲ್ಲಿ ನಾವು ಲಿಂಗಾಯತರು ಅಲ್ಲಿ ಎಲ್ಲ ದೇವ್ರಿಗೆ ನಮಸ್ಕಾರ ಮಾಡಿದ ತಕ್ಷಣ ನಾವೇನು ಮಾಡ್ತೀವಿ, ದೇವ್ರಿಗೆ ನಮಸ್ಕಾರ ಮಾಡಿ ಬಂದ್ಬಿಡ್ತೀವಿ ನಾವು. ಗುಡಿಯಾಗ ಏನು ಕೇಳಂಗಿಲ್ಲ ಇಲ್ಲೆಲ್ಲ ನಮ್ಮ ಮಂದಿ ಮಠದಾಗ. ಇವ್ರ ಮಂದಿ ಮಠದಾಗ ಹೋದಂಥ ಸಂದರ್ಭದಲ್ಲಿ ಮಹಾಮನಿ ಅಂತ ಅಂದೆ ನಾನು. ಗೋತ್ರ ಅಂತ ಕೇಳ್ತಾರೆ ಅವರು. ನನಗೆ ಕೇಳಿದ್ರೆ ವ್ಯತ್ಯಾಸ ಆಗಿ ಧೋತ್ರ ಅಂತ ತಿಳ್ಕೊಂಡ್ಬಿಟ್ಟೆ ನಾನು. ನಾನಂದೆ ರಾಮರಾಜ್ ಅಂದೆ ನಾನು. ಅವ್ರಂದ್ರೆ ಇಂಥ ಗೋತ್ರ ಜೀವನದಾಗೆ ಕೇಳಿಲ್ಲ ಅಂದ್ರೆ ಅವರು. ಗೋತ್ರ ಅಂದ್ರೆ ಇಲ್ಲರಿ ನನಗೆ ಗೊತ್ತಿಲ್ಲ ಅಂತಂದೆ ನಾನು. ನಡಿ ಅಂತೇಳಿ ಒಳಗೆ ಬಿಡಕತ್ತೆ. ಒಳಗೆ ಹೋಗಿ ಇವ್ರ ಪಕ್ಕದಲ್ಲೇ ಕೂತೆ ನಾನು. ಬ್ರಾಹ್ಮಣ ಶೈಲಿ ಏನಾದ್ರೆ ಹಿಂಗೆ ನೀರು ತಂದು ಹಿಂಗೆ ಸುತ್ತ ತಂದು ಹಿಂಗೆ ಹಾಕಿ ಇದು ಮಾಡ್ತಾರೆ ಅವರು. ನಾನು ಇವ್ರಂಗ ಮಾಡ್ಬೇಕಂತ ತಿಳ್ಕೊಂಡು ಇವ್ರು ತಂದು ಹಿಂಗೆ ಇಟ್ಬಿಟ್ರು. ನಾನು ಹಿಂಗೆ ಒಯ್ದು ಇವ್ರ ಪಕ್ಕದಾಗ ಇಟ್ಬಿಟ್ಟೆ ನಾನು. ಮಾಮನಿ ಹಿಂಗೆ ಇಡಬಾರ್ದು, ಆ ಕಡೆ ಇಡ್ಬೇಕಂತ ಹೇಳಿದ್ರು ಅವರು. ಈ ಊಟದ ಶೈಲಿಯಲ್ಲಿ ಕೂಡ ಭಾಳಷ್ಟು ವ್ಯತ್ಯಾಸ ಇರ್ತಾವೆ. ಆದರೆ ಇವತ್ತು ಏನಾದ್ರು ವಿಶೇಷವಾದಂಥ ಅಡಿಗೆ ಮಾಡಿದಂಥ ಎಲ್ಲ ಹೆಣ್ಮಕ್ಳಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ. ಅಡಿಗೆಯನ್ನು ಬಡಿಸಿದಂಥ ಗಂಡಸರಿಗೆ ಒಂದು ಜೋರಾದ ಚಪ್ಪಾಳೆ ಇರಲಿ. ನಮ್ಮ ಶಿವಯೋಗ ಅಣ್ಣ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ ಇವತ್ತು. ಚಬ್ಬಿ ಸರ್ ಅವ್ರಿಗೂ ನಮ್ಮ ಅಂಬರೀಷಣ್ಣ ಅವರು ಅಗ್ದಿ ಪ್ರೀತಿಯಿಂದ ಇಲ್ಲಿ ಕರೆಸ್ಕೊಂಡ್ರು, ಭಾಳ ಸಂತೋಷ ಅನಿಸ್ತದೆ. ಈ ಒಂದು ಕಾರ್ಯಕ್ರಮ ವಿಶೇಷ ಅಂತಂದ್ರೆ ಬಸವಣ್ಣನ ವೇಷ ಹಾಕ್ಕೊಂಡ್ರು,
ಇಲ್ಲೆಲ್ಲ ಮಕ್ಕಳು ಬಂದು ನೋಡ್ರಿ ಸ್ಟಾರ್ಟಿಂಗ್ ಎಲ್ಲ ಗಂಗೂಬಾಯಿ ಆನಗಲ್ಲು ಇವೆಲ್ಲ ನೋಡಿದಾಗ ಭಾಳ ಸಂತೋಷ ಅನಿಸ್ತು ನಮಗೆ. ನಾವು ಸಾಮಾನ್ಯವಾಗಿ ಕಾರ್ಯಕ್ರಮಕ್ಕೆ ಮುಂಚೆ ನಾವು ಹೋಗಿ ಕೂಡೋದಿಲ್ಲ. ಇವತ್ತ ಕಾರ್ಯಕ್ರಮ ಕುಂತು ಎಂಜಾಯ್ ಮಾಡಿದ್ವಿ. ಒಬ್ಬೊಬ್ರು ಬಂದು ಒಂದೊಂದು ಥರ ಹೇಳಿ ಹೋದ್ರು. ಸಂಗೊಳ್ಳಿ ರಾಯಣ್ಣ ಪಾತ್ರ ಮಾಡಿದವನಿಗೆ ಡೈಲಾಗ್ ನೆನಪೋಗ್ಬಿಟ್ಟು ಹರ ಹರ ಮಹಾದೇವ್ ಅಂತ ಹೇಳಿ ಹೋಗ್ಬಿಟ್ಟ ಕೊನೆಗೆ ಅವ. ನಿಶ್ಚಿಂತೆ ಅದು. ಬಸವಣ್ಣ ದಾರಿ ತಪ್ಪ ಹಂಗೆ ಹೊಂಟ್ಬಿಟ್ಟಿದ್ದ. ಈ ಕಡೆ ಬಾ ಅಂತಂದ. ಬಸವಣ್ಣಗೆ ಸರಿ ದಾರಿ ತಂದವರು ಇಲ್ಲಿ ಮಸ್ಕದ್ದವರು. ಈ ಕಡೆ ಬಾ ಮಾರಾಯ ಅಂತಂದು. ವಿಶೇಷವಾದಂಥದ್ದು ಬಸವಣ್ಣ, ಅಕ್ಕಮಾದೇವಿ, ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಇವರೆಲ್ಲ ನಾವು ಕರ್ನಾಟಕದಾಗ ನೋಡೀವಿ. ಆದ್ರೆ ಅವ್ರ ತಂದೆ ತಾಯಿನ ನೋಡಿದಿಲ್ಲ ನಾವು. ಇಲ್ಲೇ ಅವ್ರ ತಂದೆ ತಾಯಿ ನೋಡಿದಂಗೆ ಆಗ್ಯದ ನಾವು. ತಾಯಂದ್ರು ಕೂಡ ಮೇಲೆ ವೇದಿಕೆ ಮೇಲೆ ಬಂದು ಫೋಟೋ ತೆಗೆಸ್ಕೊಂಡು ಹೋದ್ರೆ ಭಾಳ ಸಂತೋಷ. ಒಂದು ವಿಶೇಷವಾದಂಥದ್ದು. ಮತ್ತು ಇನ್ನೊಂದು ವಿಶೇಷ ಏನಂತ ಸನ್ಮಾನ ಮಾಡಿದ್ರು ನಮ್ಗೆ. ಸನ್ಮಾನ ಮಾಡಿದ್ದು ಭಾಳ ಸಂತೋಷ. ಎಷ್ಟೋ ಕಡೆ ವಿದೇಶಗಳಲ್ಲಿ ಕಾರ್ಯಕ್ರಮ ಕೊಡೋಕೆ ಹೋಗಿವಲ್ರಿ, ನಾವ ಬೆಂಗಳೂರಿಂದ ಶಾಲು ಸನ್ಮಾನ ತೊಗೊಂಡು ಬಂದೀವಿ. ಶಾಲ್ ಅಲ್ಲಿಂದ ತಂದು ಇಲ್ಲಿಂದ ಹೊಚ್ಕೊಂಡು ಹೋಗ್ಬಿಟ್ಟಿವಿ ನಾವು. ಇಲ್ಲಿ ಹಂಗೆಲ್ಲ ನಮ್ಮ ಕಡೆಯಿಂದ ಏನೂ ತರಿಸಿಲ್ಲ. ನೀವು ಸನ್ಮಾನ ಮಾಡಿದಿರಿ, ಭಾಳ ಸಂತೋಷ ಅನಿಸ್ತು. ಇನ್ನೊಂದು ಸನ್ಮಾನ ನಾನು ಯಾವಾಗಲೂ ಸನ್ಮಾನ ಮಾಡೋ ಮುಂದೆ ಹೇಳ್ತೇನೆ, ದಯವಿಟ್ಟು ಕುಂತು ಕೂಡಿಸಿ ಸನ್ಮಾನ ಮಾಡಬೇಡ್ರಿ, ನನಗೆ ನಿಂತಲೇ ಮಾಡ್ರಿ ಅಂತಂತೀನಿ ನಾನು. ಇವತ್ತು ಪ್ರಾಣೇಶ್ವರ ಕುಂತ್ರು ಅಂತೇಳಿ ನಾನು ಕುಂತೆ. ನಾ ಕುಂತು ಸನ್ಮಾನ ಮಾಡಿಸ್ಕೊಂಡು ಕೆಟ್ಟ ವಿಚಾರ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ್ರಿ. ಬಂದು ಹಾರ ಹಾಕೋದು, ಹಿಂಗೆ ಮುಂದೆ ತಂದು ಇಡೋದು, ಏನೀಗ ಮಾಡ್ತಾರಲ್ಲ. ನಾ ಎಲ್ಲಿ ಹೋಗಿನಿ ಬಿಡು, ಇವ್ರು ನನಗೆ ಹೆಣಕ್ಕೆ ಬಂದಾರಂತ ಅನ್ಸ್ಬಿಡ್ತದೆ ನನಗೆ. ವಿಭೂತಿ ಹಚ್ಚಂಗಿಲ್ಲ, ಊದಿನ ಕಡ್ಡಿ ಒಂದು ಹಚ್ಚಂಗಿಲ್ಲ ಮುಂದೆ. ಅದೊಂದು ಬಿಟ್ಟು ಉಳ್ಕಿದೆಲ್ಲ ಅಂತಂದು ಬೇಡ ಅಂತ ಅಂತಿರ್ತೀನಿ. ನಾವು ಉತ್ತರ ಕರ್ನಾಟಕ ಜನ ಸತ್ತಲ್ಲಿ ಕೂಡ ನೋಡ್ರಿ, ಉತ್ತರ ಕರ್ನಾಟಕದಲ್ಲಿ ಸಾಯಂಗೆತ್ತ ಉತ್ತರ ಕರ್ನಾಟಕ ಸಾಯ್ಬೇಕ್ರಿ. ಯಾಕೆ ಆಡಾಡಿ ಹೇಳ್ತಾವ ಪಾಪ ಅವು. ಸತ್ತವನಿಗೆ ಭಾಳ ಖುಷಿ. ನಾ ಹಿಂಗಿದ್ನೆ ಅಂತ ಅಂತಿರ್ತಾನೆ ಒಳಗೊಳಗವ. ಈ ನಮ್ಮ ಕಡೆಗೆ ಸತ್ತೋದ್ನಾಗ ನಾವು ಹೂವಿನ ಮಾಲೆ ಹಾರ ತೊಗೊಂಡು ಹೋಗ್ತಿರ್ತೀವಲ್ರಿ, ಆತಿಥ್ಯ ಕೊಡ್ಲಿಕ್ಕೆ ಹೆಸರುವಾಸಿಯಾದ ಜನ. ಅದರ ವಿಶೇಷವಾಗಿ ಸತ್ತಾಗ ನೋಡ್ಬೇಕು ನೀವು. ನಾನು ಒಂದು ಕಡೆಗೆ ವಿಜಾಪುರ ಜಿಲ್ಲೆದಾಗ ಹೂವಿನ ಹಾರ ತೊಗೊಂಡು ಇನ್ನೇನು ಹೆಣಕ್ಕೆ ಹಾಕ್ಬೇಕಂತೇಳಿ ಹೋಗ್ಲಕೈತಿ. 4 ಮಂದಿ ಬಂದು ಅಡ್ಡ ನಿಂತ್ಬಿಟ್ರೆ, ನಡ್ರಿ ಉಪ್ಪಿಡ್ತೀನಿ ಬಡ್ಡಿ ನಡ್ರಿ ಅಂತಂದ್ರೆ. ನಾನಂದೆ ಇನ್ನು ಹಾರ ಹಾಕಿಲ್ರಿ, ನೀ ಸಾಯ್ಬಾರ್ದು ನೋಡು. ಅವ ಹೋಗ್ಯಾನ, ಭಾಳ ದೂರದಿಂದ ಬಂದಿದ್ದೀನಿ, ನೀ ಸಾಯ್ಬಾರ್ದು ಬಾ ಅಂತಂದು ಉಪ್ಪಿಟ್ಟು ತಂದು ಕೊಟ್ರು. ಉಪ್ಪಿಟ್ಟು ತಿಂದು ಹಾರ ಹಾಕ್ಲಕ್ಕೆ ಹೋಗೀನಿ. ಮುಂದೆ ಕುಂತ್ಕೊಂಡು ಸೊಸಿ ಅಳ್ತಿದ್ಲು, ಏ ಮಾಮ ಮಾತಾಡ, ಏ ಮಾಮ ಮಾತಾಡ. ಎಲ್ಲಿಂದ ಮಾತಾಡ್ತಾನ್ರವ? ಈಕಿ ಮಾತಾಡಿಸಿಲ್ಲ ಅಂತ ಎದಿ ಹೊಡೆದು ಸತ್ತಾನವ. ಅವನಿಗಂತಾಳೆ, ಏ ಮಾಮ ಮಾತಾಡ ಅಂತಂತ. ಅಚಾನಕ್ ಆ ಟೈಮ್ನಾಗ ಅವ ಮಾತಾಡಿದ್ನ ತಿಳ್ಕೊಡ್ರಿ. ಅಲ್ಲಿ ಯಾರು ಉಳಿಯಂಗಿಲ್ಲ ಅವ್ರು ಹಂಗೆ. ಈ ಸತ್ತಾಗ ಭಾಳ ಮಜಾ ಘಟನೆಗಳು ನಡೀತವ್ರು. ನಮ್ಮವ್ವ ಒಂದು 5-6 ವರ್ಷಗಳ ಕೆಳಗಡೆ ತೀರ್ಕೊಂಡ್ರು. ನಮ್ಮವ್ವನಿಗೆ ಗೆಳತಿ ಅದಾಳ, ಇನ್ನ ಹತ್ತಿಗುಡ್ರು, ನನ್ನ ಶಾಪುರ ತಾಲೂಕು ಹತ್ತಿಗುಡ್ರು. ಆಕಿ ಕಟ್ಟಿ ಮೇಲೆ ಕುಂತಿದ್ಲು, ಏ ಬಸಣ್ಣ ಇಲ್ಲಿ ಬಾ ಅಂತಂದು ಹೋಗಿ ಕುಂತೆ. ನಿಮ್ಮವ್ವ ಹೋಗಿಬಿಟ್ಲಪ್ಪ ಗೆದ್ದಳು ಅಂತಂದು. ನೀನು ಗೆತ್ತಿ ತಗೋ ಅಂದೆ ನಾನು. ನೀನು ಗೆತ್ತಿ ತಗೋ, ಯಾಕೆ ಚಿಂತೆ ಮಾಡ್ತಂತೆ. ನಾನು ಸಾಯ್ಲಾಕ ಅಂಜಾಕತ್ತಿಲ್ಲೋ. ಸಾಯಂಗಿತ್ತಂದ್ರೆ ಊರ ಮಂದಿ ಏನಲ್ಲಕತ್ತಾರ ನನಗೆ, ಸಂಜೆ ಮುಂದೆ ಸಾಯಿ ಅನ್ಲಕತ್ತಾರ ಅಂತಲ್ಲ. ಯಾಕಂತ ಕೇಳಿದ್ರು, ಸಂಜೆ ಮುಂದೆ ಸತ್ಯ ಅಂದ್ರೆ 2 ಸಲ ನಾಷ್ಟ ಆಗ್ತದೆ. ರಾತ್ರಿ ಒಂದ್ಸಲ, ಮುಂಜಾನೆ ಒಂದ್ಸಲ. ನೀ ಮುಂಜಾನೆ ಸತ್ಯ ಒಂದೇ ಸಲ ಆಗ್ತಂತ. ಆ ಮುದುಕಿ ಕಾಡ್ಸಾಕತ್ತಾರ ಮಂದಿ ಎಲ್ಲ. ಇನ್ನೊಂದು ಮಾತು ಕೇಳ್ತೆ ಆ ಮುದುಕಿ, ಬಸಣ್ಣ ನಾ ಸತ್ತೊತ್ನಾಗ ನಿನಗೆ ದುಃಖ ಆಗ್ತದಿಲ್ಲ ಅಂದ್ಲು. ಏ ಅತ್ತಿ ಹೆಂಗೆ ಕೇಳ್ತೀಯಲ್ಲ ನೀನು, ನನಗೆ ಭಾಳ ದುಃಖ ಆಗ್ತದೆ ಅಂತಂದೆ ನಾನು. ಭಾಳ ದುಃಖ ಐತೆ ನನ್ನ ಜೊತೆ ಬಂದ ಬಿಡ ಅಂದ್ಲಕ್ಕಿ. ಯಾಕಂದ್ರೆ ಮಾತಾಡಿಸಿ ನೀ ಮುದುಕಿಗೆ ಅನ್ನಂಗೆ ಅನಿಸ್ಬಿಡ್ತೀನಿ ನನಗೆ. ಇವೆಲ್ಲ ವಿಶೇಷ ಅನುಭವಗಳು ಬಂಧುಗಳೇ. ಭಾಳ ಜನ ಹೆಣ್ಮಕ್ಳು ಬಂದಿರೋ ನಮಗೆ ಭಾಳ ಸಂತೋಷ. ಹೆಣ್ಮಕ್ಳು ಕೈ ಮುಗಿದು ಒಂದು ವಿನಂತಿ ಮಾಡ್ತೀನಿ, ನಿಮ್ಮ ಗಂಡಗೆ ಬೈಲಕ್ಕೆ ಹೋಗ್ಬೇಡ. ಬೈದ್ರನ್ನ ಗಂಡಗೆ ಬುದ್ಧಿ ಇಲ್ಲ ಅಂತೇಳಿ ಬೈಲಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಗಂಡಗೆ ಬುದ್ಧಿ ಇಲ್ಲ ಅಂತೇಳಿ ಬೈಲಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಅವನಿಗೆ ಬುದ್ಧಿ ಇತ್ತಂದ್ರೆ. ಯಾರು ಜೋರಾಗಿ ನಗ್ಲಾಕೈತಿರಲ್ಲ, ನೀವು ಅನ್ಕೊಂಡ್ರಿ ನಮ್ಗೆ ಯಾಕೆ ಮದುವೆ ಆಗ್ತಿದ್ರು ಅಂತಂದು. ನಾ ಹೆಣ್ಮಕ್ಳ ಬಗ್ಗೆ ಎಂದೂ ಕೆಟ್ಟದಾಗಿ ಮಾತಾಡಂಗಿಲ್ಲ, ಅಂಥ ಪದ್ಧತಿ ನನಗಿಲ್ಲ. ಇಲ್ಲಿ ಬಂದಂಥ ಗಂಡಸರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಅರ್ಥ ಮಾಡಿಕೊಡ್ರಿ. ಹೆಣ್ಣು ಮಕ್ಕಳು ತಮ್ಮ ಮಕ್ಕಳಿಗಿಂತ ಜಾಸ್ತಿ ಗಂಡನನ್ನು ಪ್ರೀತಿಸ್ತಾರೆ ಬಂಧುಗಳು. ಇದನ್ನು ಗಂಡು ಮಕ್ಕಳು ಅರ್ಥ ಮಾಡ್ಕೋಬೇಕು ನಾವು. ಎಕ್ಸಾಂಪಲ್ ಸಹಿತ ಹೇಳ್ತೀನಿ ರೀ. ಎಲ್ಲಿಯಾದರೂ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಮಕ್ಕಳನ್ನು ಬಾಜು ಮನೆ ಆಂಟಿ ಹತ್ರ ಬಿಟ್ಟು ಹೋಗ್ತಾರೆ.
ಎಂದನ ಗಂಡಕ್ಕೆ ಬಿಟ್ಟೋಗ್ಯಾರ? ಗಂಡ ಅಂತಿರ್ತದೆ, ನನಗೊಂದು ದಿವ್ಸ ಬಿಟ್ಟೋಗ ಅಂತಿರ್ತದ ಅದು. ನಡಿ ಅಂತೇಳಿ ಮುಂದೆ ಹಾಕ್ಕೊಂಡು ಹೋಗ್ಬಿಡ್ತಾರ ಅದಕ್ಕೆ. ಎಷ್ಟು ಎಂಜಾಯ್ ಮಾಡ್ಲಿಕ್ಕತ್ತಾರಲ್ಲ ನೀವೆಲ್ಲ, ಭಾಳ ಸಂತೋಷ ಅನ್ಸ್ತದೆ. ಏನು ನಿಮ್ಗೆ ಆಗ್ಯಾವ ಈಗ ಅನುಭವ? ಏನು ಇದೇನು ತಿಳಿಯಾರ್ದಂಗೆ ಆಗ್ಯದ ನಮಗಿಲ್ಲಿ. ಬಂಧುಗಳೇ, ಹೆಣ್ಮಕ್ಳ ಬಗ್ಗೆ ಎಂದೂ ಕೆಟ್ಟದಾಗಿ ಮಾತಾಡಂಗಿಲ್ಲಮ್ಮ. ಹೆಣ್ಮಕ್ಳಿಗೆ ಒಂದು ಆರೋಗ್ಯದ ಟಿಪ್ಸ್ ಹೇಳ್ಕೊಡ್ತೀನಿ, ಭಾಳ ದಯವಿಟ್ಟು ಫಾಲೋ ಮಾಡ್ರಿ, ಭಾಳ ಇಂಪಾರ್ಟೆಂಟ್ ಇದು. ಹೆಣ್ಮಕ್ಳು ಜಾಸ್ತಿ ಹೊತ್ತು ನಿದ್ದೆ ಮಾಡಬೇಕು. ನಿದ್ದೆ ಮಾಡೋದ್ರಿಂದ BP, ಲಕ್ವ, ಶುಗರ್, ಹಾರ್ಟ್ ಅಟ್ಯಾಕ್ ಇದು ಯಾವುದೂ ಆಗೋದಿಲ್ಲ ನಿಮ್ಮ ಗಂಡಗ. ಮತ್ತು ನಿಮಗಂತ ತಿಳ್ಕೊಂಡ್ರಿ ಅದು ಗಂಡ ನಾನು ಹೇಳ್ತಿ ಮಕ್ಕೊಂಡಿಲ್ಲ ಅಂತ ತಿಳ್ಕೊಡ್ರಿ, ನಾನು ಹೇಳ್ತಿ ಮಕ್ಕೊಂಡಳ್ಳಿ ಅಪ್ಪ ಸಾಕಂತಿರ್ತದ. ಈ ಗಂಡ ನೋಡ್ರಿ ನಿಮ್ಮ ಕಡೆ ನೋಡ್ತಾನೆ, ನಾನು ಹೇಳ್ತೀನಿ ಆಗ್ಲಕತ್ತಿರಪ್ಪ ಸಾಕು. ಇವತ್ತು ಒಂದು ದಿವ್ಸ ಗೆದ್ದೆ ನಾನು, ಪ್ರಾಣೇಶ್ವರಿಗೆ ಮಾಮನೆಯವ್ರಿಗೆ ಥ್ಯಾಂಕ್ಸ್ ಅಂತಿರ್ತಾನೆ. ಅದೇ ಗಂಡನ ಕಡೆಗೆ ನೀವು ನೋಡಿದ್ರೆ ಅತ್ತನಾಗ್ಲಕೈತಿ ಅಂತ ತಿಳ್ಕೊಡ್ರಿ, ನಿಮಗೆ ಡೌಟ್ ಸ್ಟಾರ್ಟ್ ಆಗ್ತದೆ, ಇವಂದು ಏನೋ ನಡೆದದ. ಭಾಳ ದಿವ್ಸ ಮೇಲೆ ಅನುಮಾನ ಅದ, ನಾನು ಮೊಬೈಲ್ ಚೆಕ್ ಮಾಡಕ್ಕೆ ನಿಂತಿರ್ತೀರಿ ನಾವು. ಗಂಡಸ್ರು ನೀವು ತಿಳ್ಕೊಳಂಗಲ್ಲಮ್ಮ, ಭಾಳ ಮುಗ್ದಿರ್ತಾರೆ ಗಂಡಸ್ರು, ಅವಕ್ಕೆ ಏನೂ ತಿಳಿಯಂಗಿಲ್ಲ ಪಾಪ. ಏನೂ ಗಂಡಸ್ರಿಗೆ ಏನೂ ತಿಳಿಯಂಗಿಲ್ಲ, ಭಾಳ ಮುಗ್ದ್ರು. ಯಾರನ್ನ ಹೆಣ್ಮಕ್ಳು ಪ್ರೀತಿಯಿಂದ ನೋಡಿದ್ರೆ ಅವ್ರಿಂದ ಹೋಗ್ಬಿಡ್ತಾವು. ಮದುವೆ ಆದದ ಮರೆತು ಬಿಡ್ತಾವು, ಎರಡು ಮಕ್ಳು ಇದ್ದದ ಮರೆತು ಬಿಡ್ತಾವ ಅಂಥವು. ಬಂಧುಗಳೇ, ಅಂಬರೀಷ್ ಅವರು ಹೋದ್ಸಲ ನಿಜವಾಗಿ ಹೇಳ್ಬೇಕಾಗಿತ್ತು, ಹೋದ್ಸಲನೇ ಪ್ರಾಣೇಶ್ವರಿಗೆ ಇಲ್ಲಿ ಬರಬೇಕಾಗಿತ್ತು. ಹೋದ್ಸಲ ಕೊಪ್ಪಳ ಜಾತ್ರೆ ಅದೇ ಟೈಮಲ್ಲಿ ಬಂದು ವ್ಯತ್ಯಾಸ ಆಯಿತು. ಮತ್ತು ಈ ಸಲ ಬಂದೀವಿ ನಾವು. ಈ ಸಲ ಬರುವಂಥ ಸಂದರ್ಭದಲ್ಲಿ ಭಾಳ ವಿಶೇಷವಾದಂಥ ಕಾಳಜಿಯವರು, ನಮ್ಮ ಚೆಬ್ಬಿಯವರಾಯಿತು, ನಮ್ಮ ಶಿವಯೋಗರ ಆಯಿತು, ಅಂಬರೀಷ್ ಅವರಾಯಿತು, ಭಾಳ ವಿಶೇಷವಾಗಿ ಅದು ವಿಮಾನದಲ್ಲಿ ಬರುವಂಥ ಸಂದರ್ಭ ಭಾಳ ಸಂತೋಷ ಅನಿಸ್ತು. ನಾವೆಲ್ಲ ಉತ್ತರ ಕರ್ನಾಟಕ ಮಂದಿರಿ ವಿಮಾನ ನೋಡಿಲ್ಲ ನಾವು ಭಾಳ ಜನ. ಇಡೀ ವಿಮಾನ ಬಂತು ಅಂತ ತಿಳ್ಕೊಂಡು ಇಡೀ ಹಳ್ಳಿ ಜನ ಬಂದು ಹೊರಗೆ ನೋಡ್ತೀವಿ ನಾವು. ಇಲ್ಲಿ ಬಂದೈತೆ ನೋಡು ಅಂತಂದು. ನಾವು ನಿನ್ನೆ ಬಂದು ಹೊತ್ನಾಗ ಓಮಾನ್ ಏರ್ ಮಾದಲ್ರಿ, ಅದು ಮುಟ್ಟು ನೋಡ್ಲಾಕತ್ತಿದ್ವಿ ನಾವು. ಗಟ್ಟಿ ಐತಿಲ್ಲಪ್ಪ ಇಲ್ಲೇ ನಮ್ಮ ಕಡೆ ಅಲ್ಲಿಗ ಮ್ಯಾಲ ಹೋಗೋಣ ಅಲಗಾಡಕ್ಕೆ ಸ್ಟಾರ್ಟ್ ಆಗ್ತಾರೆ ಅವು. ನಮ್ಗೆ ಅಂಜಿಕೆ ಗಟ್ಟಿ ಮುಟ್ಟಾದಿಲ್ಲ ಅಂತ ಬಡದು ನೋಡ್ಲಾಕೈತಿದ್ದೆ ನಾನು. ಸ್ವಲ್ಪ ಟೈಮ್ ಸಿಕ್ಕಿತ್ತಲ್ಲಿ, ಚಲೋ ಐತೆ ನಡಿ ಅಂತ. ಯಾಕಂದ್ರೆ ನಮ್ಮ ಕಡೆ ಕೆಲವೊಂದು ಡೆಕ್ಕನ್ ಏರ್ವೇಸ್ ಅವೆಲ್ಲ ಕೆಲವು ಇದ್ದು ಮಳೆ ಹೊಡಿತಿದ್ರು ನಾವು ಹೋಗೋ ಮುಂದಾಗ. ಅಂಥ ವಿಮಾನ ಐತೀವಿ ನಾವು, ಹೋಗ್ತೀವಿ. ಅದು ಕೆಳಗೆ ಇಳೆ ಮುಂದಾಗ ನೋಡ್ಬೇಕ್ರೆ ನೀವು ಗಡ 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 ಅಂತಿರ್ತದೆ. ಇಲ್ಲಿ ಭಾಳ ಚಂದ ಲ್ಯಾಂಡ್ ಮಾಡಿದ್ರು, ಭಾಳ ಸಂತೋಷ ಅನಿಸ್ತು. ವಿಮಾನದ ಒಳಗೆ ಬಂದ ತಕ್ಷಣ ಖುಷಿಯಾಗಿಬಿಡ್ತೀವಿ ನಾವು. ಗಗನಸಕ್ಕಿ ನೋಡಿದ್ವಿ ನಾವು, ಖುಷಿಯಾಗಿಬಿಡ್ತೀವಿ ನನಗೆ. ಇಂಥ ಹೆಣ್ಮಕ್ಳು ಇಲ್ಲಿ ಓಡಾಡಕತ್ತಾರೆ, ಗಂಡಸಾಗಿ ನಾನು ಅನ್ಸ್ಬಾರ್ದು ಅಂತ ಅನ್ಕೊಂಡೆ ನಾನು. ನಾನಾ ಧೈರ್ಯ ತಗೊಂಡೇನ್ರಿ ನಾನು ಹತ್ತಿಗುಡ್ರಾಗಿದ್ದ ಹೊತ್ನಾಗ ದುಬೈದಿಂದ ಫಸ್ಟ್ ಫೋನ್ ಬಂತ್ರಿ, ಈರಣ್ಣ ಮೂಲಿ ಮನೆ ಅಂತೇಳಿ ಕರೆಸಿದವ್ರು. ಮಾಮನೆಯರ ದುಬೈಗೆ ಬರ್ಬೇಕಂತಂದಾಗ ಭಾಳ ಸಂತೋಷ ಆಯ್ತು ನನಗೆ. ನಮ್ಮ ಹತ್ತಿಗುಡ್ರ ಜನ, ಯಾದಗಿರಿ ಡಿಸ್ಟಿಕ್ ಇಡೀ ಹಳ್ಳಿ ಜನ ಬಂದು ಸನ್ಮಾನ ಮಾಡಿದ್ರು ನನಗೆ. ನಮ್ಮ ಊರು ಹುಡುಗ ದುಬೈದಾಗ ಕಾರ್ಯಕ್ರಮ ಕೊಡ್ತಾನಂತಂದು. ನನ್ನ ಹೆಂಡತಿ ನಾನೇನು ಕಡಿಮೆನ ಲೆಕ್ಕಕ್ಕೆ ಆರತಿ ಮಾಡಿ ತಿಲಕಟ್ಟು ಕಳ್ಸಕತ್ತಿದ್ಲ ಆಕಿ. ಆಕಿನ ಭಾವನೆ ಹೆಂಗಿತ್ತಂದ್ರೆ ಅಮರನಾಥ ಯಾತ್ರೆ ಹೋಗ್ತಾರೆ ನೋಡ್ರಿ, ಬಂದ್ರೆ ಬಂದ ಇಲ್ಲಂದ್ರೆ ಇಲ್ಲ ಲೆಕ್ಕಕ್ಕೆ ಹಂಗೆ ಕಳ್ಸಕತ್ತಿದ್ದು. ನಾ ಬರ್ತೀನಿ ಅಂದೆ ನಾನು, ನೀ ಬಾ ಬಿಡು ನನ್ನ ಕೆಲಸ ನಾ ಮಾಡ್ತೀನಲ್ಲಕ್ಕಿ. ನಾನು ತಿಲಕೆಟ್ಟು ಹಚ್ಕೊಂಡು ಬಂದು ಬೆಂಗಳೂರು ಏರ್ಪೋರ್ಟ್ನಾಗ ಕೂತಾರೆ. ದೇವನಂತ ಒಂದು ವಿಮಾನ ಬಂದು ನಿಂತು. ವಿಮಾನ ಸಂತೋಷದಿಂದ ಹತ್ಕೊಂಡು ಹೋಗ್ಲಕತ್ತಿದ್ದೆ. ಸಂತೋಷ ಇದ್ದದ್ದು ಅರ್ಧ ಮೆಟ್ಟಲು ಆದ ತಕ್ಷಣ ಭಯ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಈ ವಿಮಾನ ಮೇಲೆ ಡಮ್ ಅಂತಂದ್ರೆ ಹೆಂಗಪ್ಪ ನೋಡ್ರಿ. ಹೆಂಗಂತಂದ್ರೆ ಟ್ರೈನ್ನಾಗ ಬಸ್ನಾಗ ಎಕ್ಸ್ಟ್ರಾ ಹೆಣ ಆದ್ರೆ ಮನೆಗೆ ಬಂದ್ಬಿಡ್ತಾವು. ಈ ವಿಮಾನ ಮೇಲೆ ಡಮ್ ಅಂತ ಹೆಣ ಸತೆ ಸಿಗಂಗಿಲ್ಲ. ಅದ್ರಾಗ ನನ್ನ ಹೆಣ ಸಿಗೋದು ಭಾಳ ಕಷ್ಟ ಐತಿ. ಯಾವುದೋ ಒಂದು ಪೈಪ್ ಇರ್ಬೇಕಂತೇಳಿ ಬಿಟ್ಟು ಹೋದ್ರೆ ಹೆಂಗ ಅಂತ ನನ್ನ ಲೆಕ್ಕಾಚಾರ. ಅಂಜ್ಕೊಂಡು ಹೋದೆ ರೀ. ಹೋದ ತಕ್ಷಣ ಗಗನ ಸಖಿ ನಿಂತಿಲ್ಲಲ್ಲ, ನೋಡಿದೆ, ಮನಸ್ಸು ನಿರ್ಮಲ ಅನಿಸ್ತು ನನಗೆ. ಒಳಗೆ ಹೋಗಿ ಕುಂತ ತಕ್ಷಣ ಕಣ್ಣು ಮುಚ್ಚಿದೆ, ಯಾರೋ ಬಂದು ಭುಜ ತಟ್ಟದಂಗೆ ಆಯ್ತು ನನಗೆ ಅಂಜಿಕೆ ಆಗಿಬಿಡ್ತಿ. ಈ ಮಂಗಳಮುಖಿಯರು ಇಲ್ಲಿನ ಬಂದ್ರೆ ಪನಿಸ್ಬಿಡ್ತೀನಿ ನನಗೆ. ಇಂಡಿಯಾದಾಗ ನೋಡ್ರಿ ಮಾಮ ರೊಕ್ಕ ಕೊಡು ಅಂತೇಳಿ ಬಂದೇ ಬಸ್ತಿರ್ತಾರೆ. ಬಂದು ಕಣ ತೆಗೆದು ನೋಡಿದೆ, ಗಗನ ಸಖಿ ನಿಂತಿದ್ಲು. ಸರ್ ಪ್ಲೀಸ್ ಬೆಲ್ಟ್ ಅನ್ಲಕ್ಕೆ. ನಾನು ಇಲ್ಲಮ್ಮ, ನಾ ಪ್ಯಾಂಟ್ ಅಷ್ಟು ಹಾಕಿದ್ರೆ ಬೆಲ್ಟ್ ಅಲ್ಲಿ ಹಾಕಂಗಿಲ್ಲ ಅಂದೆ ನಾನು. ನಿಮ್ಮದು ಪ್ಯಾಂಟಿನ ಬೆಲ್ಟ್ ಅಲ್ಲ ಸರ್, ಸೀಟಿನ ಬೆಲ್ಟ್ ಹಾಕೋರಿ. ಈ ವಿಮಾನ ಮ್ಯಾಲೆ ಹೋಗೋ ಮುಂದಾಗ ಎಳೆ ಮುಂದಾಗ ಬಕ್ ಬಾರ್ಲೆ ಬಿಡ್ಬಾರ್ದ ಲೆಕ್ಕಕ್ಕೆ ಹಾಕ್ತಾರೆ. ಹಾಕ್ಕೊಂಡು ಕೂಡ್ರಿ ಅಂತಂದು ಹಾಕ್ಕೊಂಡು ಕುಂತೇನೆ. ಕುಂತ ತಕ್ಷಣ ಹಿಂಗೆ ವಿಮಾನ ಟೇಕ್ ಆಫ್ ಆಗೋ ಮುಂದಾಗ ಏನು ಅನ್ಸಿಲ್ಲ ರೀ. ನಿನ್ನೇನು ಏನು ಅನಿಸಿಲ್ಲ ನನಗೆ. ನಾಗರ ಪಂಚಮಿ ಟೈಮ್ನಾಗ ಚೌಕಲೆ ಕುಂತು ಹೋದಂಗೆ ಆಗಿಬಿಡ್ತೀನಿ ನಾನು. ಹೋದ್ಮೇಲೆ ನಿಂತು ಬಿಡ್ತು. ಆ ಟಣ್ ಅಂತೇಳಿ ಗಂಟೆ ಬಂತು, ಆಮೇಲೆ ನಿಂತು ಬಿಡ್ತು. ಯಾಕೆ ನಿಂತಲ್ಲಿ ದಾಬಾಗ ಸ್ಟಾಪ್ ಅದ ನಂದೆ ನಾನು. ಇಲ್ಲೇ ದಾಬಾ ಇರ್ತದೆ ರೀ, ಎಲ್ಲ ನಿಮ್ಗೆ ಇಲ್ಲೇ ಕುಡಿಯೋದಕ್ಕೆ ತಿನ್ನೋದಕ್ಕೆ ಇಲ್ಲೇ ತಂದು ಕೊಡ್ತಾರೆ, ಸುಮ್ ಕೂಡ ಅಂತಂದ್ರೆ ಸುಮ್ ಕುಂತೆ. ಅವಾಗ ಅನೌನ್ಸ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಈ ವಿಮಾನ ಅಪಘಾತ ಆಗೋ ಸಮಯ ಬಂದಾಗ ಈ ವಿಮಾನದಿಂದ ನಾವು ಹೆಂಗೆ ಜಿಗಿಬೇಕು, ಪ್ಯಾರಾಶೂಟ್ ಹಾಕೊಂಡು ಹೆಂಗೆ ಸಿಗಬೇಕು, ಶೂಟ್ ಹಾಕೊಂಡು ಹೆಂಗೆ ಸಿಗಬೇಕು, ಓಡಿಸು ಅಪಶಕನ ಅವೇ ನೋಡಕೈತವ್ರು. ಫಸ್ಟ್ ಟೈಮ್ ನಾ ಕುಂತೀನಿ. ಅದು ಗೇಟ್ ಎಮರ್ಜೆನ್ಸಿ ಎಕ್ಸಿಸ್ಟ್ ಆದಲ್ರಿ, ಅದ್ರಾಗ ಬಂದು ಕುಂತೀನಿ ನಾನು. ಅವೆಲ್ಲ ನೋಡಿ ಒಟ್ಟು ಜಲ್ ಅನಿಸ್ಬಿಡ್ತೀನಿ ನಾನು. ಭೂಗಲು ಬಿದ್ದತ್ನ ಮನುಷ್ಯಾಗ ಎಲ್ಲಿ ಹೋಗ್ಬೇಕಂದ್ರೆ ಟಾಯ್ಲೆಟ್ಗೆ ಹೋಗ್ಬೇಕು ಅನಿಸ್ತಾನೆ. ನಾ ಎದ್ದು ನಿಂತ ಹೆಣ್ಮಗಳಿಗೆ ಹಿಂಗೆ ಅಂದೆ ನಾನು. ಆಕೆಗೆ ಗೊತ್ತಾಗಲ್ಲ, ಆಕೆಗೇನು ಗೊತ್ತಾಗ್ತದೆ ನೋಡಮ್ಮಂತ ಹಿಂಗೆ ಅಂದೆ ನಾನು.
ಅದನ್ನು ಗೊತ್ತಾಗಲಿಲ್ಲ ಪುಣ್ಯಾತಿಗಿತ್ತಿಗೆ. ಟೈಲೆಟ್ ಅಂತ ಕೇಳಿದೆ, ಹಿಂಗಿಂಗೆ ಅಂತೇಳಿ ಸಿಗ್ನಲ್ ಕೊಟ್ಟರು. ನಾವು ಹೋದೆ, ವಿಮಾನ ಚಾಲಕನದು ಇಷ್ಟು ಟೈಲೆಟ್ ಅದು, ಎರಡು ಬೈ ಎರಡು ಆದ್ರೆ ಅದು. ಈ ದಪ್ಪಿದ್ದವ್ರು ಹೆಂಗೆ ಹೋಗಿ ಬರ್ತಾರೋ ಹೆಂಗಿಲ್ಲೋ ಇನ್ನೂ ತನಕ ತಿಳಿಯಾರ್ದಂಗೆ ಆಗ್ಯದ. ಒಳಗೆ ಹೋದ್ಮೇಲೆ ಬಾಗಿಲು ಮುಚ್ಕೊಂಡೆ ನಾನು. ಅದು ಚಿಲಕ ಹಾಕ್ಯಳದು ಗೊತ್ತಾಗೋದು ನನಗೆ. ಹೊಜೀತ್ರಿ ಒಳಗೆ ಕತ್ತಲಾದಾಗ ಚಿಲಕ ಹಾಕ್ಯಳದು ಗೊತ್ತಾಗೋದು. ಚಿಲಕ ಬಿತ್ತಂದ್ರೆ ಲೈಟ್ ಬರ್ತದೆ ಒಳಗೆ, ಇಲ್ಕ ಲೈಟ್ ಬರಂಗಿಲ್ಲ ಅದು. ಹೆಂಗೋ ಒಂದು ಮಾಡಿ ಏನು ಮಾಡಿದೆ, ನನಗಿದ್ರೆ ಅರ್ಜೆಂಟ್ ಅನ್ಸಕತ್ತಿತ್ತು. ವೆಸ್ಟರ್ನ್ ಸ್ಟೈಲ್ ಕಮೋಡ್ ಇತ್ತಲ್ರಿ, ಅದ್ರ ಮೇಲೆ ಕೂತ್ಕೊಂಡು ಬಾಗಿಲಿಗೆ ಕಾಲು ಹೊತ್ತಿಬಿಟ್ಟೆ ನಾನು, ನೋಡಮ್ಮ ಏನಾಗ್ತದಾಗಲಿ ಅಂತ. ಬಂದು ಮಂದಿ ದಬ್ಲಾಕ್ ಚಾಲು ಮಾಡಿದ್ರು. ಯಾಕಂದ್ರೆ ವೆಕೆಂಟ್ ಅಂತೇಳಿ ತೋರ್ಸಾಕತ್ತೆ, ಚಿಲ್ಕ ಬಿದ್ದು ನೋಡ್ರಿ ವೆಕೆಂಟ್ ಅಂತ ತೋರ್ಸಾಕತ್ತೆ. ನಾನು ಇನ್ನು ಸ್ವಲ್ಪ ಶಕ್ತಿ ಜಾಸ್ತಿ ಮಾಡಿದೆ. ಅವ 8-10 ಮಂದಿ ಕರ್ಕೊಂಬಂದ, ಜಾಮ್ ಆಗದ ಬೈಡೆ ಅಂತಂದು ಬಂದು ಓಸು ಮಂದಿ ದಬ್ಲಾಕ್ ಚಾಲು ಮಾಡಿದ್ರು. ನಾನು ಒಳಗೆ ಕುಂತಲೇ, ನಾನು ಇದಾದ್ರೆ ಭಾಳ ಗದ್ಲಕ್ಕೆ ಬಿಡ್ತೀನಿ ಅಂತ ತಿಳ್ಕೊಂಡು ಒಳಗೆ ಕುಂತಲೇ ಹಳ್ಳಿ ಲೆಕ್ಕಕ್ಕೆ ಅಂದೆ ನಾನು. ಅವನಿಗೆ ಗೊತ್ತೈತಿ ಯಾವನು ಉತ್ಸವವಾಗಿ ಬಂದ ನೀವ, ಫಸ್ಟ್ ಟೈಮ್ ಬಂದದ ಕ್ಯಾಂಡಿಡೇಟ್ ಅಂತಂದು ಕೈ ಬಿಟ್ಟು ಹೋದ ಪುಣ್ಯಾತ್ಮ. ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಇನ್ನೇನು ಹೊರಗೆ ಬರೋ ಮುಂದಾಗ ಅಲ್ಲಿ ಏನೋ ಒಂದು ಪ್ರೆಸ್ ಅಂತೇಳಿ ಒಂದು ಹೆಬ್ಬಟ್ಟು ಸಿಂಬಲ್ ಇತ್ತು ರೀ. ನೋಡಮ್ಮ ಯಾವುದೋ ಬಟನ್ ಐತಿ ತಿಳ್ಕೊಂಡು ಒತ್ತಿಬಿಟ್ಟೆ ನಾನು. ವಿಮಾನದಾಗ್ಲಿಂದ ಭೌ ಅಂತ ಶಬ್ದ ಬಂತು. ಸತ್ಯ ಬಂದೆ ನಾನು. ಈ ವಿಮಾನಕ್ಕೆ ಏನಾಯ್ತು ಬಿಡ ನಂಗೆ ಹಚ್ಬಿಡ್ತೀನಿ ನನಗೆ. ಆ ಪೈಕಿನೇ ಬಾಗಿಲು ಸದಗೆ ಹಾಕಲಿ ಓಡ್ಕೊಂಬಂದು ನನ್ನ ಸೀಟಿಗೆ ಕುಂತೆ ನಾನು. ಬಾಜು ಇದ್ದ ಪ್ರಾಣೇಶ್ವರ್ ಕೇಳಿದ್ರೆ ಏನಾಯ್ತು ಮಾಮ ಅಂದ್ರೆ 3 ತಾಸಲ್ಲಿ ಮಾತಾಡ್ಸ್ಬಿಡ್ರಿ ಅಂದೆ ನಾನು. ನನಗೇನು ಅಂಜಿಕೆ ಅಂದ್ರೆ ಆ ವಿಮಾನಕ್ಕೆ ಅಂದ್ರೆ ನನ್ನ ಮೇಲೆ ಬರ್ತಂತ ಅಂಜಿಕೆ ಅದು. ನಾನೆಲ್ಲಿ ಕೊಡ್ಸೋಕೆ ಹೋಗ್ಲಿ, ನಾನೆಲ್ಲಿ ಮಾಡ್ಸೋಕೆ ಹೋಗ್ಲಿ, ಬಡಸೊಳ ಮಗ ನಾನು. 3 ತಾಸು ಆಗೋದಕ್ಕಿಂತ ಮುಂಚೆ ಇನ್ನೊಂದು ಅವಘಡ ಆಯ್ತು ಅಲ್ಲಿ. ಒಬ್ಬ ದೋತ್ರ ಉಟ್ಕೊಂಡು ಮನುಷ್ಯ ಅದಾ ಪೈಕನಿಗೆ ಹೋದ. ನಾನಾ ಇಷ್ಟು ಸಮಸ್ಯೆಗೆ ಎದುರಿಸಿನಿ. ಓದಿದವ ಶಾಣವಿದ್ದವ ಇದ್ದದ್ರಾಗ ಈ ಯಜಮಾನ್ ಮನುಷ್ಯಂದು ಏನಾಗ್ತಂತ ತಿಳ್ಕೊಂಡು ಆತನಿಂದ ಓದಿ ನಾನು. ಹೋಗಿ ಫಾಲೋ ಮಾಡಿದೆ. ಬಾಗಿಲು ತಳ್ಳಿ ನೋಡ್ತೀನಿ ರೀ, ಬಾಗಿಲು ಚಿಲುಕ ಹಾಕೊಂಡು ನಾನು. ಆ ಮನುಷ್ಯನ ಮುಂದೆ ನಾನೇ ಶಾಣವಲ್ಲ ಅಂತ ಅನ್ಕೊಂಡೆ. ಆದ್ರೆ ಏನು ಮಾಡ್ತೀನಿ, ನೆಕ್ಸ್ಟ್ ಅನಾಹುತ ಆಗಿಬಿಡ್ತು. ಅಲ್ಲಿ ನೀರು ಹೆಂಗಿಲ್ಲ ರೀ, ಟಿಶ್ಯೂ ಪೇಪರ್ ಇಟ್ಟಿರ್ತಾರೆ, ಸುತ್ತಿಟ್ಟಿರ್ತಾರಲ್ಲ, ಆ ದೋತ್ರ ಚುಂಗಿಡಿ ಶಿಕ್ಷೆ ಮುಂದಾಗ ಅದು ಸೇರಿಸಿ ಶಿಕ್ಷೆ ಬಿಟ್ಟಾತ. ಶಿಕ್ಷೆ ಹೊರಗೆ ಬಂದ್ಬಿಟ್ಟ. ಅದು ಉಳಿಕೆ ಸುಳ್ಳಿ ಉಳಿಕೆ ಅಂತ ಅದು ಬರಕತ್ತದು. ಗಗನ ಸಖಿ ಹಿಂದಲಿನ ಸುದ್ದಿಗೆ ಅಂತ ಅಕ್ಕಿ ಬರಕತ್ತಿದ್ಲಕ್ಕಿ. ಈ ಗಣಮಗ ಹೆಣ್ಮಗಳಿಗೆ ಹೇಳ್ತಾನೆ, ನಡೆ ಮನೆ ಆ ಕಡೆ, ನಾನು ಹೇಳ್ತೀನಿ ನೋಡಿದೆ ಅನುಮಾನ ಪಡ್ತಾಳ ಅಂತ ಈತ ಅಂತಾನೆ. ಈ ಥರ ಆದತ್ನಾಗ ನಾನು ಆ ಅಜ್ಜಿಗೆ ಹೋಗಿ ಹೇಳಿದೆ, ಅಜ್ಜ ಹಿಂಗಲ್ಲ ಅಂತಂದು ಮತ್ತೆ ಕಟ್ ಮಾಡಿ ಕೊಟ್ಟು ಮತ್ತೆ ತೊಗೊಂಡು ಹೋದ್ರ ಬಂಧುಗಳು. ಇವೆಲ್ಲ ವಿಮಾನದಲ್ಲಿ ಆದಂಥ ಘಟನೆಗಳು ಇವತ್ತು ನಿಮ್ಮ ಮುಂದೆ ಹೇಳೋ ಮುಂದಕ್ಕೆ ಸಂತೋಷ ಅನಿಸ್ತದೆ. ನಮ್ಮ ಮಂದಿಗಿನ್ನ ಈ ಟಾಯ್ಲೆಟು, ವಾಶ್ರೂಮು ಇಷ್ಟ ನಾವು ಈ ಇತ್ತೀಚೆಗೆ ವಾಶ್ರೂಮ್ ಅಂತೇಳಿ ಬಂದದ್ರಿ. ರೆಸ್ಟ್ ರೂಮ್ ಅಂತಂದು ಇತ್ತೀಚೆಗೆ ಬಂದದ. ನಮ್ಮ ಕಡೆಗೆ ರೆಸ್ಟ್ ರೂಮ್ ಅಂತಂದ್ರೆ ಬೇರೆನೇ ತೊಗೊಂಡ್ಬಿಡ್ತೀವಿ ನಾವು. ನಿನ್ನೆ ಬೆಂಗಳೂರಲ್ಲಿ ನೋಡಿದೆ ಫ್ಯಾಮಿಲಿ ಟಾಯ್ಲೆಟ್ ಅಂತ ಇತ್ತು. ನಾನು ಅನ್ಕೊಂಡೆ ಕುಟುಂಬ ಸಮೇತ ಹೋಗೋದಾದ್ರೆ ಅಂತ ತಿಳ್ಕೊಂಡೆ ನಾನು. ಫ್ಯಾಮಿಲಿ ಟಾಯ್ಲೆಟ್ ಅಂತ ನಾನು ಅನ್ಕೊಂಡು ಪ್ರಾಣೇಶ್ವರ ಇದು ಕುಟುಂಬ ಸಮೇತ ಹೋಗೋದಂದ್ರೆ ಒಮ್ಮಲ್ಲಿ ಅಷ್ಟು ಜನ ಅಂತಂದೆ ನಾನು. ಇಲ್ಲ ರೇ, ತಾಯಿ ಮಗ ಹಿಂಗೆಲ್ಲ ಹೋಗ್ತದೆ, ಸಣ್ಣ ಸಣ್ಣ ಹುಡುಗರು ಇರ್ತಾವಲ್ಲ ಅದಕ್ಕೆ ಕೊಟ್ಟಿರ್ತಾರೆ ಅಂತಂದು ಹೇಳಿ ಕಳಿಸಿದ್ರು. ಇವೆಲ್ಲ ಯಾಕೆ ಕೇಳ್ತೀವಿ ಅಂತಂದ್ರೆ ಮುಂದುಗಡೆ ಆದಂಥ ಅನುಭವಗಳು ಬಂಧುಗಳು. ನೀವೆಲ್ಲ ಇಲ್ಲೆಲ್ಲ ಹೆಣ್ಮಕ್ಳು ಬಂದಿರೋ ಪ್ರಾಣೇಶ್ವರು ಆಗಲೇ ಹೇಳಿದರು ಹೆಣ್ಣು ಮಕ್ಕಳಿಗೆ ಆಯುಷ್ಯ ಜಾಸ್ತಿ ಅಂತಂದು. ನಿಜವಾಗಿ ಅವ್ರು ಹೇಳಿದಂಥ ಮಾತು ಅಕ್ಷರಶಃ ನಿಜ. ಹೆಣ್ಣು ಮಕ್ಕಳಿಗೆ ಆಯುಷ್ಯ ಜಾಸ್ತಿ ಯಾಕಪ್ಪ ಅಂತಂದ್ರೆ ಅವ್ರು ಮಾನಸಿಕವಾಗಿ ಬಲಿಷ್ಠರಿದ್ದಾರೆ ಬಂಧುಗಳೇ. ಹಿಂಗಾಗಿ ಹೆಣ್ಮಕ್ಳಿಗೆ ಆಯುಷ್ಯ ಜಾಸ್ತಿ. ಗಂಡಸರು ದೈಹಿಕವಾಗಿ ಬಲಿಷ್ಠರಿರ್ತೀವಿ ನಾವು, ಇಲ್ಲ ಅಂತ ಅನ್ನಂಗಿಲ್ಲ. ಮಾನಸಿಕವಾಗಿ ಯಾರು ಬಲಿಷ್ಠರಿರ್ತಾರೆ ಜಾಸ್ತಿ ದಿವಸ ಬದುಕ್ತಾರ. ಇನ್ನೊಂದು ಕಾರಣ ಐತ್ರಿ ಹೆಣ್ಮಕ್ಳು ಜಾಸ್ತಿ ದಿವಸ ಬದುಕ್ಲಕ್ಕ. ಯಾಕಪ್ಪ ಅಂತಂದ್ರೆ ಮೇಕಪ್ ಮಾಡ್ಕೊತಾರೆ. ಮೇಕಪ್ ಮಾಡ್ಕೊಂಡು ಬೆಳಗ್ಗೆಂದ ರಾತ್ರಿ ತನಕಿಂತ ಫಂಕ್ಷನ್ಗಳಿಗೆ ಅಟೆಂಡ್ ಆಗ್ತಾರೆ. ರಾತ್ರಿ 11 ಗಂಟೆಗೆ ಹೋಗಿ ಮನೆಗೆ ಹೋಗಿ ಮುಖ ತೊಳ್ಕೊಂಡು ಮುಖಂಬಿಡ್ತಾರೆ. ಯಮದೂತ ಇವ್ರು ತೊಗೊಂಡೋಗ್ಬೇಕಂತೇಳಿ ಬರ್ತಾನೆ. ಬಂದು ಇವ್ರ ಕಡೆಗೆ ನೋಡ್ತಾನೆ, ಈಕೆ ಅಲ್ಲಲೇ ಬೇರೆ ತೊಗೊಂಡು ಆಫೀಸ್ ಹೋಗಿಬಿಡ್ತಾನವ. ಭಾಳ ಜನ ಹೆಣ್ಮಕ್ಳು ಕನ್ಫ್ಯೂಸ್ ಆಗಿ ಉಳ್ಕೊಂಡಾರ. ನಿಜವಾಗಿ ನ್ಯಾಚುರಲ್ ಬ್ಯೂಟಿಗೊಂಡ ಗಂಡಸರು ಬಂಧುಗಳು ಇಲ್ಲೆಲ್ಲ ಕುಂತಾವಲ್ಲ. ಇವಕ್ಕೇನೇ ಬೇಕಾಗಿಲ್ಲ ರೀ, ಮೇಕಪ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಗಂಡ ಅದು ಹುಲಿನೇ ಅದು. ನೋಡ್ರಿ ಗಂಡು ನವಿಲ್ ನೋಡ್ರಿ ಎಷ್ಟು ಚಂದ ಇರ್ತದ. ಗಂಡು ಸಿಂಹ ನೋಡ್ರಿ ನೋಡ್ಲಿಕ್ಕೆ ಎಷ್ಟು ಲುಕ್ ಇರ್ತದೆ. ಅದಕ್ಕೆ ಏನು ಮೇಕಪ್ ಬೇಕಾರೆ ಏನು ಬೇಕಾಗಿಲ್ಲ. ನಿಜವಾಗಿ ನ್ಯಾಚುರಲ್ ಬ್ಯೂಟಿಗಳು ಅವರೇ ಬಂಧುಗಳೇ. ಇನ್ನೊಂದು ಹೇಳ್ತೀನಿ, ದಯವಿಟ್ಟು ಗಂಡಸರೇ ದಯವಿಟ್ಟು ಇಲ್ಲಿ ಮಸ್ಕತ್ತಾಗ ಏನಾದ್ರು ಗೊತ್ತಿಲ್ಲ, ಇಂಡಿಯಾದಾಗ ಬಂದೊತ್ನಾಗ ದಯವಿಟ್ಟು ಹೆಣ್ಮಕ್ಳು ಲೇಡೀಸ್ ಗಾಡಿ ತೊಗೊಂಡು ಬಂದ್ರೆ ತೂಕೊಳ್ರಿ, ಆದಷ್ಟು ಸೈಡಿಗೆ ಹೋಗ್ರಿ. ಮೊನ್ನೆ ಅಲ್ಲಿ ಹುಬ್ಬಳ್ಳಿ ಹತ್ರ ಒಂದು ಹುಡುಗಿ ಒಬ್ಬನಿಗೆ ಬಂದು ಗುದ್ದಾಡ್ರಿ, ಆಕ್ಸಿಡೆಂಟ್ ಮಾಡ್ಯಾಳ. ಅವ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ನಡಿ ಅಂತಂದು. ಪೊಲೀಸರು ಕೇಳಿದ್ರೆ ಯಾಕೆ ಏನಾಗದ, ಈ ಹುಡುಗಿ ಬಂದು ನನಗೆ ಗುದ್ದಾಡ್ರಿ. ಪೊಲೀಸ್ ಅವನಿಗೆ ಒಂದು ಏಟು ಕಪಾಳ ಕೊಡ್ದಂತ. ಹುಚ್ಚೊಳ ಮಗನ, ಹೆಣ್ಮಕ್ಳು ಗಾಡಿ ತೊಗೊಂಡು ಬಂದತ್ನಾಗ ರೋಡ್ ಮೇಲೆ ಹೋಗ್ಬಾರ್ದಲ್ಲಿ, ಫುಟ್ಪಾತ್ ಮೇಲೆ ಹೋಗ್ಬೇಕಂದ್ರ ಅಂತ. ಅದಕ್ಕೆ ಅವನಂತ ಫುಟ್ಪಾತ್ನಾಗ ಅಲ್ರಿ ಸರ್, ನಾವು ಹೊಲ್ದಾಗಿದ್ದೆ.
ಈಗ ಹೇಳ್ರಿ ಏನು ಮಾಡಲಿ ಅನ್ನಂತ ನಿಂದ ಕರೆಕ್ಟ್ ಅದೇಪ್ಪ ಅನ್ನಂತ. ಈ ಹೆಣ್ಮಕ್ಳು ಏನು ಮಾಡ್ತಾರೆ, ಈ ಮದುವೆಗಿಂತ ಮುಂಚೆ ಸ್ವಂತ ಗಾಡಿ ತೊಗೊಂಡೋಗಿ ಮಂದಿ ಕೊಲ್ತಾರೆ. ಮದುವೆ ಆದ್ಮೇಲೆ ಗಂಡನಿಂದ ಕುಂತ್ಕೊಂಡು ಗಂಡನ ಜೀವ ತಿಂತಿರ್ತಾರೆ. ನಡೆದ ಘಟನೆ, ಗಂಡ ಕುಂತಿದ್ದ, ಹೆಂಡತಿ ಬಂದು ಹಿಂದೆ ಕುಂತ್ಲು. ಹೆಂಗೆ ಜೀವ ತಿಂತಾರೆ ಅಂತ ಹೇಳ್ತಿ ಅಂಚನಾಳ ಸ್ವಾಮಿ ಹೇಳಿದ್ದು. ಗಂಡ ಕುಂತಿದ್ದ, ಹಿಂದೆ ಬಂದು ಹೆಂಡತಿ ಕುಂತ್ಲು. ಗಂಡ ಸಹಜವಾಗಿ ಕೇಳ್ತಾನೆ ಕುಂತೆ ಅಂತೇಳಿ. ಕುಂತದ್ದು ಗೊತ್ತಾಗಿರ್ತಾರೆ ಅವನಿಗೆ, ಯಾಕೆ ಗಾಡಿ ಟಿಡಿಕ್ಯಾಡಿರ್ತದೆ ಅದು. ಕುಂತೆ ಅಂತ ಕೇಳ್ತಾನ, ಕುಂತೀನ್ರಿ ಹೆಲ್ಮೆಟ್ ಹಾಕಂತಂದು. ಹೆಲ್ಮೆಟ್ ಬೇಡ್ರಿ, ಕೂದ್ರೆ ಭಾಳ ಚಲೋ ಅದಾವ ಮಾಮನಿ ಇದ್ದಂಗೆ, ಹುಚ್ಚಿ ಬಿಡ್ತಾವ ನಿಮಗೆ, ಕುದಿಸಿ ಬೇಡ. ಪೊಲೀಸ್ ಕಂಡ ತಕ್ಷಣ ಹೇಳ್ರಿ ಹೆಲ್ಮೆಟ್ ಹಾಕ್ನಲ್ಲ. ಆಯ್ತು ಅಂತಂದು ಗಾಡಿ ಸ್ಟಾರ್ಟ್ ಮೂವ್ ಮಾಡಿದ. ಈಗ ಹೆಣ್ತಿ ಹಿಂದೆ ಕುಂತ್ಕೊಂಡು ಜೀವ ತಿನ್ಲಕ್ಕೆ ಚಾಲು ಮಾಡಿದ್ ನೋಡ್ರಿ. ನಿಮ್ಮ ಅಕ್ಕ ಹಂಗಂತಾಳ, ನಿಮ್ಮ ತಂಗಿ ಹಿಂಗಂತಾಳ, ನಿಮ್ಮ ತಾಯಿ ಮಾಡಿದ ಅಡಿಗೆ ಹೆಸರು ಇಡ್ತಾರೆ ಅಂತೇಳಿ ಜೀವ ತಿನ್ಲಕ್ಕೆ ಚಾಲು ಮಾಡಿದ್ಲಾಕಿ. ಅವು ಗಂಡಿಗೆ ಒಂದು ಮಾತು ಕಿವಿಯಾಗಿ ಬೀಳ್ತದ, ಯಾಕೆ ಗಾಳಿ ಜಾಸ್ತಿ ಇರ್ತಲ್ಲಿ ಒಂದು ಮಾತು ಕಿವಿಯಾಗಿ ಬೀಳಂಗಿಲ್ಲ. ಅದು ಮುಂದೆ ಕುಂತ್ಕೊಂಡು ಅನ್ಕೊಂತಾನೆ ಹೋಗ್ತಿರ್ತದೆ. ಅಷ್ಟೊತ್ತಿಗೆ ಪೊಲೀಸ್ ಕಂಡುಬಿಟ್ಟ. ಪೊಲೀಸ್ ಕಂಡ, ಹೆಲ್ಮೆಟ್ ಹಾಕಂದ ತಕ್ಷಣ ಉಲ್ಟಾ ನೋಡಲಿಲ್ಲ, ಸೀದಾ ನೋಡಲಿಲ್ಲ, ಉಲ್ಟಾ ಹಾಕಿಬಿಟ್ಲಾಕಿ. ಇವ ಸೀದಾ ಹೋಗಿ ಅದ ಪೊಲೀಸ್ ಕುದಿಬಿಟ್ಟಿದ್ದೇವ. ಇವು ಜೀವನದಾಗ ನಡೀತಕ್ಕಂಥ ಘಟನೆಗಳು. ಇಲ್ಲಿ ಡ್ರೆಸ್ ಕೋಡ್ ಹೆಂಗಿದೆ ನಿಮ್ಮದು ಗೊತ್ತಿಲ್ಲ. ನಮ್ಮ ಇಂಡಿಯಾದಾಗ ನೋಡ್ರಿ ಹೆಣ್ಮಕ್ಳು ಸೀರೆ ಉಟ್ಕೊಂಡು ಸೆರಗಿ ಇಷ್ಟು ಬಿಡ್ತಾರೆ, ಗಾಡಿಯಿಂದ ಕುಂತಿರ್ತಾರೆ. ಅವು ಗಾಲಿ ಒಳಗೆ ಸಿಕ್ಕಾಕೊಂಡು ಅವಘಡಗಳು ಆಗೋ ಸಂದರ್ಭಗಳು ಜಾಸ್ತಿ. ಅದಕ್ಕೆ ನಾನು ಇದನ್ನ ಅರಿತು ಒಬ್ಬ ಹೆಣ್ಮಗಳು ಇಷ್ಟು ಇದ್ದ ಸೀರೆ ಬಿಟ್ಟ ಅಂತ ತಿಳ್ಕೊಂಡು ಆಕೆನಿಂದ ಸ್ಪೀಡ್ ಹೋಗಿ ಅಕ್ಕ ಸೀರೆ ಎಂದೆ ನಾನು. ಅದಕ್ಕೆ ಆ ಹೆಣ್ಮಗಳೇನು 5,000 ರೂಪಾಯಿ ಅನ್ಲಕ್ಕೆ. ಸೀರೆ ಬೆಲೆ ಹೇಳಿದಾಗಲಿ ಮ್ಯಾಲೆ ಕಟ್ಕೊಂಡು ಕೂಡಲಿಲ್ಲ. ಈ ಥರ ಘಟನೆಗಳು ನಮ್ಮ ಜೀವನದಲ್ಲಿ ನಡೀತಾವೆ ಬಂಧುಗಳು. ನಾನು ಓದ್ದವಲ್ಲ, BA ಸೆಕೆಂಡ್ ಇರ್ತಾನೆ ಓದಿನ್ರಿ, ಇಲ್ಲನಾಗಲ್ಲ, ಫೇಲ್ ಆದವ ನಾನು. ನಮ್ಮ ತಂಡದಲ್ಲಿ ಜಾಸ್ತಿ ಓದೋ ಗಂಗಾವತಿ ಪ್ರಾಣೇಶ್ವರ ಒಬ್ಬರ ಬಂಧುಗಳು BCom ತನಕ ಓದ್ಯಾರವ್ರು. ನನಗೆ ಇಂಗ್ಲೀಷ್ ಬರೋಂಗಿಲ್ಲ. ಪ್ರಾಣೇಶ್ವರ ಒಂದು ಸಲ ಒಂದು ಮಾತು ಹೇಳಿದ್ರು, ಮಾಮನಿ ಆಸ್ಟ್ರೇಲಿಯಾ ಹೋಗ್ತಾ ಇದ್ದೀವಿ, ಅಲ್ಲಿ ಇಂಗ್ಲೀಷಲ್ಲಿ ಮಾತಾಡಂದ್ರು. ಸರ ಇಂಗ್ಲೀಷ್ ನನಗೆ ಬರೋದಿಲ್ಲ, ನಾವು ಅಲ್ಲೇಂದೆ ನಾ ಹೇಳ್ಕೊಡ್ತೀನಿ, ನಾವು ಹುಚ್ಚ ಅಷ್ಟು ಮಾತಾಡೋಣ. ಯಾರ ಜೊತೆ ಮಾತಾಡಬೇಕು? ರಶ್ಮಿ ಮೇಡಮ್ ಅಂತೇಳಿ ಕರೆಸ್ಕೊಂಡಾರೆ, ಅವ್ರ ಗಂಡನ ಜೊತೆಲಿ ಇಂಗ್ಲೀಷಲ್ಲಿ ಮಾತಾಡ್ಬೇಕಂದ್ರೆ. ಮತ್ತು ಅವ್ರ ಜೊತೆ ಯಾರು ಮಾತಾಡ್ತಾರೆ? ನಾನು ಮಾತಾಡ್ತೇನೆ ಅಂದ್ರೆ. ಆಯ್ತು ಸರ್ ಅಂತಂದೆ. ಅವ್ರ ಗಂಡಿಗೆ ಏನಂತೇಳಿ ಕೇಳ್ಬೇಕು, ಹೇಳ್ರಿ ಅಂತೆ. ಹೌ ಆರ್ ಯು ಅಂತ ಕೇಳ್ಬೇಕು ನೀವು. ಅವ್ರು ಫೈನ್ ಅಂತಾರೆ. ಮತ್ತು ಅವ್ರು ತಿರ್ಗಾ ನಿನಗೆ ಹೌ ಆರ್ ಯು ಅಂತ ಕೇಳ್ತಾರೆ, ನೀನು ಮೀಟು ಅನ್ಬೇಕು. ಇಷ್ಟ ಅಂದ್ರೆ ಇಷ್ಟ, ಭಾಳ ಸಿಂಪಲ್ ಅದು ಬಿಡ್ರಿ. ನಾನು ಹೌ ಆರ್ ಯು ಅನ್ಕಂತ ಫ್ಲೈಟ್ನಾಗ ಕುಂತೆ. ಏರ್ಪೋರ್ಟ್ ಇಳಿದ ತಕ್ಷಣ ಗಂಡ ಹೆಂಡ್ತಿ ನಕ್ಕೊಂತ ಬಂದು ಸ್ವಾಗತ ಮಾಡಿದ್ರು. ನಾನು ಇಂಗ್ಲೀಷಲ್ಲಿ ಮಾತಾಡ್ಬೇಕಂತ ಹುಮ್ಮಸ್ಲಿಂದ ಹೋಗಿ ಹೌ ಆರ್ ಯು ಅಂತ ಕೇಳೋ ಬದಲು ಕನ್ಫ್ಯೂಸ್ ಆಗಿ ಹೂ ಆರ್ ಯು ಅಂದೆ ನಾನು. ಅವ್ರು ಅಂದ್ರು ರಶ್ಮಿ ಹಸ್ಬೆಂಡ್ ಅಂದ್ರು, ನಾನು ಮೀಟು ಅಂದೆ ನಾನು. ಅವ್ರಿಗೆ ನಮಗೆ ಸಗಳ ನನ್ನ ಹೆಂಡ್ತಿ ಮ್ಯೂಟು ಅಂತ ಮಗನೇ ಅಂತಂದು. ನಮ್ಮ ನರಸಿಂಹ ಜೋಶಿ ಬರ್ತದಂದ್ರೆ 10ನೇ ಕ್ಲಾಸ್ ಸೈನ್ಸಲ್ಲಿ ಫೇಲ್ ಆಗತ್ತ, ನನಗೂ ಮ್ಯೂಟು ಅನ್ಕೊತ ಬಂದವ. ಮತ್ತೆ ಪ್ರಾಣೇಶ್ವರ ಹೇಳಿದ್ರು, ಮಹಾಮನಿ ಜೋಶಿ ಅವ್ರಿಗೆ ಇಂಗ್ಲೀಷ್ ಬರೋಂಗಿಲ್ಲ, ಅನ್ಯತೆ ಭಾವಿಸ್ಕೊಡು ಅಂತೇಳಿ ವಿನಂತಿ ಮಾಡ್ಕೊಂಡ್ರು. ಅವರು ನಕ್ಕರು, ನಾವು ನಕ್ಕಿವಿ. ಆದಂಥ ಘಟನೆ ಹೇಳಿ ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಇಲ್ಲಿ ತನಕ ಬೇಜಾರಿಲ್ಲ ಬಂಧುಗಳೇ. ಯಾಕೆ ಬೇಜಾರಿಲ್ಲ ಅಂದ್ರೆ ಬ್ರಿಟಿಷರಿಗೆ ಕನ್ನಡ ಬಂದಿಲ್ಲ ಅಂತೇಳಿ ಬೇಜಾರಿಲ್ಲ, ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಯಾಕೆ ಬೇಜಾರಿಲ್ಲ ಬಂಧುಗಳೇ? ನಾನು ಇಂಗ್ಲೀಷಲ್ಲಿ ಡಲ್ ಇರ್ಬೋದು ಬಂಧುಗಳೇ, ನಿಮ್ಮ ಮುಂದೆ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ಇಂಗ್ಲೀಷಲ್ಲಿ ಡಲ್ ಇದ್ರು ಕೂಡ ನಾನು ಸಣ್ಣವಿದ್ದಾಗ ಇಡೀ ಸಾಲಿ ಫಸ್ಟ್ ಬರ್ತದೆ ಬಿಡು, ಇಡೀ ಸಾಲಿ ಫಸ್ಟ್ ಬರ್ತದೆ. ಚಪ್ಪಳ ತಟ್ಟಬೇಡ್ರಿ, ಇಡೀ ಸಾಲಿ ಫಸ್ಟ್ ಬರ್ತಾ ಇದ್ದೆ, ಉಳಿದವರೆಲ್ಲ ಆಮೇಲೆ ಬರ್ತಾ ಇದ್ರು. ಸಾಲಿ ಫಸ್ಟ್ ಬರ್ಬೇಕಾದ್ರೆ ಓದಬೇಕಂತೇನಿಲ್ಲ, ಅವ್ನು ಫಸ್ಟ್ ಕೊಡ್ತಾನೆ, ನಾವು ಸಾಲಿ ಫಸ್ಟ್ ಬಂದಾಗ ಮಾಸ್ತರ್ ದಿವಸ ಹೇಳ್ತಿದ್ರು ನಮ್ಮ ಮಗು, ಯವ್ವ ನಿನ್ನ ಮಗ ಸಾಲಿ ಫಸ್ಟ್ ಬಂದ. ನಮ್ಮ ಮಗು ಭಾಳ ಖುಷಿ ಆಗ್ಬಿಡ್ತಿದ್ರಿ. ಯಪ್ಪ ನನ್ನ ಮಗ ಸಾಲಿ ಫಸ್ಟ್ ಬಂದ್ರೆ ಓಣಿ ತುಂಬ ಎಲ್ಲ ಹೇಳ್ಕೊಂಡು ತಿರುಗಾಡ್ತಿದ್ದು. ರಿಸಲ್ಟ್ ಬಂದ ದಿವ್ಸ ನಿನ್ನ ಮಗ 3rd ಕ್ಲಾಸ್ ಬಂದ್ರೆ ಮಾಸ್ತರ್ ಬೈದಿಲ್ಲ, ಯಪ್ಪ ದಿವಸ ಫಸ್ಟ್ ಕ್ಲಾಸ್ ಬಂದು ಒಂದು ದಿವ್ಸ 3rd ಕ್ಲಾಸ್ ಬಂದ್ರೆ ಏನಾಯ್ತು ತಗೊಂತ ಇದ್ದಿದ್ಲಾಕಿ. ಈ ಥರ ವಾತಾವರಣದಲ್ಲಿ ಬೆಳೆದವ್ರು ಬಂಧುಗಳೇ. ನಾವು ಚಿಕ್ಕವರಿದ್ದಾಗ ಭಾಳ ಬಡತನ ಇತ್ತು. ನಿನ್ನೆ ನಾವು ಶಿವಗಣ್ಣನ ಜೊತೆಗೆ ಅದೇ ಮಾತಾಡಿದ್ವಿ. ಚಿಕ್ಕವರಿದ್ದಾಗ ಬಡತನ ಭಾಳ ಜಾಸ್ತಿ. ಅಕ್ಕಿ ಕೊಂಡ್ಕೊಂಡು ಅನ್ನ ಮಾಡಿಕೊಂಡಂತ ಊಟ ಮಾಡುವಂಥ ಕೆಪಾಸಿಟಿ ನಮಗಿದ್ದಿಲ್ಲ. ಬಡತನ ಭಾಳ ಕೆಟ್ಟದು ಅಂತ ಹೇಳ್ತಾರೆ. ಒಬ್ಬ ಬಡವ ಸತ್ತಿದ್ನಂತ, ನಮ್ಮ ಗುರುಗಳು ಪ್ರಾಣೇಶ್ವರ ಹೇಳಿದ ಕತೆ. ಒಬ್ಬ ಬಡವ ಸತ್ತಿದ್ನಂತ, ಇನ್ನೇನು ಶವ ತೊಗೊಂಡೋಗ್ಬೇಕು, ಹೆಣ ತೊಗೊಂಡೋಗ್ಬೇಕು. ಆ ಟೈಮ್ನಾಗ ಒಬ್ಬ ಸ್ವಾಮಿಗಳು ಬಂದರು. ಸ್ವಾಮಿಗಳು ಬಂದು ಹೇಳಿದ್ರಂತ, ಏನಂತೇಳಿ ಬಡವನ ಮನೆಯವ್ರಿಗೆ ಹೇಳಿದ್ರು, ಒಂದು ಮುಷ್ಟಿ ಅಕ್ಕಿ ಇದ್ರೆ ಕೊಡ್ರಿ ಅಂದ್ರೆ ಅಂತ. ಅದಕ್ಕೆ ಆ ಬಡವನ ಮನೆಯವ್ರಿಗೆ ಹೇಳಿದ್ರಂತ, ಆ ಒಂದು ಮುಷ್ಟಿ ಅಕ್ಕಿ ನಮ್ಮ ಮನೆಗೆತ್ತ ನಮ್ಮಪ್ಪ ಬದುಕ್ತಿದ್ದ ಅಂತ ಹೇಳಿದ್ರಂತ ಬಂಧುಗಳೇ. ಬಡತನ ಎಷ್ಟು ಕೆಟ್ಟದನ್ನ ಒಂದು ಸಣ್ಣ ಎಕ್ಸಾಂಪಲ್. ಬಡತನಕ್ಕೆ ಹೇಸಿಗಿಲ್ಲ ಅಂತ ಹೇಳ್ತಾರೆ ಬಂಧುಗಳೇ. ಬಡತನ ಭಾಳ ಕೆಟ್ಟದ್ದು. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಥ ಒಂದು ಮಾತು ನೆನಪಿಗೆ ಬರ್ತದೆ, ಬಡತನದಲ್ಲಿ ಹುಟ್ಟುವುದು ತಪ್ಪಲ್ಲ, ಬಡತನದಲ್ಲಿ ಸಾಯುವುದು ತಪ್ಪು ಅಂತ ಹೇಳಿದಂಥ ಮಾತು ಅಕ್ಷರಶಃ ನಿಜ ಅಂತ ಅನಿಸ್ತಾ ಬಂದವರು ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ.
ಹಣ ಬೇಕು, ಎಲ್ಲದಕ್ಕೆ ಹಣ ಬೇಕ್ರಿ. ಗುಣ ಇದ್ರೆ ಒಂದ ನಡೆಯಂಗಿಲ್ಲ. ಗುಣ ಹಣ ಎರಡೂ ಸೇರಿ ಭಾಳ ಚಲೋ ಅನಿಸ್ತದೆ. ಒಳ್ಳೆ ಕೆಲಸಕ್ಕೆ ಹಣ ಖರ್ಚು ಮಾಡಿರಿ, ಗೂಗಲ್ ನಿಮ್ಮ ಹೆಸರನ್ನು ಸರ್ಚ್ ಮಾಡ್ತಾರಂತ ಇದಕ್ಕೆ ಒಬ್ಬ ಒಂದು ಮಾತು ಹೇಳ್ತಿದ್ರು. ಭಾಳ ಸಂತೋಷ ಅನಿಸ್ತದೆ ಬಂಧುಗಳೇ. ಹಣ ಇರಬೇಕು, ಎಲ್ಲದಕ್ಕೆ ಇಲ್ಕ ಯಾವುದಕ್ಕೂ ನಡೆಯಂಗಿಲ್ಲ. ಇಲ್ಲೆಲ್ಲ ಬಂದಿರಿ, ಭಾಳ ಸಂತೋಷ. ನಾವು ಕಲಾವಿದರಾದ್ಮೇಲೆ ಹಿಂಗ ಪರಿಸ್ಥಿತಿ ಇರ್ತಾವ ಅಂತ ಹೇಳಕ್ಕಾಗಲ್ಲ. ಇವತ್ತು ಸ್ಟಾರ್ ಹೋಟೆಲ್ದಾಗ ಇಳಿಸ್ಯಾರ ನಾವು. ನಿಜವಾಗಿ ಭಾಳ ಸಂತೋಷ ಅನಿಸ್ತದೆ. ಇಬ್ಬರಿಗೆ ಸಪ್ರೇಟ್ ರೂಮ್ ವ್ಯವಸ್ಥೆ ಮಾಡ್ಯಾರ. ಒಂದು ಏನೇನ್ರಿ, ಬಕೀಟ್ ಇಲ್ಲ, ಜಗ್ಗಿಲ್ಲ, ಪಜಿ ತೆಗೆದ್ಬಿಟ್ಟಿವಿ ನಾವೆಲ್ಲ. ನೇಣು ಹಾಕೊಂಡ್ರೆ ಕೇಳೋರು ಇದ್ದಂಗಂತ ಪರಿಸ್ಥಿತಿ ಐತಿ. ಅವು ಎಲ್ಲ ಐತಿ. ನಮಗೆ ಸ್ನಾನಕ್ಕೆ ದೊಡ್ಡ ಸಮಸ್ಯೆ ರೀ. ಅವು ಇದ್ರ ಬುಡಕ್ಕೆ ಹೋಗಿ ಡೋಗಿ ಸ್ನಾನ ಮಾಡಿದ್ರೆ ಪಜಿ ತೆಗೆದ್ಬಿಟ್ಟಿವಿ ಇವತ್ತು ಇಬ್ರಿಗಿಬ್ರು. ಆದರೆ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಇಲ್ಲಿ ಹೋಟೆಲ್ ವ್ಯವಸ್ಥೆನ ಹಂಗೆ ಇರ್ತಾವೆ. ಸ್ಟಾರ್ ಹೋಟೆಲ್ಗಳ್ರಿ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಕಡೆ ಇಂಥ ವ್ಯವಸ್ಥೆ ಸಿಕ್ತಂತ ಹೇಳೋಕ್ಕಾಗಲ್ಲ ಬದುಗಳು. ನೀವು ಕೊಟ್ಟಂಥ ಪ್ರೀತಿ ವಿಶ್ವಾಸ, ನೀವು ಕೊಟ್ಟಂಥ ದುಡ್ಡು ನಮ್ಮ ಹತ್ರ ಉಳಿದಲ್ಲ ಬದುಗಳು. ನೀವು ಯಾವ ರೀತಿ ನೋಡ್ಕೊಂಡಿರಲ್ಲ, ಆತಿಥ್ಯ ಕೊಟ್ಟಿರಲ್ಲ, ಅದು ಜೀವನ ಪೂರ್ತಿ ನೆನಪು ಮೇಲೆ ಉಳಿತಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಹಂಗಂತೇಳಿ ಹಂಗ ಕಳಿಸ್ಬೇಡ್ರಪ್ಪು. ಹೌದಿಲ್ರಿ ಚಬ್ಬಿಯವ್ರೆ? ತಮಾಷೆಗಳಿದೆ. ಚಬ್ಬಿ ಸರ್ ಒಂದ ಮಾತು ಕೇಳಿದಾರೆ, ಮಾಮಂಡ್ರೆ ನಿಮ್ಮ ಪೇಮೆಂಟ್ ಎಷ್ಟು ಅಂತ ಕೇಳಿದ್ರೆ, ಪೇಮೆಂಟ್ ಎರಡನೇದು ಮಾತ್ರ ರೀ. ನಮ್ಮ ಜೊತೆ ಇನ್ನೊಬ್ರು, ನಿಮ್ಮ ಗುರುಗಳು ಪ್ರಾಣೇಶ್ವರಿ ಸಲ ಮಿಸ್ ಆಗ್ಯಾರ, ನೀವು ಅವ್ರ ಜೊತೆಗೆ ಬಂದ್ಬಿಡು ಅಂತಂದ್ರೆ ನಾನು ಒಂದ ಮಾತು ಹೇಳಿದೆ ರೀ, ಪ್ರಾಣೇಶ್ವರಿ ಎಷ್ಟು ತೊಗೊಂತಾರೆ ಸಂಭಾವನೆ, ಅದಕ್ಕಿಂತ ಒಂದು 100 ರೂಪಾಯಿ ಕಡಿಮೆ ಕೊಡ್ರಿ ಅಂದೆ ನಾನು. ಇಷ್ಟು ಅಂದ ಕೂಡಲೇ ನಗ್ಲಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಯಾಕೆ ರೀ ನಗ್ಲಕತ್ತೀರಿ ಅನ್ನೋದು. ಏನಿಲ್ಲ ರೀ, ಪ್ರಾಣೇಶ್ವರ ತೊಗೊಳೋದ 100 ರೂಪಾಯಿ ಅಂದ್ರೆ ಅವ್ರು. ಅಂದ್ರೆ ನೀವು ಪುಕ್ಸಾಟೆ ಬಂದು ತಮ್ಮಲ್ಲ ಖುಷಿ ಆಗ್ಬಿಡ್ತು ಅವರಿಗೆ. ಎಲ್ಲೆಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿ ಅಲ್ಲಿ ಒಂದು ಅನುಭವ ಆಗ್ಯಾವ್ರಿ. ನಾವು ಒಂದ್ಸಲ ಎಲ್ಲ ಕಡೆ ಕರೀತಾರೆ, ಮಸ್ಕಟ್ಟು, ದುಬೈ ಎಲ್ಲ ಕಡೆ ಹೋಗಿ ನೋಡ್ರಿ. ಅಲ್ಲಿ ನಮ್ಮ ಉತ್ತರ ಕರ್ನಾಟಕದ ಧಾರವಾಡ ಉತ್ಸಾಸ್ಪತ್ರೆಯಿಂದ ಫೋನ್ ಬಂತು, ಎಲ್ಲ ಕಡೆ ನಗಿಸಿರಿ, ಇಲ್ಲಿ ಬಂದು ನಗಿಸಿ ಹೋಗಂತಂದು. ನಾವು ಪ್ರಾಣೇಶ್ವರ ಎಲ್ಲ ಓದಿ ಪ್ರಾಣೇಶ್ವರ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಬ್ಬ ಹುಚ್ಚು ಬಂದು ಡಾಕ್ಟರ್ ಕಿವಿಯಾಗಿ ಏನೋ ಹೇಳಿದೆ. ಏನು ಹೇಳಕತ್ತೆ ಅಂದ್ರೆ ಅಂದೆ ನಾನು. ಅವೆಲ್ಲ ನೀವು ಕೇಳ್ಬಾರ್ದು, ಮುಂದೆ ನೋಡಿ ಮಾತಾಡಂದ್ರೆ. ಇಲ್ಲ ಹೇಳ್ರಿ, ನಾನು ಖುಷಿ ಪಡ್ತೇನೆ ಅಂದೆ ನಾನು. ಆ ಹುಚ್ಚು ಬಂದು ನಮ್ಗೆ ಕೇಳಕತ್ತೆ ಅಂದ್ರೆ, ಇಂಥವ್ರಿಗೆಲ್ಲ ಹೊರಗೆ ಬಿಟ್ಟಿರಿ, ನಮಗೆ ಯಾಕೆ ಒಳಗೆ ಹಾಕಿರಿ ಅಂತಂದು. ಭಾಳಷ್ಟು ಅನುಭವಿಸಿರಿ ನಾವು. ಕೆಲವೊಂದು ಕಡೆಗೆ ಇಳಿದ ತಕ್ಷಣ ಬಸ್ ಸ್ಟ್ಯಾಂಡು, ಈಗ ನೋಡ್ರಿ, ಈಗ ಏರ್ಪೋರ್ಟಿಗೆ ಬಂದ್ಬಿಡ್ತಾರೆ ಅಂತ ಕೊಡು. ಏರ್ಪೋರ್ಟ್ನಾಗ ಎಲ್ಲ ಶೌಚಾಲಯ ವ್ಯವಸ್ಥೆ, ರೆಸ್ಟ್ ರೂಮ್ ಎಲ್ಲ ಫ್ರೆಶ್ ಅಪ್ ಆಗ್ಲಿಕ್ಕೆ ಏನು ಎಲ್ಲ ವ್ಯವಸ್ಥೆ ಇರ್ತದೆ. ಕೆಲವೊಂದು ಕಡೆ ಬಸ್ ಸ್ಟ್ಯಾಂಡ್ನಾಗ ಬಸ್ಸಿಗೆ ಹೋಗಿ ಇಳಿದಿರ್ತೀವಿ, ಅವ್ರು ಬರೋದು ಸ್ವಲ್ಪ ಲೇಟ್ ಆಯ್ತು, ವ್ಯತ್ಯಾಸ ಆಗಿಬಿಡ್ತದೆ. ನಾವು ಒಂದ್ಸಲ ಬೆಳಗಾವಿಗೆ ಹೋಗಿದ್ದೆ, ರೆಸ್ಟ್ ರೂಮ್ ಅಲ್ಲಿ ಬಸ್ ಸ್ಟ್ಯಾಂಡ್ ಪೈಕಿ ನೋಡ್ರಿ, ಹೋದ್ವಿ ಬಂದ್ವಿ. ಹೋದ ತಕ್ಷಣ ಬಂದ ತಕ್ಷಣ 5 ರೂಪಾಯಿ ಚಾರ್ಜ್, ಅದಕ್ಕೆ 10 ರೂಪಾಯಿ ಕೊಟ್ಟೆ ನಾನು. ಅದಕ್ಕೆ ಅವೇ ನನಗೆ 5 ರೂಪಾಯಿ ಚಿಲ್ಲರೆಲ್ಲ ಇನ್ನೊಂದು ಸಲ ಬಂದ. ಅವ್ನು ಚಿಲ್ಲರ್ ಸಲ ನಾ ಇನ್ನೊಂದು ಸಲ ಹೋಗ್ಬೇಕ್ರಿ. ಇಲ್ಲೆಲ್ಲ ಪೈಖಾನಿಗಳು ನೋಡ್ರಿ, ದೊಡ್ಡ ದೊಡ್ಡ ಮಾಲ್ಗಳು ಎಲ್ಲ ನೋಡಿ ನಾನು. ದುಬೈ ಗಿಬೈ ಎಲ್ಲ ನಮ್ಮಂಗೆ ಗಾಡಿ ಕಟ್ಟಂಗಿಲ್ಲ ಇಲ್ಲೆಲ್ಲ. ಅವೆಲ್ಲ ಕಾರ್ಡ್ಬೋರ್ಡ್ ಸಿಸ್ಟಮ್, ಒಂದ ಸಿಂಗಲ್ ಹಲಿಗೆ ಇರ್ತದೆ ಇಷ್ಟೇ. ಮ್ಯಾಲ ಗ್ಯಾಪ್ ಇರ್ತದ, ಕೆಳಗೆ ಗ್ಯಾಪ್ ಇರ್ತದ, ಪಜೀತ್ರಿ ಬ್ಯಾಡ ಅಂತನಾಗಿಲ್ಲ. ನಾನು ಒಂದ್ಸಲ ಹೋಗಿ ಕೂತಿದ್ದೆ, ಬಾಜು ಕುಂತಾನಲ್ರಿ, ಒಳಗೆ ಕುಂತಲ್ಲಿ ಏನನ್ಬೇಕು, ನಮಸ್ಕಾರ ಎಂದ. ನಾನು ಒಳಗೆ ಕುಂತಲೆ ನಮಸ್ಕಾರ ಎಂದೆ. ಅವನ ಮುಖನೂ ನೋಡಿಲ್ಲ ನಾನು. ನಮಸ್ಕಾರ ಎಂದೆ ನಾನು. ಆರಾಮನ್ರಿ ಅಂದ. ಯೋಗಕ್ಷೇಮ ಕೇಳಂತ ಸ್ಥಳ ರೀ ಅದು. ಮತ್ತೆ ಕೇಳಕತ್ತಾನೆ, ಬಿಡಬಾರ್ದು ಅಭಿಮಾನಿಗೆ ಅಂತ ತಿಳ್ಕೊಂಡು, ಆರಾಮಪ್ಪ ಅಂದೆ ನಾನು. ಮತ್ತೇನು ನಡೆದದ್ರಿ ಅಂದ. ನಾನಂದೆ, ನಿಮ್ದು ಹೆಂಗೆ ನಡೆದ, ನಂದು ಹಂಗೆ ನಡೆದ ಅಂದೆ ನಾನು. ನನ್ನ ಹೆಂಗೆ ಕುಂತ್ರೆ ಹೆಂಗೆ ನಡೀತಾರೆ, ಎದ್ದು ಓಡಾಡ್ಬೇಕಂದ. ಉತ್ಸವ ಮಾಡಿ ಎದ್ದು ಓಡಾಡಂತ ಜಾಗನ ಅದು. ಈ ಥರ ಅನುಭವಿಸಿ ಬಂಧುಗಳೇ, ಇವೆಲ್ಲ ಯಾಕೆ ಹೇಳಕ್ಕೆ, ಜೀವನಕ್ಕೆ ಅನುಭವ ಬಹಳ ಮುಖ್ಯ ಆಗ್ತದೆ. ನಾವು ಅನುಭವಿಸಿದ್ದು ಆ ಟೈಮ್ನಾಗ ಕಷ್ಟ ಅನಿಸ್ಬೋದು ನಮಗೆ, ಅದು ನಿಮ್ಮ ಮುಂದೆ ಹೇಳುವಂಥ ಸಂದರ್ಭದಲ್ಲಿ ಸಿಹಿಯಾಗಿ ಪರಿವರ್ತನೆ ಆಗ್ತದೆ. ಇದು ಒಂದು ದೊಡ್ಡ ಶಕ್ತಿ ಬಂಧುಗಳು ನಿಜವಾಗಿ ಹೇಳಬೇಕಾಗಿತ್ತು ಅಂತಂದ್ರೆ. ಯಾಕೆ ಹೇಳಕತ್ತೀನಿ ನಾವು, ಇವೆಲ್ಲ ಘಟನೆಗಳು ಇಲ್ಲಿ ಭಾಳ ಕ್ಲಾಸ್ ಇದ್ರಿ, ಅದು ಭಾಳ ಸಂತೋಷ ಅನಿಸ್ತದೆ. ಕ್ಲಾಸ್ ಅನ್ನೋಕೆ ಒಂದು ಹಾಸ್ಯ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ DJ ಸೌಂಡ್ ಆಗ್ತಾರೆ ಅಂತ ಕೊಡ್ರಿ ಮದುವೆ ಸಮಾರಂಭಗಳಲ್ಲಿ. DJ ಆಪ್ರೇಟ್ ಮಾಡೋವನಿಗೆ ಎಲ್ಲರೂ ಡ್ಯಾನ್ಸ್ ಮಾಡಿದ್ರಷ್ಟೇ ಅವನಿಗೆ ಖುಷಿ ಆಗ್ತದೆ ರೀ, ಇಲ್ಕನ್ಸ್ ಖುಷಿ ಆಗಲ್ಲ. ಒಂದ್ಸಲ ಮದುವೆಯಲ್ಲಿ ಎಲ್ಲ ಗಂಡ ಹೆಂಡತಿ ನಿಂತು ನೋಡ್ತಿದ್ರಾಗೆ ಯಾರೂ ಡ್ಯಾನ್ಸ್ ಮಾಡ್ತಿದ್ದಿಲ್ಲ. ಇದು ನೋಡಿದ DJ ಆಪ್ರೇಟರ್ ಬೇಜಾರಾಯ್ತು, ನೋವಾಯ್ತು ಮನಸ್ಸಿಗೆ. ಅವು ಒಂದ ಮಾತು ಹೇಳಿದ ಅಲ್ಲಿದ್ದಂಥ ಗಂಡ ಹೆಂಡತಿಗೆ, ಇಲ್ಲಿ ನಿಲ್ಲೋ ಬದಲು ಎಮ್ಮಿ ಮೇಸದಕ್ಕೆ ಹೋಗ್ರಿ ಅಂದ. ಆ ಮಾತನ್ನು ಕೇಳಿಸ್ಕೊಂತ ಗಂಡಸರು ತಮ್ಮ ತಮ್ಮ ಹೆಂಡತಿನ ಕರ್ಕೊಂಡು ಊಟಕ್ಕೆ ಹೋದ್ರು. ಗೊತ್ತಾಯ್ತ್ರೆ? ಇದು ಬಹಳ ಕ್ಲಾಸ್ ಅಂತಾರೆ ಇದಕ್ಕೆ, ತಿಳ್ಕೊಂಡು ನಗೋದು. ಇನ್ನೊಂದು ಹೇಳ್ತೀನಿ ರೀ, ನೀವು ಭಾಳ ರಸಿಕರಿದ್ದೀರಿ, ಅದಕ್ಕೆ ಹೇಳಕತ್ತೀನಿ. ಒಂದ್ಸಲ ಸಿನಿಮಾ ನಟಿಯರು, ಹಿಂದಿ ಸಿನಿಮಾ ನಟಿಯರು ಹಂಪಿ ಶೂಟಿಂಗ್ ಬರ್ತಾ ಇದ್ರಂತೆ. ಫಸ್ಟ್ ಐಶ್ವರ್ಯ ರಾಯ್ ಭೇಟಿ ಆದ ತಕ್ಷಣ ಟಿ ಟಿ ಕೇಳಿದ, ಟಿಕೆಟ್ ಕೇಳಿದ.
ಕೇಳಿದ ತಕ್ಷಣ ಐಶ್ವರ್ಯ ಅಂತ ನಾ ಟಿಕೆಟ್ ತೊಗೊಂಡಿಲ್ಲ ಅಂತಂದು. ತೊಗೊಂಡಿಲ್ಲ ಅಂತ ತಕ್ಷಣ ಟಿ ಸಿ ಆಕಿ ನೋಡಿದ, ಸೀರೆ ಉಟ್ಕೊಂಡಿದ್ಲು, ಆಕಿ 100 ರೂಪಾಯಿ ದಂಡ ಹಾಕಿದ. ಆಕಿನಿಂದ ಕರೀನಾ ಕಪೂರ್ ನಿಂತಿದ್ಲು, ಆಕಿ ಮಿಡ್ಡಿ ಹಾಕಿದ್ಲು, ಆಕಿಗೆ 75 ರೂಪಾಯಿ ದಂಡ ಹಾಕಿದ. ಆಕಿನಿಂದ ಕತ್ರಿನಾ ಕೈಫ್ ನಿಂತಿದ್ಲು, ಆಕಿಗೆ 50 ರೂಪಾಯಿ ದಂಡ ಹಾಕಿದ. ಆಕಿನಿಂದ ಮಲ್ಲಿಕಾ ಶರಾವತ್ ನಿಂತಿದ್ಲು, ಆಕಿಗೆ ಏನೂ ದಂಡ ಹಾಕಲಿಲ್ಲ. ಯಾಕಪ್ಪ ಅಂತಂದ್ರೆ ಆಕಿನ ಹತ್ರ ಟಿಕೆಟ್ ಇತ್ತು. ನೀವು ತಿಳ್ಕೊಂಡಾಗ ಅಲ್ರಿ ಅದು. ನೀವೇನು ತಿಳ್ಕೊಂಡ್ರೆ ಮತ್ತೆ ನನಗೆ ಗೊತ್ತಾಗೈತಿ. ಒಳ್ಳೇದು ಯೋಚನೆ ಮಾಡ್ರಿ, ದೇಶ ಉದ್ಧಾರ ಆಗ್ತದ. ಕೆಟ್ಟದಾಗ ಏನು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಬಂದಂಥ ಗಂಡಸರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಚಿಕ್ಕ ಮಗು ನಿಮ್ಮ ಮಾತನ್ನು 5 ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ಮಗಳಾಗಿರ್ತಾಳೆ. ಒಬ್ಬ ಯುವತಿ ನಿಮ್ಮ ಮಾತನ್ನು 15 ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ಅಕ್ಕ ಅಥವಾ ತಂಗಿ ಆಗಿರ್ತಾಳೆ. ಒಬ್ಬ ಮಹಿಳೆ ನಿಮ್ಮ ಮಾತನ್ನು 30 ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ತಾಯಿ ಆಗಿರ್ತಾಳೆ. ಒಬ್ಬ ಸ್ತ್ರೀ ನಿಮ್ಮ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡು ಒಂದೂ ಪಾಲಿಸದಿದ್ರೆ ಆಕೆ ಖಂಡಿತವಾಗಿ ಕಿವಿಡಿ ಆಗಿರ್ತಾಳ್ರಿ. ಹೇಳ್ತಿ ಅಂತಲ್ಲಕೈತ್ರಿ. ನಿಮ್ಮ ಅನುಭವ ನಾ ಹೆಂಗೆ ಹೇಳಕ್ಕಾಗ್ತದೆ ಹೇಳ್ರಿ. ಹೇಳ್ತಿದ್ದ ಅಂಜಿಕೆ ಭಾಳ ಆದ್ರಿ. ಹೆಣ್ಮಕ್ಳಿಗೆ ಒಂದು ದಯವಿಟ್ಟು ಗಂಡಗೆ ಅನ್ಸ್ಬೇಡ್ರಮ್ಮ. ನಿಜವಾಗಿ ಗಂಡನ ಪಾಲಿಗೆ ನೀವ ಭಯೋತ್ಪಾದಕರಾದಂಗೆ ಆಗಿರಿ. ನಮ್ಗೆ ನಿಮ್ಮ ನೋಡಿದ್ರೆ ಭಯ ಹುಟ್ಟಂಗಾಗಿಬಿಟ್ಟದ ಗಂಡಸರಿಗೆ. ಕೊನೆ ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಯಾಕಂದ್ರೆ ಸಮಯ ಭಾಳ ಆಗ್ಯದ. ತಾವೆಲ್ಲ ಎಂಜಾಯ್ ಮಾಡ್ತಿದ್ರೆ ಭಾಳ ಸಂತೋಷ. ಗಂಡ ಹೆಂಡತಿ ನೋಡು ಹೊಂದಾಣಿಕೆ ಇರಬೇಕು ಬಂಧುಗಳು. ಹೊಂದಾಣಿಕೆ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಗಂಡ ಹೆಂಡತಿ ನೋಡು ಜಗಳ ಕೂಡ ಆಗ್ತಾವೆ. ಜಗಳ ಆದಂಥ ಸಂದರ್ಭದಲ್ಲಿ ನನಗೆ ನಾನು ಹೆಂಡತಿ ಜಗಳ ಎದಕ್ಕೆ ಮುಂಜಾನೆ ಏನು ಮಾಡಲಿ ಅಂತ ಕೇಳ್ತಾ ನಾ ಹೇಳಿದ ಮಾಡಂಗಿಲ್ಲ. ರಾತ್ರಿ ಕೇಳ್ತಾಳೆ ಏನು ಮಾಡಲಿ, ನಾಳೆ ಮುಂಜಾನೆ ಉಪ್ಪಿಟ್ಟು ಮಾಡಂತೀನಿ ಹೇಳಿದ್ನ ತಿಳ್ಕೊಡ್ರಿ. ಬೇರೆದೇ ಮಾಡಿರ್ತಾಳೆ. ನಾನು ಅಂತೀನಿ ರಾತ್ರಿ ಯಾಕೆ ಕೇಳ್ತೀನಿ ಅಂತ ನಾನು ಅಂತೀನಿ. ಅಕ್ಕಿ ಹೇಳ್ತಾಳೆ ಏನಿಲ್ಲ ಸ್ವಾಮಿಗಳು ಹೇಳ್ಯಾರ ಮದುವೆಯಾಗ ಗಂಡನ ಒಂದು ಮಾತು ಕೇಳಂತಂದು. ಕೇಳಂತಂದರಾಗಲಿ ಮಾಡಂತಂದಿಲ್ಲ. ನಾನಂದೆ ನಾಳೆ ಬೆಳಗ್ಗೆ ಏನು ಮಾಡೋ ಅವಶ್ಯಕತೆ ಇಲ್ಲ, ನಾನೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತೀನಿ ಅಂತಂದೆ. ಆಯ್ತು ಅಂತಂದ್ಲು. ರಾತ್ರಿ ಸಿಟ್ಟಿನಾಗ ಹೇಳ್ಬಿಟ್ಟಿನ್ರಿ ಮುಂಜಾನೆ 11 ಗಂಟೆ ಆದ ಬೆಡ್ರೂಮ್ಲಿಂದ ಎದ್ದು ಬರೋಕ್ಕೆ ತಯಾರಿಲ್ಲ. ಅಡಿಗೆ ಮನೆಯಾಗ ಒಳಗೆ ಓದಿ ಹಸುವೆ ಆಯ್ತು ನನಗೂ. ಮೂಲೆಯಾಗ ಒಂದು ಬ್ರೆಡ್ ಬಿದ್ದಿತ್ತು. ಏನು ನನಗ ಇಟ್ಟಿದ್ಲು ಏನು ನಾಯಿಗೆ ಇಟ್ಟಿದ್ಲು ತಿಳಿಲಿಲ್ಲ. ಅದ ಬ್ರೆಡ್ ರೋಸ್ಟ್ ಮಾಡ್ಕೊಂಡು ಬಿಸಿ ಮಾಡಿಕೊಂಡು ಫ್ರಿಜ್ ತೆಗೆದೆ. ಆ ಸುರ್ಕಲ ಚಟ್ನಿತ್ತು ಹಚ್ಕೊಂಡು ತಿಂದುಬಿಟ್ಟೆ. 12 ಗಂಟೆಗೆ ಎದ್ದು ಬಂದು ಫ್ರಿಜ್ ತೆಗೆದು ಕೇಳಿದ್ಲು ಇಲ್ಲಿ ಮೆಹಂದಿ ಇಟ್ಟಿದ್ನೆಲ್ಲ ಎಲ್ಲಿಟ್ಟಿ ಅಂತ ಕೇಳಿದ್ಲು. ನಾವು ಉತ್ಸವ ಮೆಹಂದಿ ಹಚ್ಕೊಂಡು ತಿಂದ್ಬಿಟ್ಟಿದ್ದಾರೆ. ದಿನ ಮುಂದಾಗ ಡೌಟ್ ಬಂತ್ರಿ ಅದು ಏನೋ ವ್ಯತ್ಯಾಸ ಅದಂತಂದು. ಇನ್ನೊಂದು ಗಂಡಸರೇ ದಯವಿಟ್ಟು ಗಮನ ಇಟ್ಟು ಕೇಳ್ರಿ. ದಯವಿಟ್ಟು ಏನಪ್ಪ ಅಂತಂದ್ರೆ ಹೆಣ್ಮಕ್ಳು ಜಗಳ ಆಯ್ತು ಅಂತ ಕೊಡ್ರಿ. ಹೆಣ್ಮಕ್ಳು ಮಾತುಗಳು ಗಮನ ಇಟ್ಟು ಕೇಳ್ಬೇಕು. ನಾವು ಭಾಳ ಡೇಂಜರ್ ಮಾತಾಡ್ತಾರೆ ಆ ಟೈಮ್ನಾಗ ಅವ್ರು. ನಾನು ಹೇಳ್ತಿ ದರ ಹೇಳ್ಕೊಂಬಂದು ದೇವ್ರ ಮುಂದೆ ನಿಲ್ಸಿದ್ಲು. ನಿಲ್ಲಿಸಿ ನನಗೆ ಹೇಳ್ತಾಳೆ ಏನಂತೇಳಿ, ನೋಡ ತಪ್ಪು ನಿಂದಿತ್ತಂದ್ರೆ ದೇವ್ರು ನಿನಗ ಕರ್ಕೊಳ್ಳಿ. ತಪ್ಪು ನಿಂದಿತ್ತಂದ್ರೆ ದೇವ್ರು ನಿನಗ ಕರ್ಕೊಳ್ಳಿ, ನಂದಿತ್ತಂದ್ರೆ ವಿಧವೆಯನ್ನಾಗಿ ಮಾಡ್ಲಿ ಅಂತ. ಲಾಸ್ಟ್ ಅಂದ್ರೆ ಹೋಗೋದು ಗಂಡನೇ ಅಂದಂಗೆ. ಇನ್ನೊಂದು ಏನ್ರಿ, ಈ ಗಂಡ ಹೇಳ್ತೀನಿ ನೋಡು ಜಗಳ ಆಯ್ತು ಅಂತ ತಿಳ್ಕೊಡ್ರಿ. ಈ ಆದಷ್ಟು ದೊಡ್ಡವ್ರ ಹತ್ರ ಕರ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಡ್ರಿ. ಗೌಡ್ರು ಸೌಕರ್ ಅಂತಾರೆ. ಅವ್ರು ಏನು ಮಾಡ್ತಾರೆ, ಆದಷ್ಟು ಗಂಡ್ಮಕ್ಳಿಗೆ ಬುದ್ಧಿವಾದ ಹೇಳ್ತಾರೆ. ಎಲ್ಲರ ಮನೆ ಜಗಳ ಇದ್ದತ್ತಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಂತಾರೆ. ಎಷ್ಟಂತ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕ್ರಿ. ಮದುವೆಯಾಗ 10 ವರ್ಷ ಆಗಿರ್ತದೆ. ಗಂಡ ನನ್ನಂಗೆ ತೆಳ್ಳಗಿರ್ತದೆ ಪಾಪ. ಅದು ಹೇಳ್ತಿ ಇಷ್ಟು ದಪ್ಪ ಆಗಿರ್ತಾಳೆ. ಎಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ರಾತ್ರಿ ಮಕ್ಕೊಂಡೊತ್ನಾಗ ಮನ್ಸದ ಮೇಲೆ ಜಗನೇ ಕೊಡಂಗಿಲ್ಲ. ಇಷ್ಟು ಅಗಲ ಇಕ್ಕಿನೇ ಮಕ್ಕೊಂಡ್ಬಿಡ್ತಾಳೆ. ಅದು ಗಂಡ ಒಂದು ಕಡೆ ಮಕ್ಕೊಂಡಿರ್ತದೆ, ಮನ್ಸು ಹಿಡ್ಕೊಂಡು ಗಾಡಿ ನೋಡ್ಕೊಂತ ಮಕ್ಕೊಂಡಿರ್ತದೆ. ಅದು ಯಾಕೆ ಮನ್ಸು ಹಿಡ್ಕೊಂಡಿರ್ತಂದ್ರೆ ಈಕಿಂದ ಉಸಿರಾಟ ಗೊರಕೆ ಜಾಸ್ತಿ. ಈಕಿ ಉಸಿರು ಬಿಟ್ಟಂಗೆಲ್ಲ ಮುಂದಕ್ಕೆ ಹೋಗ್ತದೆ. ಉಸಿರು ಹಾಕೊಂಡ್ಲೆ ಗಬಕ್ನ ವಾಪಸ್ ನೋಡ್ತದೆ. ಉಸಿರು ಹಾಕೊಂಡಂಗೆಲ್ಲ ಮುಂದಕ್ಕೆ ಹೋಗೋದು ವಾಪಸ್ ಬರೋದು, ಮುಂದಕ್ಕೆ ಹೋಗೋದು ವಾಪಸ್ ಬರೋದು. ಅಚಾನಕ್ ಸೀನ್ ಅಂತ ತಿಳ್ಕೊಡ್ರಿ, ಆಕ್ಷಿ ಅಂತಂದು ಗಾಡಿ ಬಡದ ಮಂದಿ ವಾಪಸ್ ಒಂದು ಮಕ್ಕೋತದ. ಅದು ಇವೆಲ್ಲ ಬದುಕಿನಲ್ಲಿ ಸಿಗ್ತಕ್ಕಂಥ ಹಾಸ್ಯ ಪ್ರಸಂಗಗಳ ಬಂಧುಗಳೇ. ಜೀವನದಲ್ಲಿ ಹೊಂದಾಣಿಕೆ ಮುಖ್ಯ. ಇಲ್ಲಿ ಭಾಳ ಜನ ಹೆಣ್ಮಕ್ಳು ಬಂದ್ರೆ ಹೆಣ್ಮಕ್ಳ ಬಗ್ಗೆ ವಿಶೇಷವಾದಂಥ ಅಭಿಮಾನ, ಪ್ರೀತಿ, ವಿಶ್ವಾಸ. ಯಾಕಪ್ಪ ಅಂತಂದ್ರೆ ಒಬ್ಬ ತಂದೆ ಹೇಳ್ತಾನೆ ಹೆಣ್ಮಕ್ಳ ಬಗ್ಗೆ, ಮಗ ಎಲ್ಲಿ ತನಕ ನನ್ನ ಮಗ ಅಂತಂದ್ರೆ ಮದುವೆ ಆಗೋ ತನಕ ನನ್ನ ಮಗ. ಮಗ ಎಲ್ಲಿ ತನಕ ನನ್ನ ಮಗನೆಂದರೆ ಮದುವೆ ಆಗೋ ತನಕ ನನ್ನ ಮಗ. ಮಗಳು ಎಲ್ಲಿ ತನಕ ನನ್ನ ಮಗಳೆಂದರೆ ಸಾವಿನ ತನಕ ನನ್ನ ಮಗಳು ಅಂತ ಹೇಳ್ತಾನೆ. ಈ ಮಾತು ಹೇಳ್ಬೇಕಾಯ್ತು. ಒಂದು ದೃಷ್ಟಾಂತ ನಡೀತದೆ ಬಂಧುಗಳೇ. ಏನಪ್ಪ ಅಂತಂದ್ರೆ ಒಬ್ಬ ತಂದೆ ಸತ್ತಿರ್ತಾನ. ತಂದೆ ಸತ್ತಂಥ ಸಂದರ್ಭದಲ್ಲಿ ಒಬ್ಬ ಮಾರ್ವಾಡಿ ಸೇಟ್ ಬಂದ್ಬಿಡ್ತಾನ. ಬಂದು ಇನ್ನೇನು ಶವ ತೊಗೊಂಡೋಗ್ಬೇಕು. ಆ ಟೈಮ್ನಾಗ ಮಾರ್ವಾಡಿ ಸೇಟ್ ಅಂತಾನ, ಇದು ಹಣ ಎತ್ತಕ್ಕೆ ಕೊಡಂಗಿಲ್ಲ ಅಂತಾನೆ. ಯಾಕಂತ ಕೇಳ್ತಾರೆ. ಈ ವ್ಯಕ್ತಿ ನನ್ನ ಹತ್ರ 10 ಲಕ್ಷ ಸಾಲ ತೊಗೊಂಡಾನ.
10 ಲಕ್ಷ ಕೊಡ್ರಿ, ಹೆಣ ಎತ್ತರ ಅಂತ ತೊಗೊಂಡೋಗ್ರಂತ. ಮಕ್ಕಳಿಗೆ ಅಂತಾರೆ ಬಂದವರೆಲ್ಲ, ಬಂಧುಗಳು, 10 ಲಕ್ಷ ಕೊಟ್ಬಿಡ್ರಪ್ಪ, ನಮ್ಮಪ್ಪ ತೊಗೊಂಡೇ ಇಲ್ರಿ, ಅವ್ರು ಸುಳ್ಳು ಹೇಳ್ತಾನಂತ. ಹೆಣ ಎತ್ತ ಕೊಡವಲ್ರು, ವಾದ ನಡೀತದ. ಅಲ್ಲಿದ್ದಂಥ ಮಗಳು ಬಂದು ತನ್ನ ಮೈ ಮೇಲಿದ್ದಂಥ ಬಂಗಾರ ಎಲ್ಲ ಕೊಟ್ಟು ಸೇಡಿಸಿ, ಇದು ತಗೋ, ಇನ್ನೂ ಕಡಿಮೆ ಬಿತ್ತು ನಾನು ಕೊಡ್ತೀನಿ, ಈಗ ಸದ್ಯಕ್ಕೆ ತಗೋ, ನಮ್ಮ ತಂದೆ ಹೆಣ ಎತ್ತಲಕ್ಕೆ ಕೊಡುಪ್ಪ ಅಂತಂದಾಗ ಆ ಸೇಡ್ಜಿ ಅಂತಾನ, ಯವ್ವ ತಾಯಿ, ನಿನ್ನ ತಂದೆ ನನಗೆ ಸಾಲ ಕೊಟ್ಟನ, ನಾನು ಆತನ ಸಾಲ ತಗೊಂಡಿಲ್ಲ, 10 ಲಕ್ಷ ಕೊಟ್ಟನಲ್ಲ, ಇದು ಯಾರಿಗೆ ಕೊಡಬೇಕು, ನಿಜವಾದ ವಾರಸ್ದಾರ ಯಾರಂಬುದು ಗೊತ್ತಾಗಲಿಲ್ಲ, ಯಾರಿಗೆ ಮುಡಿಸ್ಬೇಕನ್ನೋ ಉದ್ದೇಶದಿಂದ ಈ ನಾಟಕ ಆಡಿದಂತಂದಂತ ಇಂಥ ಹೆಣ್ಮಕ್ಳು ಪಡೆದಂಥ ತಂದೆ ಅಂದರೆ ನಿಜವಾಗಿ ಗ್ರೇಟ್. ಬಂಧುಗಳೇ, ಇವು ಜೀವನದಲ್ಲಿ ನಡೀತಕ್ಕಂಥ ಹಾಸ್ಯ ಪ್ರಸಂಗ ಅಂತ ಹೇಳ್ತಾ ಕೊನೆಯಲ್ಲಿ ಯಾರ ಜೊತೆ ಹೆಂಗೆ ಮಾತಾಡ್ಬೇಕಂತೇಳಿ ನಾನು ಮಾತು ಮುಗಿಸ್ತೀನಿ. ದೇವರ ಜೊತೆ ಮಾತಾಡುವಾಗ 2 ಕೈ ಮುಗಿದು ಮಾತಾಡ್ಬೇಕಂತ, ತಂದೆ ಜೊತೆ ಮಾತಾಡುವಾಗ ತಲೆ ತಗ್ಗಿಸಿ ಮಾತಾಡ್ಬೇಕಂತ, ತಾಯಿ ಜೊತೆ ಮಾತಾಡುವಾಗ ಪ್ರೀತಿಯಿಂದ ಮಾತಾಡ್ಬೇಕಂತ, ಅಕ್ಕ ತಂಗಿಯರ ಜೊತೆಯಲ್ಲಿ ನಕ್ಕಂತ ಮಾತಾಡ್ಬೇಕಂತ, ಅಣ್ಣ ತಮ್ಮಂದರ ಜೊತೆಯಲ್ಲಿ ಬಿಂದಾಸ್ ಆಗಿ ಮಾತಾಡ್ಬೇಕಂತ, ಹೆಂಡತಿ ಜೊತೆ ಹೆಂಗೆ ಮಾತಾಡ್ಬೇಕಂತ ಇನ್ನೂ ಕಂಡಿಡ್ದಿಲ್ಲ. ಕಂಡಿಡ್ದತ್ನಾಗ ಇನ್ನೊಂದ್ಸಲ ಚಬ್ಬಿ ಸರ್ ಅವ್ರು ಕರೆಸಿದ್ರಂತ ಬಂದು ಹೇಳ್ತೀನಿ ಅಂತ ಹೇಳ್ತಾ ನಾನು ಮಾತಿ ವಿರಾಮ ಆಗ್ತೀನಿ. ಭಾಳ ಅದ್ಭುತವಾಗಿ ನಿಜವಾಗಿ ಇಲ್ಲಿ ಮಕ್ಕಳಿಗೆಲ್ಲ ಭಾಳ ವ್ಯವಸ್ಥೆ ಮಾಡಿರಿ. ಗಾಳಿಪಟ ತಂದವು, ಗಾಳಿಪಟ ತಂದು ಗಾಳಿಪಟ ಆಡ್ಸಕೈತಾವ, ಕೆಲವೊಂದು ಹದ್ದಿನ ಆಕಾರದಾಗ ಅದಾವ. ಒಬ್ಬತ್ತು ಗಣಮಗ ಗಾಳಿಪಟ ದೊಡ್ಡ ವ್ಯಕ್ತಿ ರೀ, 40-50 ವಯಸ್ಸಿನದ್ದು ಗಾಳಿಪಟ ಆತನ ಆಡ್ಸಕತ್ತಿದ್ದ. ನೋಡ್ತೀನಿ ರೀ, ಆತನ ಹೆಂಡ್ತಿ ಫೋಟೋ ಹಚ್ಚೇನ ಅದಕ್ಕೆ. ಈಗ ಕುಣಿಸ್ತೀನಿ ರೀ, ನಾನು ಹೇಳ್ತಿ ಆಮೇಲೆ ಮಾತು ಕೇಳಂಗಿಲ್ಲ ಅಂತಾನ. ಇಲ್ಲ, ಹಂಗೆಲ್ಲ ಸುಮ್ಮ ತಮಾಷೆಗೆ ಹೇಳಿದೆ. ನೀವೆಲ್ಲ ಪ್ರೀತಿಯಿಂದ ನೋಡ್ಕೊಂಡ್ರಿ, ಭಾಳ ಚಂದ ನೋಡ್ಕೊಂಡ್ರಿ. ನಿಮ್ಮ ಪ್ರೀತಿ ವಿಶ್ವಾಸ ಎರಡೂ ನಾವು ಮರೆಯೋದಿಲ್ಲ. ಈ ನಮ್ಮ ಚಾಲುಕ್ಯ ಕನ್ನಡ ಕೂಟ ಏನಿದೆ, ಉತ್ತರ ಕರ್ನಾಟಕದವರು ಅದ್ಭುತವಾದಂಥ ಜನಪದ ಜಾತ್ರೆಯನ್ನು ಮಾಡಿದ್ದಾರೆ. ಇವತ್ತು ಸಂತೆ ಉದ್ಘಾಟನೆ ಆಗಿರ್ಬೋದು, ನೀವು ಅಡಿಗೆ ಸವಿದಿದ್ದಾಗಿರ್ಬೋದು, ಕೋಲಾಟ ಆಗಿರ್ಬೋದು, ಪ್ರತಿಯೊಂದು ಅದು ಸೈಕಲ್ ಗಾಲಿ ಓಡಿಸಲಾದ ಎಷ್ಟೋ ದಿವಸ ಆಗಿತ್ತು. ಒಬ್ಬ ಮನುಷ್ಯ ನಿಜವಾದ ಸಂತೋಷದ ಗಳಿಗೆಯನ್ನು ಕಂಡುಕೊಂಡದ್ದು ಸೈಕಲ್ ನಡೆಸುವಂಥ ಸಂದರ್ಭದಲ್ಲಿ, ಕತ್ರಿಗಾಲ ಹಾಕಿ ಅಥವಾ ಏನಂತ ಸೈಕಲ್ ನಡೆಸುವಂಥ ಸಂದರ್ಭದಲ್ಲಿ ಸಿಗುವಂಥ ಖುಷಿ ಏನು ಸಂತೋಷ ಏನೈತಲ್ರಿ, ಮರ್ಸಿಡೀಸ್ ಬೆನ್ಸ್ ನಡೆಸಿದಾಗ ಸಿಗಂಗಿಲ್ಲ. ಸ್ಟಾರ್ಟಿಂಗ್ ಡೇಸಲ್ಲಿ ಸೈಕಲ್ ಕಲ್ತೋದ್ನಾಗ ಭಾಳ ಸಂತೋಷ ಆಗ್ತಿರೋದು. ಯಪ್ಪ ನಾ 2 ಕೈ ಬಿಟ್ಟು ನಡೆಸಿದೆ ಸೈಕಲ್ ಅಂತ ಅಂತಿರ್ತಾರೆ. ಅವೆಲ್ಲ ಸಂತೋಷದ ಕ್ಷಣಗಳನ್ನು ಮತ್ತೊಮ್ಮೆ ಬರುವಂತೆ ಮಾಡಿದ್ರಿ. ತಮ್ಮೆಲ್ಲ ಮತ್ತೊಮ್ಮೆ ಉತ್ತರ ಕರ್ನಾಟಕದ ಈ ನಮ್ಮ ಪ್ರಾಣೇಶ್ವರ ಆಯಿತು, ನಾವಾಯಿತು, ತಮಗೆಲ್ಲ ಧನ್ಯವಾದಗಳು ತಿಳಿಸ್ತೀನಿ. ನಂದು ಯಾದಗಿರಿ ಜಿಲ್ಲೆ ವಿಶೇಷ ಏನಂತಂದ್ರೆ ನಿಮಗೆಲ್ಲ ಗೊತ್ತದ, ಬ್ರಿಟಿಷರ್ ಮ್ಯೂಸಿಯಮ್ದಾಗ ಅದು ಕೊಹಿನೂರು ವಜ್ರ, ಅದು ಎಲ್ಲಿ ಇಂಡಿಯಾದಾಗ ಸಿಕ್ಕಿತ್ತು. ಇಂಡಿಯಾದಾಗ ಎಲ್ಲಿ ಸಿಕ್ಕದ? ಕರ್ನಾಟಕದಾಗ ಸಿಕ್ಕದ. ಕರ್ನಾಟಕದಾಗ ಎಲ್ಲಿ ಸಿಕ್ಕದ? ಯಾದಗಿರಿ ಜಿಲ್ಲೆದಾಗ ಸಿಕ್ಕದ. ಆ ಒಂದು ಜಿಲ್ಲೆಯಿಂದ ಬಂದಿನಿ ಅಂತ ನಾನು ಹೆಮ್ಮೆಂದು ಉಳ್ಕೊಳಕ್ಕೆ ಇಷ್ಟಪಡ್ತೀನಿ. ನೀವು ಹಲವಾರು ಜನರ ಒಂದು ಹೇಳಿದ್ರಿ, ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ಹಂಗೆಲ್ಲ ಹೇಳಿದ್ರಿ, ಭಾಳ ಸಂತೋಷಮ್ಮ. ಇನ್ಮೇಲೆ ಮುಂಬರುವ ದಿವಸಗಳಲ್ಲಿ ಸುರಪುರದ ದೊರೆಗಳ ಬಗ್ಗೆ ಕೂಡ ತಾವು ತೆಗೆದುಕೊಡ್ರಿ. ಭಾಳ ಅದ್ಭುತವಾದಂಥ ಇತಿಹಾಸ ಸುರಪುರ ದೊರೆಗಳದ. 1857ರಲ್ಲಿ ಬ್ರಿಟಿಷರಿಗೆ ವಿರುದ್ಧ ಹೋರಾಡುವಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಸೋಲಾದರೂ ಕೂಡ ಸುರಪುರದಲ್ಲಿ ಮಾತ್ರ ಜಯ ಆಗ್ತದೆ ಬಂಧುಗಳೇ. ಅಂಥ ಒಂದು ಶೂರವಾದಂಥ ಮನಿತನ ಸುರಪುರದ ಸಂಸ್ಥಾನ ಅದ. ಇವತ್ತು ತಿರುಪತಿಯಾಗಿ ಉಳಿಲಿಕ್ಕೆ ಕಾರಣ ಸುರಪುರದ ದೊರೆಗಳು. ಅದು ಕೂಡ ತಾವು ಗಮನದಲ್ಲಿ ಇಟ್ಕೋಬೇಕು. ಮುಂಬರುವ ದಿವಸಗಳಲ್ಲಿ ಆ ಹೆಸರು ಕೂಡ ಬಳಸ್ರಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಅವಕಾಶ ನೀಡಿದ ತಮಗೆಲ್ಲ ಮತ್ತೊಮ್ಮೆ ಮಹಾಮನಿ ನಮಸ್ಕಾರಗಳು. ಧನ್ಯವಾದಗಳು ಶ್ರೀಯುತ ಗಂಗಾವತಿ ಪ್ರಾಣೇಶ್ ಹಾಗೂ ಬಸವರಾಜ್ ಮಹಾಮನೆ ಅವರಿಗೆ. ಸ್ನೇಹಿತೆ, ಇವರಿಗೆಲ್ಲ ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಇವರೆಲ್ಲ ಹೇಳಿದ ಹಾಗೆ ನೀವು ಯಾವಾಗಲೂ ನಗ್ತಾ ಇರಿ ಮತ್ತು ಆರೋಗ್ಯವಾಗಿರಿ. ಜನಪದ ಜಾತ್ರೆ ಕಾರ್ಯಕ್ರಮಗಳು ಮುಗಿದಿಲ್ಲ, ಇನ್ನೂ ಜವಾರಿ ಜೋಡಿ ಕಾರ್ಯಕ್ರಮಗಳಿದೆ, ಆಮೇಲೆ ಚಹಾ ಚುರುಮರಿ ಇದೆ. ಎಲ್ಲವನ್ನು ಮುಗಿಸ್ಕೊಂಡು ಆಮೇಲೆ ನೀವು ಹೋಗಬೇಕು. ಈಗ ಬೆಳಗಿನಿಂದ ನಾವು ಹಲವು ಸ್ಪರ್ಧೆಗಳನ್ನು ಇಲ್ಲಿ ಏರ್ಪಡಿಸಿದ್ವಿ. ಗ್ರಾಮೀಣ ಕ್ರೀಡೆಗಳು, ಆಮೇಲೆ ರಂಗೋಲಿ ಸ್ಪರ್ಧೆ, ಈ ಥರ ಕ್ರೀಡೆಗಳೆಲ್ಲ ಇದ್ವು. ಅವುಗಳಲ್ಲಿ ವಿಜೇತರಾದವರಿಗೆ ಈಗ ಬಹುಮಾನ ವಿತರಣೆ. ಈ ಕಾರ್ಯಕ್ರಮವನ್ನು ಚಿನ್ಮಯ್ ಪುರೋಹಿತ್ ಇವರು ನಡೆಸ್ಕೊಡ್ತಾಳೆ. ದಯವಿಟ್ಟು ಎಲ್ಲರೂ ಆಸೀನರಾಗಿರಬೇಕು, ಯಾರೂ ಹೋಗಬೇಡಿ. ನಮಸ್ಕಾರ. ಬೆಳಗ್ಗೆಯಿಂದ ದೇವರು ತುಂಬ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಯಾರೂ ಬಿಡಕ್ಕೆ ಹೋಗಬೇಡಿ, ಚಾ ಚುಮ್ಮರಿ ಇದೆ, ಸೊ ಪ್ಲೀಸ್ ಹ್ಯಾವ್ ಇಟ್. ಮೊದಲನೆಯ ಬಹುಮಾನ ಹಂಸಾ ಕೇಸಿ. ಮುಂದಿನ ಸ್ಪರ್ಧೆ ಬಣ್ಣ ತುಂಬುವ ಸ್ಪರ್ಧೆ.
ಎರಡನೆಯ ಬಹುಮಾನ ವರ್ಷಿಣಿ ವೀರೇಶ್. ಮೊದಲನೆಯ ಬಹುಮಾನ ರಿಯಾ ಕಿತ್ತೂರ್. ವರ್ಷಿಣಿ ವೀರೇಶ್ ಅಂಡ್ ರಿಯಾ ಕಿತ್ತೂರ್, ಬೇಗ ಬನ್ನಿ. ಮುಂದಿನ ಸ್ಪರ್ಧೆ ರೂಪರೇಷ ಸ್ಪರ್ಧೆ. ಎರಡನೆಯ ಬಹುಮಾನ ಹಾರ್ದಿಕ್ ಬಸವರಾಜ್. ಮೊದಲನೆಯ ಬಹುಮಾನ ಶ್ರೀ ಚಂದನಾ ಕೆಸಿ. ಹರೀಶ್ ಅಂಡ್ ಶ್ರೀ ಚಂದನಾ, ಬೇಗ ಬನ್ನಿ. ಇವಾಗ ಗ್ರಾಮೀಣ ಕ್ರೀಡೆಗಳು. ಪುರುಷರ ವಿಭಾಗ ಇದರಲ್ಲಿ ಗೆದ್ದಿರುವ ಪೃಥ್ವಿರಾಜ್. ಮಹಿಳೆಯರ ವಿಭಾಗ ಗೆದ್ದಿರುವ ಸುವರ್ಣ. ದಂಪತಿಗಳ ವಿಭಾಗ ಪೂಜಾ ಅಂಡ್ ಸಂಜೀವ್. ಮಕ್ಕಳ ವಿಭಾಗ 6 ರಿಂದ 10 ವರ್ಷದವರು. ಇದರಲ್ಲಿ ಗೆಲ್ಲುವರು ವಿಸ್ಮಯ್ ಇಲ್ಲೂರ್. 11 ರಿಂದ 16 ವರ್ಷದವರು ಓಜಸ್ ಕುಂಬೇರ್. ಪ್ರಶಸ್ತಿ ಭಾಜನವಾದವರು ಗಗನ ಹಿರೇಮಠ್. ಇವಾಗ ಚಾಲುಕ್ಯ ಕೂಟ ಬ್ಲಾಗ್ನ ಈ ವರ್ಷದ ಅತ್ಯುತ್ತಮ ಲೇಖನ. ಈ ಪ್ರಶಸ್ತಿ ಗೆಲ್ಲುವವರು ದ್ವಿತೀಯ ರೇಣುಕಾ ಪ್ರಮೋದ್ ಮುದೋಲ್. ಅತ್ಯುತ್ತಮ ಬ್ಲಾಗ್ನ ದ್ವಿತೀಯ ಸ್ಥಾನ. ಪ್ರಥಮ ಸ್ಥಾನ ಬ್ಲಾಗ್ನಲ್ಲಿ ಸವಿತಾ ಚೇತನ್. ಶ್ರೀ ಹರಿಹರ್ ಹೆಗಡೆ ಅವರು ವೇದಿಕೆಯ ಕಡೆ ಬರಬೇಕು. ಹಾಗೆ ಶ್ರೀ ಉಮೇಶ್ ಜೋಶಿ, ಶ್ರೀ SDT ಪ್ರಸಾದ್, ಶ್ರೀ ಗಣೇಶ್ ಶೆಟ್ಟಿ STS, ಶ್ರೀ ಗೋವಿಂದ ರೆಡ್ಡಿ, ಶ್ರೀ ಅರುಣ್ ಉಮರಾಣಿ, ಶ್ರೀ ಸಿದ್ದು ಅಂಗಡಿ, ಇವರೆಲ್ಲರೂ ವೇದಿಕೆಯ ಕಡೆ ಬರಬೇಕು. ದಯವಿಟ್ಟು ಆದಷ್ಟು ಬೇಗನೆ ವೇದಿಕೆಯ ಕಡೆಗೆ ಬನ್ನಿ. ಶ್ರೀ ಬಸವರಾಜ್ ಸಿಡೇಗಲ್, ಶ್ರೀ ಗಿರೀಶ್ ಕುಲಕರ್ಣಿ, ಶ್ರೀ ಸುರೇಶ್ ದೇವಿನರಸ್, ಶ್ರೀ ವಿಶ್ವನಾಥ್ ಉಪಾಸ್, ಇವರೆಲ್ಲರೂ ವೇದಿಕೆಯ ಕಡೆಗೆ ಬರಬೇಕಾಗಿ ವಿನಂತಿ. ಎಲ್ಲರಲ್ಲೂ ಒಂದು ವಿನಂತಿ, ದಯವಿಟ್ಟು ವೇದಿಕೆಯ ಮೇಲೆ ನೆನಪಿನ ಕಾಣಿಕೆಯನ್ನು ಕೊಡಲು ಅವಕಾಶ ಮಾಡಿಕೊಡಬೇಕು. ಡಾಕ್ಟರ್ ಹರಿಹರ್ ಹೆಗಡೆ ಅವರು ವೇದಿಕೆಯ ಕಡೆ ಬರಬೇಕು. ಶ್ರೀ ಉಮೇಶ್ ಜೋಶಿ ಅವರು, SDT ಪ್ರಸಾದ್, ಶ್ರೀ ಹರಿಹರ್ ಹೆಗಡೆ ಅವರು ದಯವಿಟ್ಟು ವೇದಿಕೆಯ ಕಡೆ ಬರಬೇಕು ಎಲ್ಲೇ ಇದ್ರೂ. ಹಾಗೆಯೇ ಶ್ರೀ ಉಮೇಶ್ ಜೋಶಿ ಅವರು, SDT ಪ್ರಸಾದ್ ಅವರು, ಗಣೇಶ್ ಶೆಟ್ಟಿ STS ಅವರು, ಗೋವಿಂದ್ ರೆಡ್ಡಿ, ಬಸವರಾಜ್ ಸಿಡೇಗಲ್, ಗಿರೀಶ್ ಕುಲಕರ್ಣಿ, ಸುರೇಶ್ ದೇವಿನರಸ್, ಶ್ರೀ ವಿಶ್ವನಾಥ್ ಉಪಾಸೆ ಅವರು, ಧನ್ಯವಾದ ಪ್ರಾಣೇಶ್ ಅಂಕಲ್.
ಇವಾಗ ಎಲ್ಲರೂ ವೇಟ್ ಮಾಡಿ. ಜವಾರಿ ಜೋಡಿ ಕಾರ್ಯಕ್ರಮ ಸ್ಪರ್ಧೆನೂ ಬಾಕಿ ಇದೆ. ಇವಾಗ ಓವರ್ ಟು ಜಯ ಆಂಟಿ. ಗೀಯ 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 ಗೀಯ